ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಅದೇ ರೀತಿ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಅತ್ಯದ್ಭುತ ಸಿನಿಮಾಗಳು ಬಂದಿದ್ದಾವೆ. ಅದರಲ್ಲೂ ಕೂಡ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಓಂ ಅಂತ ಒಂದು ಸಿನಿಮಾ ಬರುತ್ತೆ. ವಾಟ್ ಅ ಕಲ್ಟ್ ಮೂವಿ ಇಟ್ ಈಸ್ ಅಂತ ಇಡೀ ಭಾರತೀಯ ಚಿತ್ರರಂಗ ಮಾತಾಡುತ್ತೆ. ಪಕ್ಕದ ಟಾಲಿವುಡ್ನಲ್ಲಿ ಕಿಂಗ್ ನಾಗಾರ್ಜುನ್ ಜೊತೆ ರಾಮ್ ಗೋಪಾಲ್ ವರ್ಮಾ ಒಂದು ಸಿನಿಮಾ ಮಾಡ್ತಾರೆ, ಶಿವ ಅಂತ. ಆ ಸಿನಿಮಾ ನೋಡಿದ್ಮೇಲೆ ಎಂಥ ಕಲ್ಟ್ ಮೂವಿ ರೀ ಅಂತ ಇಡೀ ಚಿತ್ರರಂಗ ಮಾತನಾಡುತ್ತೆ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಒಳ್ಳೆ ಕಲ್ಟ್ ಮೂವಿ ಬರ್ತಾ ಇದೆ. ಅಫ್ಕೋರ್ಸ್ ಕಲ್ಟ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗ್ತಕ್ಕಂಥದ್ದು ಒಂದೇ, ಇಡೀ ನಮ್ಮ ಕರ್ನಾಟಕದ ಮೂಲೆಯಲ್ಲೂ ಕೂಡ ರಾರಾಜಿಸ್ತಾ ಇರ್ತಕ್ಕಂಥದ್ದು, ಮಾದನಿಸ್ತಾ ಇರ್ತಕ್ಕಂಥದ್ದು ಕಲ್ಟ್ ಸಿನಿಮಾದ ಇವೆಂಟ್ಗಳು. ಎಸ್ಪೆಷಲಿ ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಿಬಿಟ್ರೆ ಒಂದೋ ಎರಡೋ ಪ್ರೀ ರಿಲೀಸ್ ಇವೆಂಟು, ಆಡಿಯೋ ಲಾಂಚ್ ಇವೆಂಟ್ಗಳು ಮಾಡಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಆ ಸಿನಿಮಾದ ರಿಲೀಸ್ಗೂ ಬಿಫೋರು ಸತತವಾಗಿ 2 ತಿಂಗಳ ಕಾಲ ರಾಜ್ಯದ ಮೂಲೆಗೂ ತಲುಪಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಸೆಂಟ್ರಲ್ಲೂ ಒಂದೊಂದು ಇವೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅವರು ಒಬ್ಬ ಪ್ರಭಾವಿ ರಾಜಕಾರಣಿ ಮಗ ಅನ್ನೋ ಕಾರಣಕ್ಕಲ್ಲ, ಆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಕೂಡ ಹೇಳ್ಬೋದು. ಅಫ್ಕೋರ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕಲ್ಟ್ ಸಿನಿಮಾದ ನಾಯಕ ನಟರಾದಂಥ ಝೈದ್ ಖಾನ್ ಅವರು. ಝೈದ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಖುಷಿ ಆಗುತ್ತೆ ನೋಡೋದಕ್ಕೆ, ಯಾಕಂದರೆ ಬನಾರಸ್ ಸಿನಿಮಾ ಬಂದಾಗಲೇ ಝೈದ್ ಅಂದರೆ ಏನು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ರಿ. ಝೈದ್ ಖಾನು ಬರೀ ಜಮೀರ್ ಅವರ ಮಗ ಅಷ್ಟೇ ಅಲ್ಲ, ಭವಿಷ್ಯದ ಒಬ್ಬ ಕನ್ನಡ ಚಿತ್ರರಂಗದ ನಟ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ರಿ. ನಿಮ್ಮ ಮೊದಲ ಸಿನಿಮಾ ಅಂತ ಯಾರಿಗೂ ಅನಿಸಿರ್ಲಿಲ್ಲ, ಅಷ್ಟು ಪಕ್ವತೆ ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಾನು ನೀವು ಇದ್ದೀರಾ ಅಂತ ಇದನ್ನು ಹೇಳ್ತಾ ಇಲ್ಲ, ತುಂಬ ಜನರ ಬಾಯಲ್ಲಿ ಅದು ಬಂದಿತ್ತು. ಬಟ್ 2ನೇ ಸಿನಿಮಾಗೆ ನೀವು ಈ ರೇಂಜ್ಗೆ ಪರಿಪಕ್ವವಾಗಿ ಮತ್ತೆ ಬರ್ತೀರಾ ಅಂತ ಯಾರೂ ಊಹಿಸಿರಲಿಲ್ಲ. ಒಂದೊಂದು ಸ್ಯಾಂಪಲ್ ಝಲಕಗಳನ್ನ ನೋಡಿದಾಗಲೂ ಕೂಡ ಯು ವಿಲ್ ಬಿ ಸಮ್ವೇರ್ ಇನ್ ದ ಫ್ಯೂಚರ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಸೊ ಹೇಗಾಯಿತು ಜರ್ನಿ? ಚೆನ್ನಾಗಿತ್ತು ಸರ್ ಜನ. ಈಗ ನೀವು ಇಷ್ಟು ಹೊಗಳದಲ್ಲ ಸರ್ ನನ್ನ ಬಗ್ಗೆ, ಈ ಹೊಗಳಿಕೆಗೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟಿರೋದು. ಬೇರೆ ಏನಾರ ನಾನು ಡಿಫ್ರೆಂಟ್ ಆಗಿರಬೇಕು, ನನ್ನದೇ ಆದಂಥ ನಾನು ಸ್ಟಾರ್ಡಮ್ ಮಾಡ್ಕೊಳ್ಬೇಕು, ನನ್ನದೇ ಆದಂಥ ಒಂದು ಬೇರೆ ಥರ ಫ್ಯಾಂಡಮ್ ಅಂದರೆ ಸ್ಟಾರ್ಡಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಹೊರಟ ಶುರುವಾಗಿತ್ತು. ಸೊ ಈ ಬಾರಿ ತುಂಬ ಅಂದರೆ ಹೋದ ಬಾರಿ ನಾನು ಬನಾರಸಲ್ಲಿ ಏನು ತಪ್ಪುಗಳು ಮಾಡಿದ್ನೋ ಅದನ್ನು ತಿದ್ಕೊಂಡು ಅದನ್ನೆಲ್ಲ ಸರಿಪಡ್ಕೊಂಡು ಈ ಸಲ ಎಲ್ಲೂ ನಾನು ಹ್ಯಾಮರ್ಸ್ಬಾರ್ದು, ಎಲ್ಲೂ ನಾನು ತಪ್ಪು ದಾರಿಗೆ ಹೋಗಬಾರ್ದು, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂತೇಳಿ ತುಂಬ ಒಂದು ಹೆಚ್ಚು ಕಡೆ ಒಂದು 6-7 ಮಂತ್ಸಿಂದ ಪ್ಲ್ಯಾನಿಂಗ್ ಮಾಡಿ ಸೊ ಈ ಪ್ರಮೋಷನ್ಸನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಬೈ ಗಾಡ್ ಗ್ರೇಸ್ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆನೂ ಪ್ರವಾಸ ಮಾಡ್ತಾಯಿದ್ದೀವಿ. ಸೊ ವೇಟಿಂಗ್ ಫಾರ್ 23rd ಜನದ್ದು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸೂಪರ್, ವೆಲ್ ಸೆಡ್ ಝೈದ್ ಅವರೇ. ಏನಕ್ಕೆ ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಹೊಸ ಸಿನಿಮಾ ಬಂದಾಗ ಕಲಿಕೆ ಅನ್ನೋದು ತುಂಬ ಇರುತ್ತೆ, ಮತ್ತು ಝೀರೋಯಿಂದನೇ ಶುರು ಮಾಡಬೇಕಾಗುತ್ತೆ. ನಾನು ತುಂಬ ತಪ್ಪುಗಳನ್ನ ತಿದ್ಕೊಂಡಿದ್ದೀನಿ 2ನೇ ಸಿನಿಮಾಕ್ಕೆ ಅಂತ ನೀವೊಂದು ಮಾತು ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಥಿಂಗು. ಎಸ್ ವೀಕ್ಷಕರೇ, ಝೈದ್ ಅವ್ರನ್ನ ಪರಿಚಯ ಮಾಡಿಸ್ದೆ. ಅವ್ರ ಜೊತೆ ಒಬ್ಬ ಬ್ಯೂಟಿಫುಲ್ ಆದಂತಹ ಕ್ಲಾಸಿಕಲ್ ಬ್ಯೂಟಿ ಕೂಡ ಇರಬೇಕಲ್ಲ, ಕಲ್ಟ್ ಹೀರೋ ಜೊತೆ ಕ್ಲಾಸಿಕಲ್ ಬ್ಯೂಟಿ ಕೂಡ ಇರಬೇಕಲ್ಲ. ನಮ್ಮ ಅಪ್ಪಟ ಕನ್ನಡದ ಚೆಲುವೆ ಮಲೈಕಾ ವಸುಪಾಲ್ ಅವರು ಇದ್ದಾರೆ. ಮಲೈಕಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಅಲ್ಲ, ನೀವೇನು ಈ ಟ್ರೆಡಿಷ್ನಲ್ ಕಾಸ್ಟ್ಯೂಮಲ್ಲೇ ಯಾಕೆ ಕಾಣಿಸ್ಕೊತಾ ಇದ್ದೀರಾ ಅಂತ, ಆ ಸಾಂಗು ಅಯ್ಯೋ ಶಿವನೇ ಸಾಂಗಲ್ಲಿ ತುಂಬ ಕ್ಲಾಸಿಕಲ್ ಬ್ಯೂಟಿಯಾಗಿ ಕಾಣಿಸ್ಕೊಂಡಿರೋದಕ್ಕೆ ಈ ಥರನ ಹೇಗೆ ಅಂತ? ಇಲ್ಲ, ತುಂಬಾ ಕಂಫರ್ಟಬಲ್ ಅಂತ ಈ ತರ ಬಟ್ಟೆ ಹಾಕೊಳ್ಳೋದಷ್ಟೇ. ಇಲ್ಲ ಅಂದ್ರೆ ಟ್ರೆಡಿಷನಲ್ ಇವಾಗ ಪೋಸ್ಟರ್ ಕಾಣಿಸ್ತಿರ್ಬೋದು, ಬಟ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಶೇಡ್ಗಳು ಕೂಡ ಇದೆ. ಸೊ ಯಾವ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರೋ ಪಾತ್ರ ಅಂತ ಹೇಳ್ಬೋದು. ಸೂಪರ್. ಅಂದರೆ ನೀವು ಕಿರುತೆರೆಯಿಂದ ಹಿರಿತೆರೆಗೆ ಪದಾರ್ಪಣೆ ಮಾಡಿದಂಥವ್ರು, ನಿಮ್ಮ ಇದು 3ನೇ ಸಿನಿಮಾ ಅನಿಸುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಆ ಲೈಫು ಈ ಲೈಫು ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ? ಎರಡು ಚೆನ್ನಾಗಿದೆ ಸರ್, ಬಟ್ ನಾನು ಯಾವತ್ತೂ ಸೀರಿಯಲ್ನ ಬಿಟ್ಕೊಡಲ್ಲ. ಟೆಲಿವಿಷನ್ ನನಗೆ ಯಾವತ್ತಿದ್ರೂ ಸ್ಪೆಷಲ್ಲೇ. ಫಸ್ಟ್ ಈಸ್ ದ ಬೆಸ್ಟ್ ಆಲ್ವೇಸ್. ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ಅದು ಯಾವಾಗಲೂ ಕೈ ಹಿಡಿಯುತ್ತಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಯಾವತ್ತಿದ್ರೂ ನನಗೆ ಟೆಲಿವಿಷನ್ ನನಗೆ ತುಂಬ ಹತ್ತಿರ ಅಂತ ಹೇಳ್ಬೋದು. ಇವತ್ತು ನನಗೆ ಯಾರಾದರೂ ಟೆಲಿವಿಷನ್ನ ಸಿನಿಮಾನ ಅಂತ ಕೇಳಿದ್ರೆ ನಾನು ಟೆಲಿವಿಷನ್ನೇ ಒಪ್ಕೊಳ್ಳೋದು, ಅದನ್ನೇ ಇಷ್ಟಪಡೋದು. ಸೂಪರ್ ಸೂಪರ್. ಅದು ನಾವು ಎಲ್ಲಿಂದ ಬಂದ್ವಿ ಅನ್ನೋದೊಂದು ಇರುತ್ತಲ್ಲ, ಅದನ್ನೊಂದು ಬಿಟ್ಕೊಡ್ದಿರ ಇದ್ದರೆ ನಾವು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಮ್ಮನ್ನು ಅದು ಎಲ್ಲೋ ಒಂದು ಶಕ್ತಿ ಅದನ್ನು ಕೈ ಹಿಡಿದು ಪುಷ್ ಮಾಡ್ತಾ ಇರುತ್ತೆ ಅಂತ. ಝೈದ್ ಅವರೇ, ತುಂಬ ಶೇಡ್ಸ್ ಇದೆ ಸಿನಿಮಾದಲ್ಲಿ ನೋಡಿದಾಗ. ನೀವು ಸ್ಟಾರ್ಟಿಂಗು ಕಾಲೇಜ್ ಗೋಯಿಂಗ್ ಹುಡುಗನ ಥರ ಕಾಣಿಸ್ತೀರಾ ಅಯ್ಯೋ ಶಿವನೇ ಸಾಂಗಲ್ಲಿ. ಅಟ್ ದ ಸೇಮ್ ಟೈಮು ಮೊನ್ನೆ ರಿಲೀಸ್ ಆದಂತಹ ರಚಿತಾ ಅವ್ರ ಜೊತೆಗಿನ
ಹೃದಯವೇ ಸಾಂಗ್ ಬರೋ ಅಷ್ಟರಲ್ಲಿ ತುಂಬ ಮೆಚುರಿಟಿ ಬಂದಿರತಕ್ಕಂಥ ಒಂದು ಕ್ಯಾರೆಕ್ಟ್ರು, ತುಂಬ ನೋವುಗಳು ನಲಿವುಗಳನ್ನ ದಾಟ್ಕೊಂಡು ಅದಕ್ಕೊಂದು ದೊಡ್ಡ ಕಂಬ್ಯಾಕ್ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊತೀರ. ಸೊ ಹೌ ವಾಸ್ ದ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು ಸರ್. ಏನಕ್ಕಂದರೆ ಡೈರೆಕ್ಟರ್ ಅವ್ರು ಬಂದು ನನ್ನ ಕತೆ ಹೇಳಿದ ತಕ್ಷಣ ನನಗಂತೂ ತುಂಬ ಇಷ್ಟ ಆಗೋಯ್ತು ಫಸ್ಟ್ ಟೈಮ್ ಇದರಲ್ಲೇ. ಬಟ್ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇರಲಿಲ್ಲ. ಅಂದರೆ ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲ್ಲ ಅಂತಲ್ಲ, ಬೇರೆ ಬೇರೆ ಶೇಡ್ ಆಗಿರೋದ್ರಿಂದ ಇವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅನ್ನೋ ಅವ್ರಿಗೊಂದು ಪ್ರಶ್ನೆ ಇತ್ತು. ಏಕೆಂದರೆ ಎರಡನೇ ಸಿನಿಮಾಗೇ ಇಂಥ ಒಂದು ದೊಡ್ಡ ಸ್ಟೆಪ್ ನಾನು ತೊಗೊಳ್ತಾ ಇದ್ದೆ. ಆಮೇಲೆ ಬೇರೆ ಶೇಡ್ ಅಂದರೆ ಒಂದೇ ವ್ಯಕ್ತಿದು ಬೇರೆ ಶೇಡ್ ಆಗಿರೋದ್ರಿಂದ ಕಾಸ್ಟ್ಯೂಮ್ ಚೇಂಜ್ ಅಷ್ಟೇ ಅಲ್ಲ, ಲುಕ್ ಅಷ್ಟೇ ಅಲ್ಲ, ನಾನು ಮಾತಾಡೋ ರೀತಿ ಚೇಂಜ್, ನನ್ನ ವಾಯ್ಸ್ ಚೇಂಜ್, ಬಾಡಿ ಲ್ಯಾಂಗ್ವೇಜ್ ಚೇಂಜ್, ಅಂದರೆ ನಥಿಂಗ್ ಬಟ್ ಬೇರೆ ಬೇರೆ ಸಿನಿಮಾ ಅಂದರೆ 3 ಸಿನಿಮಾ ಮಾಡೋತ್ರ ಒಂದು ಸಿನಿಮಾದಲ್ಲಿ ನಾನು ಮಾಡಿರೋದು ಕೆಲಸ. ಸೊ ಅದು ತುಂಬ ಮೆಂಟಲಿ ಸ್ವಲ್ಪ ಚಾಲೆಂಜಸ್ ಇತ್ತು. ಏನಕ್ಕೆ ಬೆಳಗ್ಗೆ ಒಂದು ಸೀನ್, ಈಗ ನಿಮ್ಗೆ ಗೊತ್ತು ಸಿನಿಮಾ ಅಂದರೆ ಹೇಗೆ ಅಂತ. ಇದು ಈಗ ನಾವು ಒಂದು ಸೆಟ್ ಇಟ್ಕೊಂಡಿದ್ದೀವಿ ಅಂದರೆ ಮತ್ತೆ ನಾವು ವಾಪಸ್ ಈ ಕಡೆ ಬರಲ್ಲ. ಇವತ್ತು ಏನಿದೆಯಾ ಸಿನಿಮಾ ಇಡೀ ಪೋರ್ಷನ್ ನಾವು ಮುಗಿಸ್ಬೇಕು 2 days 3 daysಲ್ಲಿ. ಸೊ ಬೆಳಗ್ಗೆ ಒಂದು ಲುಕ್ದು ಇದು ಮಾಡೋದು, ಮಧ್ಯಾಹ್ನ ಒಂದು ಲುಕ್ ಇದು ಮಾಡೋದು. ಸೊ ನನಗೆ ಮೆಂಟಲಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಆಗ್ತಾಯಿತ್ತು. ನೋಡಿದ್ರೆ ಗೊತ್ತಾಗುತ್ತೆ. ಒಂದೇ ಒಂದು ಸಾಂಗಲ್ಲಿ ಝೈದ್ ಖಾನ್ ಅಂದರೆ ಏನು ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ದೀರಾ. ದಟ್ ಈಸ್ ದ ಪ್ಯಾಥೋ ಸಾಂಗು. ಪ್ರತಿಯೊಬ್ಬ ಯೂತ್ಗೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಯೂತ್ಗೂ ನಂದು ಹಿಂಗಿತ್ತಲ್ಲ ಅಂತ ಒಂದು ಸಣ್ಣ ಎಳೆ ಆದರೂ ಟಚ್ ಆಗೇ ಆಗುತ್ತೆ ಅಂತ ಐ ಫೀಲ್. ಖಂಡಿತ ಆಗುತ್ತೆ ಅಲ್ವಾ? 100%. ಯೂತ್ಗೆ ಎಸ್ಪೆಷಲಿ ಈ ಸಿನಿಮಾ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಯು ಸೇ? ಖಂಡಿತ ಕೊಡ್ತೀವಿ. ಯೂತ್ಸ್ಗೆ ಅಷ್ಟೇ ಅಲ್ಲ, ಫ್ಯಾಮಿಲಿಗೂ ಕೂಡ ತುಂಬ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದೀವಿ. ಆದರೆ ಎಂಟರ್ಟೈನ್ಮೆಂಟ್ ಮುಖಾಂತರ. ನಾವು ಯಾರು ಅಷ್ಟು ದೊಡ್ಡವರಲ್ಲ, ಜನಕ್ಕೆ ನಾವು ಮೆಸೇಜ್ ಕೊಡಬೇಕು, ಒಳ್ಳೆ ದಾರಿಗೆ ಬನ್ನಿ ಅಂತ. ಅಫ್ಕೋರ್ಸ್ ಸಿನಿಮಾದ ಮೇನ್ ಪರ್ಪಸ್ಸೇ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಮಜವಾಗಿರುತ್ತೆ. ಅದರಲ್ಲಿ ನಾವು ಅವ್ರಿಗೆ ಒಂದು ಫೀಲ್ ಮಾಡಿಸ್ತೀವಿ. ನಾವು ಮಾಡ್ತಿರೋದು ತಪ್ಪು, ಸರಿಯಾಗೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯೂತ್ಸ್ಗೆ ನಾವು ಏನು ಕೊಟ್ಟಿದ್ದೀವಿ ಅಂದರೆ, ಇವತ್ತಿನ ಜನ್ರೇಷನು ಈ ಜೆನ್ಸಿ ಯೂತ್ಸ್ ಅಂತ ಏನು ಹೇಳ್ತಿದ್ದಾರೆ, ಅವ್ರು ಲವ್ ಅನ್ನೋ ಒಂದು ಇದರಲ್ಲಿ ತುಂಬ ಮಾಡ್ತಿದ್ದಾರೆ. ಒಂದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅದು ಯಾವ ಥರ ಇರುತ್ತೆ ಸಿನಿಮಾ ಅಂತ ಅದು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ನಾನು ಇವತ್ತಿನ ಜನ್ರೇಷನ್ ಜೆನ್ಸಿ ಪೇರೆಂಟ್ಸ್ ಇದ್ದಾರಲ್ಲ, ಅವರು ಅಷ್ಟೇ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ, ಮಕ್ಕಳಿಗೆಲ್ಲ ಆಸೆಗಳು ಎಲ್ಲ ಈಡೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳಿಬಿಟ್ಟು ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಮಕ್ಕಳು ನಿಜವಾಗ್ಲೂ ಓದ್ತಿದ್ದಾರಾ ಇಲ್ವಾ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಎಕ್ಸಾಕ್ಟ್ಲಿ ಕೀನಾಗಿ ಅಬ್ಸರ್ವ್ ಮಾಡಿ. ಏನಕ್ಕಂದ್ರೆ ಅವ್ರು ಈ ಟೈಮೆಲ್ಲ ಯಾಕೆ ಕೊಡ್ತಿಲ್ಲ ಅಂದರೆ, ಅವ್ರು ಟಾಕ್ಸಿಕ್ ಆಗಿಬಿಡ್ತಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ಅವ್ರ ಪರ್ಸ್ನಲ್ ಲೈಫ್ ಬೇಕು, ಅವ್ರಿಗೆ ಅವ್ರ ಫ್ರೆಂಡ್ಸ್ ಬೇಕು, ಅವ್ರಿಗೆ ಅವ್ರ ಎಂಜಾಯ್ಮೆಂಟ್ ಬೇಕು. ಹಂಗೆ ಆಗಲ್ವೇ? ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನೀವು ಟೈಮ್ ತೆಗಿಲೇಬೇಕು. ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ಏನೇ ಕೆಲಸ ಇದ್ದರೂ ಕೂಡ ಬಿಟ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಲೇಬೇಕು. ದಿಸ್ ಇಟ್ ಸೆಲ್ಫ್ ಅ ವೆರಿ ಬಿಗ್ ಮೆಸೇಜ್. ಅದು ಅಫ್ಕೋರ್ಸು ಈಗ ಎಷ್ಟೋ ಜನ ಬೆಳಗ್ಗೆ ಎದ್ದು IT-BT ಕಂಪ್ನಿಗಳವ್ರು ಓಡ್ತಾ ಇರ್ತಾರೆ, ಇಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಮಕ್ಳು ಏನು ಮಾಡ್ತಿದ್ದಾರೆ, ಅವ್ರು ಏನು ತಿಂದ್ವಾ ಇಲ್ವಾ, ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರು ಸಂಘ ಕಟ್ಕೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರೂ ಅಬ್ಸರ್ವ್ ಮಾಡ್ತಾಯಿಲ್ಲ. ತುಂಬ ಜನ ಪೇರೆಂಟ್ಸು, ಒಂದಷ್ಟು ಜನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಂಥವ್ರಿಗೆಲ್ಲ ಈ ಸಿನಿಮಾ ಒಂದು ಮೆಸೇಜ್ ಆಗುತ್ತೆ ಅಂದರೆ ಇದಕ್ಕಿಂತ ಬಿಗ್ ಮೆಸೇಜ್ ಇನ್ನೇನು ಬೇಕಿಲ್ಲ ಅಂತ ಐ ಫೀಲ್. ಎಸ್ ಮಲೈಕಾ, ಈ ಹೆಣ್ಮಕ್ಳ ಮೂಡ್ ಸ್ವಿಂಗ್ಸ್ಗಿಂತ ಜಾಸ್ತಿ ಲವ್ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತ ಹೇಳ್ತಾರೆ, ಹೌದಾ? ಲವ್ ಫೇಲ್ಯೂರ್ ಸ್ವಿಂಗ್ಸ್ ಹೆಣ್ಮಕ್ಳಿಗೆ ಯೂಶ್ವಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಸರ್. ಅಂದರೆ ಅದು ಯಾರಾದರೂ ಹೆಣ್ಮಕ್ಳು ಅದನ್ನ ಒಪ್ಕೊಂಡು, ಆ್ಯಕ್ಚುಲಿ ಗಂಡಸಿಗೂ ಇರುತ್ತೆ, ಬಟ್ ಹೆಣ್ಮಕ್ಳು ಅಷ್ಟು ಇರಲ್ಲ ಅಂತ ಅನಿಸುತ್ತೆ. ಅಂದರೆ ನೀವು ಪ್ರೀತಿ ಬಗ್ಗೆ ಮಾತಾಡಿದ್ರೆ ಅತ್ಯಂತ ಜಗತ್ತಲ್ಲಿ ಖುಷಿ ಕೊಡೋದು, ದುಃಖ ಕೊಡೋದು ಪ್ರೀತಿ ಒಂದೇ ಅಂತ ನನಗನ್ಸುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಪೋರ್ಟ್ರೇ ಮಾಡಿದ್ದೀವಿ. ಎಷ್ಟು ದುಃಖ ಕೊಡ್ತು ಅದು, ಅಥವಾ ಎಷ್ಟು ಖುಷಿ ಕೊಡ್ತು ಆ ಕ್ಷಣಕ್ಕೆ, ನನ್ನ ಪಾತ್ರಕ್ಕಿರ್ಬೋದು, ಇವ್ರ ಪಾತ್ರಕ್ಕಿರ್ಬೋದು, ಅಥವಾ ರಚಿತಾ ಮ್ಯಾಮ್ ಪಾತ್ರಕ್ಕಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಅನಿಲ್ ಸರ್ ಪೋರ್ಟ್ರೇ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಅನಿಸುತ್ತೆ. ನಿಮಗೆ ಯಾವುದಾದ್ರೂ ನಿಮ್ಮ ಪರ್ಸ್ನಲ್ ಲೈಫ್ ಏನಾದರೂ ಒಂಚೂರು ಎಲ್ಲಾದರೂ ಕನೆಕ್ಟ್ ಆಯಿತಾ? ನಿಮ್ಮ ಸ್ಕೂಲ್ ಡೇಸೋ ಕಾಲೇಜ್ ಡೇಸೋ ಏನಾದರೂ ಸಿನಿಮಾದ ಲೈನ್ಗೆ? ಇಲ್ಲ ಸರ್, ಎಲ್ಲ ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಲವ್ ಮಾಡಬೇಕು, ಯಾರಾದರೂ ಪ್ರಪೋಸ್ ಮಾಡ್ಬೇಕು ನಮಗೆ ಅಂತ ಎಲ್ಲ ಆಸೆ ಇರುತ್ತೆ. ಅದೆಲ್ಲ ಮಾಡಿಲ್ಲ. ಸಿನಿಮಾದಲ್ಲಿ ಅದೆಲ್ಲ ಪೂರೈಸ್ಕೊಂಡ್ವಿ ಅಂತ. ಆಬ್ವಿಯಸ್ಲಿ ರಿಯಲ್ ಯಾವಾಗಲೂ ಬೆಟರ್ ರೀಲ್ಗಿಂತ. ಇಲ್ಲಿ ಇವಾಗ ಏನಾದರೂ ರೊಮ್ಯಾಂಟಿಕ್ ಸೀನ್ ಮಾಡ್ಬೇಕಂದ್ರೆ ಇಷ್ಟು ಟೆನ್ಷನ್ ಇರುತ್ತೆ, ಆದರೆ ರಿಯಲ್ ಲೈಫಲ್ಲಿ ಹಾಗಿರಲ್ಲ, ಅದು ಸಲೀಸಾಗಿ ಆಗೋಗುತ್ತೆ. ಸೊ ಅದೇ ನಾನು ಹೇಳೋದು, ಪ್ರೀತಿನ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ ಸರ್ ಸ್ಕ್ರೀನ್ ಮೇಲೆ. ಝೈದ್ ಅವರೇ, ಪ್ರೀತಿ ಅಂದರೆ ಏನು ನಿಮ್ಮ ಪ್ರಕಾರ? ಯಾಕಂತಂದರೆ ಲವ್ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಡೆಫಿನಿಷನ್ ಇರುತ್ತೆ. ಸೊ ಝೈದ್ ಅವರು ಕಲ್ಟ್ ಸಿನಿಮಾದ ಹೀರೋ ಆಗಿ ಲವ್ ಅಂದರೆ ಏನು, ಒಬ್ಬ ಕಾಮನ್ ಆಡಿಯನ್ ಆಗಿ? ಸ್ಯಾಕ್ರಿಫೈಸ್, ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್ ಅಂದರೆ ಪ್ರೀತಿ. ವೆರಿ ಟ್ರೂ, ಐ ಅಗ್ರಿ ವಿತ್ ಯು. ಏನಕ್ಕೆ ಅಂತಂದರೆ
ಎಲ್ಲರೂ ಪ್ರೀತಿ ಮಾಡಿರ್ತಾರೆ ಒಂದಲ್ಲ ಒಂದು ಮೊಮೆಂಟಲ್ಲಿ, ಬಟ್ ಯಾರೂ ಕೂಡ ಪ್ರೀತಿಸೋ ಹುಡುಗಿಯನ್ನೇ ಮದುವೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಜೊತೆನೇ ಕೊನೆಯವರೆಗೂ ಬಾಳೋದಕ್ಕೂ ಸಾಧ್ಯ ಆಗೋದೇ ಇಲ್ಲ. ಹಾಗಂತ ತನ್ನ ಲೈಫ್ನ ಎಂಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಖಂಡಿತ 100%. ಸೊ ಆ ನಿಟ್ಟಿನಲ್ಲಿ ಈ ಲವ್ ಫೇಲ್ಯೂರ್ ಆಗಿ ಗೀಸೈಡ್ ಎಲ್ಲ ಅಂತ ಇದು ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀವಿ? ತುಂಬ ಅಶೇಮ್ ಫೀಲ್ ಆಗುತ್ತೆ ಸರ್. ಪ್ರೀತಿ ಮಾಡಿ ಹುಚ್ಚುತನ ಮಾಡಿ ಎಲ್ಲ ಓಕೆ, ಭಕ್ತ ಪ್ರೇಮಿ ಎಲ್ಲ ಓಕೆ, ಆದರೆ ಗೀಸೈಡ್ ಇಟ್ ಇಸ್ ನಾಟ್ ದ ಸೊಲ್ಯೂಷನ್. ಹೇಗಂದರೆ ಅದು ಜೀವನ ನಿಮ್ಮದಲ್ಲ, ನಿಮ್ಮ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ, ಅದನ್ನು ನೀವು ಉಳಿಸ್ಕೊಂಡು ಹೋಗಬೇಕು. ತಪ್ಪು ಎಲ್ಲ ಓಕೆ, ಬಟ್ ಸೂಸೈಡ್ ಅನ್ನೋ ಮಟ್ಟಕ್ಕೆ ಎಲ್ಲ ಹೋದರೆ ಐ ಫೀಲ್ ದೇ ಆರ್ ಲೂಸರ್ಸ್. ನಾನು ಅಂಥವ್ರಿಗೆಲ್ಲ ನಾನು ಇದು ಅಷ್ಟೊಂದು ಇದು ಮಾಡಲ್ಲ. ಯಾರಾದರೂ ತುಂಬ ವೀಕ್ ಆಗಿರ್ತಾರಲ್ಲ, ಈ ವಿಷಯನ ನಾನು ತುಂಬ ಬೈತಾ ಇರ್ತೀನಿ, ಮಾಡಬೇಡಿ ಇಂತೆಲ್ಲ ಅಂತ. ಸೂಪರ್. ಈ ಸಿನಿಮಾದ ಜರ್ನಿ ನೋಡ್ತಿದ್ರೆ ಒಂದು ಕಾಲೇಜ್ ಡೇಯಿಂದ ಹಿಡಿದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅಂತ ಅನಿಸುತ್ತೆ ನಮಗೆ, ಸ್ಯಾಂಪಲ್ಸ್ ನೋಡ್ತಿದ್ರೆ. ಐ ಡೋಂಟ್ ನೋ ಅಬೌಟ್ ದ ಸ್ಟೋರಿ ಅಂಡ್ ಆಲ್, ಬಟ್ ಝೈದ್ ಅವ್ರಿಗೆ ಎಲ್ಲಾದರೂ ಪರ್ಸ್ನಲ್ ಲೈಫ್ಗೆ ಟಚ್ ಆಗುವಂಥ ವಿಚಾರಗಳಿದೆಯಾ ಸಿನಿಮಾದಲ್ಲಿ ಅಂತ? ಸಣ್ಣ ಪುಟ್ಟದ್ದು ಇರ್ಬೋದು ಸರ್. ನಮ್ಮ ತಂದೆ ತಾಯಿ ವಿಚಾರನೇ ಆಗಬಹುದು. ಅಂದರೆ ಅದನ್ನು ನಾನು ತಪ್ಪಾಗೂ ತಿಳ್ಕೊಳ್ಳಲ್ಲ, ಒಳ್ಳೆಯದು ಅದು ತಿಳ್ಕೊಳ್ಳಲ್ಲ. ಅದು ನಾನು ಯಾವ ಥರ ತೊಗೊಳ್ತೀನಿ ಅಂದರೆ, ಒಂದು ವಿಷಯನ ನಾನು ಎರಡು ರೀತಿಯಲ್ಲಿ ಯೋಚನೆ ಮಾಡ್ತೀನಿ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಇವಾಗ ಆ ಕಾಲದಲ್ಲಿ ನಾನು ನಮ್ಮ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ಇವಾಗ ನನಗೆ ಒಂದು ಗುಡ್ ಮೆಮೊರಿ ನೀವು ನನ್ನ ತಂದೆ ಜೊತೆ ಹೇಳಿ ಅಂದರೆ ಒಂದು ಇಲ್ಲ, ಫರ್ಗೆಟ್ ಅಬೌಟ್ 10. ಆವಾಗೆಲ್ಲ ನಾನು ತುಂಬ ಕೊರಗ್ತಿದ್ದೆ, ಅಪ್ಪ ಇಲ್ವಲ್ಲ ಅಂತ ಹೇಳಿ. ಆದರೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರು ಮಾಡಿದ ತಪ್ಪು. ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು, ಅದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ ನೋಡಿದ್ರೆ, ಅವತ್ತು ಅವ್ರು ಕಷ್ಟಪಡ್ತಿಲ್ಲ ಅಂದರೆ ಇದು ಒಳ್ಳೆ ಬಟ್ಟೆ, ಇದು ಒಳ್ಳೆ ವಾಚ್ ನಾನು ಇವತ್ತು ಹಾಕ್ಕೊಂಡು ಚೆನ್ನಾಗಿರ್ತಾ ಇರಲಿಲ್ಲ. ಸೊ ದೇ ಆರ್ 2 ಡಿಫ್ರೆಂಟ್ ವೇಸ್. ಸೊ ಅದು ಮೇ ಬಿ ಅದು ಒಂದು ನನಗೆ ಸಿನಿಮಾದಲ್ಲಿ ಕನೆಕ್ಟ್ ಆಯಿತು ಅನ್ಸುತ್ತೆ. ಝೈದ್ ಅವ್ರಿಗೆ ಪರ್ಸ್ನಲ್ ಆಗಿ ಲವ್ ಆ ಥರದ್ದು ಏನಾದರೂ ಇದೆಯಾ? ಅಂದರೆ ತುಂಬ ಮನಸ್ಸಿತ್ತು ನನಗೂ, ನಾನೊಬ್ಬ ಮನುಷ್ಯನೇ. ಬಟ್ ನನಗೆ ಎಲ್ಲೋ ಒಂದು ಕಡೆ ಭಯ, ನಾನು ಎಲ್ಲಿ ದಾರಿ ತಪ್ಪಿಬಿಡ್ತೀನಿ, ನನ್ನ ಗುರಿಯಿಂದ ನಾನು ಎಲ್ಲಿ ದೂರ ಹೊರಟೋಗ್ತೀನಿ ಅಂತ ಹೇಳಿ. ನನಗೆ ನನ್ನ ಆಸೆಗಳು ಕನಸುಗಳು ತುಂಬ ದೊಡ್ಡದಾಗಿರೋದ್ರಿಂದ ಆ ಕಡೆ ಜಾಸ್ತಿ ನಾನು ಫೋಕಸ್ ಮಾಡಿಲ್ಲ, ಇಲ್ಲ, ಡೈವರ್ಟ್ ಆಗಿಲ್ಲ, ಫೋಕಸ್ಡ್ ಆಗಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಅನಿಲ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಒಬ್ಬ ನಿರ್ದೇಶಕರು. ಬರೀ ನಿರ್ದೇಶಕರಷ್ಟೇ ಅಲ್ಲ, ಒಬ್ಬ ಒಳ್ಳೆ ಕಲಾವಿದ ಕೂಡ ಅನಿಲ್ ಅವರು. ಸೊ ಈ ಸಿನಿಮಾದ ಕತೆ ಹೇಳಿದಾಗ ನಿಮಗೆ ಏನು ಅನಿಸ್ತು ಅಂತ? ಅಂದರೆ ನನಗೆ ಅನಿಲ್ ಅವ್ರದ್ದು ತುಂಬ ಇಷ್ಟ ಆದಂಥ ಈ ಗುಣ ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಅವರು ಆಡಿಯನ್ಸ್ನ ಪಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಪಲ್ಸ್ ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೆ, ಆದರೆ ಪ್ರೆಸೆಂಟ್ ಇವಾಗ ಆಡಿಯನ್ಸ್ ಏನು ಕೇಳ್ತಿದ್ದಾರೆ, ಅವ್ರು ಯಾವ ಥರ ಸಿನಿಮಾಗಳು ಈಗ ಇತ್ತೀಚೆಗೆ ಫೀಲ್ ಮಾಡ್ತಿದ್ದಾರೆ. ಸೊ ಆ ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ತುಂಬ ನನಗೆ ಇಷ್ಟ ಆಯಿತು. ಆಮೇಲೆ ಅವ್ರದ್ರಲ್ಲಿ ತುಂಬ ಅಂದರೆ ತುಂಬ ಟ್ಯಾಲೆಂಟ್ ಇದೆ. ಅವ್ರು ತುಂಬ ಹೆದರ್ತಾರೆ ಮುಂದೆ ಇಡೋಕ್ಕೆ. ಏನಕ್ಕಂದರೆ ಡಾಮಿನೆಂಟ್ ಆಗಬಾರ್ದು, ಡೈರೆಕ್ಟರ್ ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಹೆಸರು ಬರಬಾರ್ದು ಅಂತೇಳಿ. ಬಟ್ ಈ ಸಲ ನಾನು ಅವ್ರಿಗೆ ತುಂಬ ಹಿಂಸೆ ಮಾಡಿದ್ದಕ್ಕೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಅವ್ರು ಯಾವತ್ತೂ ಅವ್ರು ಮುಟ್ಟಿರಲಿಲ್ಲ. ಈ ಬಾರಿ ನಾನು ಅವ್ರಿಗೆ ಹಿಂಸೆ ಮಾಡಿದೆ, ನೋಡಿ ಸರ್ ನನಗೆ ಗೊತ್ತು ನಿಮ್ಮ ನಂಬಿಕೆ ಇದೆ ಅಂತ ಹೇಳಿ. ಅದು ಒಂದು ಇದು ಮಾಡಿದೆ. ಆಮೇಲೆ ಇನ್ನೊಂದು ಲಿರಿಕ್ಸು, ಈ ಸಿನಿಮಾದ ಎಲ್ಲ ಹಾಡುಗಳು ಬರ್ದಿದ್ದು ಅವರು ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಬರ್ದಿದ್ದು. ಆಮೇಲೆ ನೀವೇ ಅಯ್ಯೋ ಶಿವನೇ ಕೇಳಿದ್ದೀರಾ, ಹೃದಯವು ಕೇಳಿದೆ ಹಾಡು ನೆಕ್ಸ್ಟ್ ಲೆವೆಲ್ಲು. ಒಂದೊಂದು ಪದನೂ ಕಾಡುತ್ತೆ, ಮನಸ್ಸಿಗೆ ತಟ್ಟುತ್ತೆ, ನಾಟುತ್ತೆ. ಸಾಹಿತ್ಯ ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಅದೊಂದು ಪೊಟೆನ್ಷಿಯಲ್ ಇತ್ತು. ಆಮೇಲೆ ಅವ್ರು ರೀಸೆಂಟ್ಲಿ ಸಿನಿಮಾಗಳು ಏನು ಮಾಡ್ಕೊಂಡು ಬಂದ್ರಲ್ಲ ಸರ್, ಐ ಪರ್ಸ್ನಲಿ ಫೀಲ್ ಅವ್ರ ಟ್ಯಾಲೆಂಟ್ನ ಪೋಟ್ರೆ ಮಾಡೋಕ್ಕೆ ಯಾರು ನಿರ್ಮಾಪಕರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ಕೊಂತೀನಿ. ಫೈನಾನ್ಷಿಯಲಿ ಆಗ್ಬೋದು ಅಥವಾ ಒಳ್ಳೆ ಹೀರೋಗಳು. ಈ ಸಿನಿಮಾಗೆ ನಾನು ಪಕ್ಕ ಫಿಕ್ಸ್ ಆಗಿದೆ. ನಿಮಗೆ ಬಜೆಟ್ ವೈಸ್ ಎಲ್ಲೂ ಮಿಸ್ ಹೊಡೆಯಲ್ಲ ಸರ್, ನಿಮಗೆ ಕಾಸ್ಟಿಂಗ್ ವೈಸ್ ಎಲ್ಲೂ ಮಿಸ್ ಹೊಡೆಯಲ್ಲ. ಯು ನೇಮ್ ದ ಪೀಪಲ್, ನನ್ನ ಜವಾಬ್ದಾರಿ ನಾನು ಕರ್ಕೊಂಬರೋದು. ಯು ನೇಮ್ ದ ಅಮೌಂಟ್, ಅಷ್ಟಕ್ಕೆ ನಾನು ನಿರ್ಮಾಪಕರನ್ನ ಕರ್ಕೊಂಬಂದು ರೆಡಿ ಮಾಡಿಬಿಟ್ಟು ಕೂರಿಸ್ತೀನಿ. ಬಟ್ ಅವರು ನನ್ನ ಮಾರ್ಕೆಟ್ನ ತಲೆಯಲ್ಲಿ ಇಟ್ಕೊಂಡು, ಕನ್ನಡ ಇಂಡಸ್ಟ್ರಿದ ಮಾರ್ಕೆಟ್ ತಲೆಯಲ್ಲಿ ಇಟ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಬೋದಿತ್ತು ಅವರು. ಹೌದು ಅಷ್ಟು ಇಷ್ಟು ಕೋಟಿಗಟ್ಟಲೆ ಅಂತೇಳಿ ಅವ್ರು ಎಲ್ಲೂ ಮಿಸ್ಯೂಸ್ ಮಾಡಿದೆ. ಅದನ್ನು ಜವಾಬ್ದಾರಿಯಾಗಿ ತಗೊಂಡು ಅವ್ರು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರಲ್ಲ, ಅದನ್ನು ನಾನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ. ಸೊ ಅದೂ ನನಗೆ ಒಂದು ಗುಣ ತುಂಬ ಇಷ್ಟ. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಸರ್ ಆ ಥರ? ಸಿಕ್ಕಿದ್ರೆ ಸಾಕು, ಕುಯ್ದುಬಿಟ್ಟು ಜಂಡಿ ತಿಂಗಳು ನೋಡೋಗ್ತಾರೆ. ಟ್ರೂ. ಮಲೈಕ್ ಅವರೇ, ನಿರ್ದೇಶಕರ ಬಗ್ಗೆ ನೀವು ಹೇಳೋದಾದರೆ ಅನಿಲ್ ಅವ್ರ ಬಗ್ಗೆ? ಇದು 2ನೇ ಸಿನಿಮಾ ಅಂದರೆ ಉಪಾಧ್ಯಕ್ಷ ಅವರೇ ಡೈರೆಕ್ಟ್ ಮಾಡಿದ್ದು. ಹೌದು, ನೀವು ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಒಂದೊಳ್ಳೆ ಸಿಂಕ್ ಆಗಿದ್ರಿ ನೀವಿಬ್ಬರು ಕೂಡ. ಸೊ ನೀವು ಹೇಗೆ ಅವರ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಅಂತ ನಿಮ್ಗಿಬ್ರಿಗೂ ಗೊತ್ತಿತ್ತು ಅದು? ಅಂದರೆ ಅವರು ಉಪಾಧ್ಯಕ್ಷ ಮಾಡುವಾಗ ಅಲ್ಲಿ ತುಂಬ ಟ್ರೆಡಿಷ್ನಲ್ ಬಟ್ಟೆ, ಅಂದರೆ ನಾನು ಯೂಶಲಿ ವೆಸ್ಟರ್ನ್ ಅಥವಾ ಬಟ್ಟೆಗಳು ಹಾಕೋದು ಮುಂಚಿಂದಾನು ಕಮ್ಮಿ, ಬಿಕಾಸ್ ನಮ್ಮಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ರು ಆ ವಿಷಯದಲ್ಲಿ ಅಂತ. ಹೀಗೆ ಅಥ್ಲೀಟ್ ಅಲ್ವಾ ನಿಮ್ಮ ಡ್ಯಾಡಿ? ಹಾಂ ಹೌದು, ಕ್ರಿಕೆಟರ್. ಓಕೆ.
ಹಾಗೆ ನಾನು ಉಪಾಧ್ಯಕ್ಷ ಸಕ್ಸಸ್ ಮೀಟ್ಗೆ ಒಂದು ಫ್ರಾಕ್ ಹಾಕೊಂಡಿದ್ದೆ. ಸೊ ಸರ್, ಅಯ್ಯೋ ನೀನು ಫ್ರಾಕಲ್ಲೂ ಚೆನ್ನಾಗಿ ಕಾಣಿಸ್ತೀಯ ಅಂದರೆ, ಆ್ಯಕ್ಟಿಂಗ್ ಬಗ್ಗೆ ಅವ್ರಿಗೆ ನನ್ನ ಮೇಲೆ ಏನೂ ಡೌಟ್ ಇರಲಿಲ್ಲ. ಅಂದರೆ ಎಲ್ಲ ಥರ ಕಾಸ್ಟ್ಯೂಮಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ. ಒಂದು ಇವಾಗ ಹೀರೋಯಿನ್ಸ್ ಅಂದಮೇಲೆ ಎಲ್ಲದರಲ್ಲೂ ಚೆನ್ನಾಗಿ ಗ್ಲಾಮರ್ ಇರಬೇಕು. ಅಂದರೆ ವಿತೌಟ್ ಇವಾಗ ಶಾರ್ಟ್ ಮೂವೀಸ್ ಥರ ಇವಾಗ ಕಂಟೆಂಟ್ ಸಿನಿಮಾಗಳು ಮಾಡಿದ್ರು ಅದಕ್ಕೂ ಸೂಟ್ ಆಗಬೇಕು, ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಸರ್ ಅವಾಗ ಆ ಟೈಮಲ್ಲಿ ಅವ್ರು ನನಗೇನು ಹೇಳಲಿಲ್ಲ. ಮೋಸ್ಟ್ಲಿ ಸುಮಾರು ಹೀರೋಯಿನ್ಸ್ನ ಹುಡುಕಿದ್ದಾರೆ, ನನ್ನ ಪಾತ್ರಕ್ಕೆ ಟ್ರೈ ಮಾಡಿದ್ದಾರೆ, ಗೊತ್ತಿಲ್ಲ ಯಾಕೆ ಸೆಟ್ ಆಗಿಲ್ಲ ಏನೋ ಗೊತ್ತಿಲ್ಲ. ಆಮೇಲೆ ಸುಮಾರು ಒಂದು 2 months ಆದಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಹೀಗೆ ಬನ್ನಿ ಆಫೀಸ್ಗೆ ಒಂದು ಕತೆ ಹೇಳ್ಬೇಕು. ನಂಗೆ ಗೊತ್ತಿತ್ತು ಅವ್ರು ಕಲ್ಟ್ ಕತೆನೇ ಹೇಳ್ತಾರೆ 100% ಅಂತ. ಆ್ಯಕ್ಚುಲಿ ನಾನು ತುಂಬ ಯೋಚನೆ ಮಾಡಿ ಹೋಗ್ಲೋ ಬೇಡವೋ ಬಿಕಾಸ್ ನೋಯಿಂಗ್ ಹಿಮ್ ಆ್ಯಸ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅಲ್ಲಿಂದ ಬಂದಿರೋರು ಹೇಗಿರುತ್ತೋ ಏನೋ, ನಾವು ಬೇರೆ ಸಿಕ್ಕಾಬಡೆ ಸಿಂಪಲ್ ಜನ, ಹೇಗೆ ಅಡ್ಜಸ್ಟ್ ಆಗುತ್ತೆ. ಬಿಕಾಸ್ ಒಂದು ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಒಂದು ರ್ಯಾಪೋ ಬಿಲ್ಡ್ ಆಗಬೇಕು. ಯಾಕಂದರೆ ಇವ್ರು ತುಂಬ ಆ್ಯಟಿಟ್ಯೂಡ್ ಇದ್ಬಿಟ್ರೆ, ತುಂಬ ಶೋ ಆಫ್ ಮಾಡಿದ್ರೆ ಅಂಥವ್ರ ಮಧ್ಯೆ ನನಗಂತೂ ಬದುಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಸೊ ಆಯಿತು ಸರ್ ಅಂದ್ಬಿಟ್ಟು ಹೋದ ತಕ್ಷಣ ಅವ್ರ ಸ್ಕೆಚ್ ಬೋರ್ಡ್ ಪ್ರಕಾರ ಎಲ್ಲ ಕತೆನ ಪಿನ್ ಟು ಪಿನ್ ಚೆನ್ನಾಗಿ ಹೇಳಿದ್ರು. ಐ ವಾಸ್ ಲೈಕ್, ಏನೇ ಆಗಲಿ ನಾನು ಈ ಕತೆ ಮಾಡಬೇಕು, ನಂಗೆ ಕಮರ್ಷಿಯಲ್ಸ್ ಬಗ್ಗೆ ನೀವು ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಈ ಕತೆ ಮಾಡಲೇಬೇಕು ಅಂತ. ಸೊ ಹಾಗೆ ಅವ್ರಿಗೆ ನನ್ನ ಜೊತೆ ಒಳ್ಳೆ ರ್ಯಾಪ್, ಅವ್ರು ನನ್ನ ಪ್ಲಸ್ ಮೈನಸ್ ಗೊತ್ತು, ನಾನು ಹೇಗೆ ಆ್ಯಕ್ಟಿಂಗ್ ಮಾಡ್ತೀನಿ ಗೊತ್ತು. ಹಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಉಪಾಧ್ಯಕ್ಷ ಓನ್ಲಿ. ಫಸ್ಟ್ ದಿನಾನೇ ನಮಗೆ ಕ್ಲೈಮ್ಯಾಕ್ಸ್ ಸೀನ್ ಇಟ್ಟಿದ್ರು ಶೂಟ್ ಮಾಡೋಕ್ಕೆ. ಸೊ 200-300 ಜೂನಿಯರ್ಸ್ ಇದ್ದರು, ರವಿಶಂಕರ್ ಸರ್ ಇದ್ದರು, ಸಾಧು ಕೋಕಿಲಾ ಸರ್ ಇದ್ದರು, ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದರು. ನಾನು ಏನೋ ಸುಮ್ಮನೆ ಮಾಡಿಬಿಟ್ಟೆ, ಅದೇನೋ ಇಮ್ಮೆಚ್ಯೂರ್ಡ್ ಮೈಂಡು ಮಾಡಬೇಕನ್ನೋ ಒಂದು ಹುರುಪಲ್ಲಿ. ಸೊ ಅಲ್ಲೇ ಹಿ ವಾಸ್ ಲೈಕ್ ಫಿಕ್ಸ್ಡ್, ಓಕೆ ಶಿ ಕ್ಯಾನ್ ಡೂ ಇಟ್, ಈ ಕ್ಯಾರೆಕ್ಟರ್ನ ಫುಲ್ ಮಾಡೋಕ್ಕೆ ಆಗುತ್ತೆ ಅಂತ. ಹೋಪ್ಫುಲಿ ಅವ್ರು 100% ನಾನು ಕೊಟ್ಟಿದ್ದೀನಿ. ನಾನಂತೂ ಸಿನಿಮಾ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್. ಇಲ್ಲ, ಸಾಂಗ್ಸಲ್ಲಿ ನೋಡಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತೀರಾ. ಸಿನಿಮಾದಲ್ಲಿ ಕೋಪ ತರಿಸ್ತಿರೋ ಅಥವಾ ಕ್ಲಾಪ್ಸ್ ಹೊಡಿಸ್ತಿರೋ ಗೊತ್ತಿಲ್ಲ, ಬಟ್ ಸಾಂಗಲ್ಲಂತೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಕ್ಲಾಸಿಕಲ್ ಬ್ಯೂಟಿ, ಗುಡ್. ಝೈದ್ ಅವರೇ, ಸಾಮಾನ್ಯವಾಗಿ ಎಲ್ಲರಿಗೂ ಹೊಸತರದಿಂದ ಅಂದರೆ ಫಸ್ಟ್ ಸ್ಟೆಪ್ ಇಡೋವಾಗ ಯಾರ್ದಾದ್ರೂ ಒಂದು ಸಣ್ಣ ಪುಷ್ ಬೇಕಾಗುತ್ತೆ, ಎಂಥವ್ರಿಗೂ ಕೂಡ, ಎನಿ ಟೆಕ್ನಿಷಿಯನ್ ಆರ್ ಎನಿ ಆರ್ಟಿಸ್ಟು. ಸೊ ಆ ಪುಷ್ ಸಿಗದಿರೋ ಸಾಕಷ್ಟು ಜನ ಟೆಕ್ನಿಷಿಯನ್ಸು, ಕಲಾವಿದರು ಇವತ್ತಿಗೂ ಎಲ್ಲಿರೋರು ಅಲ್ಲೇ ಇದ್ದೋಗ್ಬಿಟ್ಟಿದ್ದಾರೆ. ಬಟ್ ನಿಮ್ಮ ಕಲ್ಟ್ ಸಿನಿಮಾ ನೋಡಿದಾಗ ನೀವು ಕೂಡ ಬೀಯಿಂಗ್ ಬಿಗಿನರ್, ಇವಾಗ ಬಿಗಿನರು, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗೆ ನೀವು ನಿಮ್ಮ ಸಿನಿಮಾದಲ್ಲಿ ಅವಕಾಶಗಳು ಕೊಟ್ಟಿದ್ದೀರಾ. ಅಲೋಕ್ ಅವರು ಒಳ್ಳೆ ರ್ಯಾಪರ್ ಕನ್ನಡದಲ್ಲಿ, ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ನೀವೆಲ್ಲೇ ಹೋದ್ರು ಇವೆಂಟ್ಗಳಿಗೂ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಯಾರೆಲ್ಲ ಇದ್ದಾರೆ, ಸೊ ಕಲಾವಿದ್ರ ಬಗ್ಗೆ? ವೆರಿ ಸಿಂಪಲ್ ಸರ್, ನಾನು ಹಂಚ್ಕೊಂಡು ತಿನ್ನೋ ವ್ಯಕ್ತಿ. ನಾನೇ ತಿನ್ನಬೇಕು, ನಾನೇ ಚೆನ್ನಾಗಿರಬೇಕು ಅಂತ ಅದು ಬುದ್ಧಿನೂ ಇಲ್ಲ ನನಗೆ, ಅದು ಆಲೋಚನೆಯೂ ಇಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ಯಾವುದನ್ನು ತಪ್ಪಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ರೆ ದೇವ್ರು ನಮಗೆ ಚೆನ್ನಾಗಿಡೋದು ಅಂತ ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಈ ಸಿನಿಮಾದಲ್ಲಿ ನಾವು ಶುರು ಮಾಡುವಾಗ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ನಾನು ಹೊರಗಡೆಯಿಂದ ಯಾರೂ ಕರೆಯಲ್ಲ ಸರ್. ನನಗೆ ಯಾರೂ ಬೇಡ, ಎಲ್ಲ ಪಕ್ಕಾ ಲೋಕಲ್ ಕನ್ನಡಿಗರು ಅವರಷ್ಟೇ ಬಿಟ್ಟರು ಇನ್ನು ಯಾರಿಗೂ ಆರ್ಟಿಸ್ಟ್ ಆಗ್ಬೋದು, ಯಾವುದೇ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಾನು ಹೊರಗಡೆ ಹೋಗಲ್ಲ ಅಂತ ಅವ್ರಿಗೆ ಮುಂಚೆನೇ ಫಿಕ್ಸ್ ಆಗಿದೆ. ಸೊ ಅವರು ಫಿಕ್ಸ್ ಆಗಿದ್ದರು ಹಾಗೆ. ಸೊ ಹಾಗಾಗಿ ಕಾಸ್ಟಿಂಗ್ ಹಾಗೆ ಬಂತು. ಆಮೇಲೆ ಆಲೋಕಿಗೆ ಎಲ್ಲ ಕಡೆ ಏನಕ್ಕೆ ಕರ್ಕೊಂಡು ಪ್ರಮೋಟ್ ಮಾಡ್ತಿದ್ದೆ ಅಂದರೆ, ಫಸ್ಟ್ ಥಿಂಗ್ ಅವ್ರು ನಮ್ಮ ಸಿನಿಮಾಗೆ ಒನ್ ಆಫ್ ದ ಪಾರ್ಟ್. ಎರಡನೇದು ಅವ್ರಿಗೆ ತುಂಬ ಒಳ್ಳೆ ಫ್ಯಾನ್ ಬೇಸ್ ಇದೆ, ಅದು ಪ್ಲಸ್ ನನಗೂ ಇದೆ. ಸೊ ಅರ್ಥ ಅಂದ್ರಲ್ಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ನಮ್ಮ ಕಡೆಯಿಂದನೂ ಅವ್ರಿಗೊಂದು ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಎಲ್ಲ ಕಡೆ ಮುಖ ಪರಿಚಯ ಆಗುತ್ತೆ. ಸೊ ಇಟ್ಸ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಸರ್, ಅದೇನು ತಪ್ಪಿಲ್ಲ. ಅಲೋಕ್ ಅವ್ರು ಬಿಟ್ಟು ಬೇರೆ ಇನ್ನು ಯಾರೆಲ್ಲ ಇದ್ದಾರೆ ಅಂತಕ್ಕಂಥ ಸಿನಿಮಾದಲ್ಲಿ? ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ರಘು ಅವರು ಇದ್ದಾರೆ, ರಚಿತಾ ಅವರು ಇದ್ದಾರೆ, ಮಲಾಯ್ಕ ಅವರು ಇದ್ದಾರೆ, ನಾನಿದ್ದೀನಿ. ಅಂದರೆ ನಮ್ಮ ಇದರಲ್ಲಿ ತುಂಬ ಆರ್ಟಿಸ್ಟ್ಗಳು ತುಂಬ ಕಡಿಮೆ. ಏನಕ್ಕೆ ನಮ್ಮದೇ 3-4 ಶೇಡ್ ಇರೋದ್ರಿಂದ ಅದೇ ಟೈಮ್ ಲೆಂತ್ ಕಿಲ್ ಮಾಡಿಬಿಡುತ್ತೆ. ಓಕೆ. ಸೊ ಹಾಗಾಗಿ ನಾವು ಜಾಸ್ತಿ ಆರ್ಟಿಸ್ಟ್ ಮೇನ್ ನಿಮ್ಮ 3 ಕ್ಯಾರೆಕ್ಟರ್ ಮೇಲೇ ಜಾಸ್ತಿ ಹೋಗಿ. ಇಡೀ ಸಿನಿಮಾ 4 ಕ್ಯಾರೆಕ್ಟರ್ಸ್ ಮೇಲೆ, ನಂದು, ಮಲಾಯ್ಕ ಅವ್ರದ್ದು, ಆಲೋಕೆ ಅವ್ರದ್ದು, ರಚಿತಾ ಅವರು. ಈ ಸಿನಿಮಾದಲ್ಲಿ ರಚಿತಾ ಅವರಿದ್ದಾರೆ, ಮೋಸ್ಟ್ ಸೀನಿಯರ್ ನಿಮಗೆಲ್ಲ ಅವರೇ ಅಂತ ಅನಿಸುತ್ತೆ. ಸೊ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರು ಅವರು ಈ ಸಿನಿಮಾಗೆ ಓಕೆ ಅಂದಿದ್ದು, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ ಬಗ್ಗೆ ಹೇಳೋದಾದರೆ? ಆದರೆ ಹೀಗೆ ಡಿಸ್ಕಸ್ ಮಾಡ್ತಾ ನನ್ನ ಬಾಯಲ್ಲಿ ಬಂತು, ರಚಿತಾಗೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ. ಏನಕ್ಕಂದರೆ ಆ ಪಾತ್ರ ಹಾಗಿತ್ತು. ನಮಗೂ ಗೊತ್ತು ಅವ್ರು ಸ್ವಲ್ಪ ಸೀನಿಯರ್ ಮೋಸ್ಟು, ಆಮೇಲೆ ಏಜ್ಗಿಂತ ಅವ್ರ ಏಜ್ ಕಡಿಮೆನೇ, ಆದರೆ ಸ್ಕ್ರೀನಲ್ಲಿ ಏಜ್ ಜಾಸ್ತಿ ಆಗಿರೋದ್ರಿಂದ ತುಂಬ ಮೆಚೂರ್ಡಾಗಿ ಕಾಣಿಸ್ತಾರೆ, ಹೆಂಗೆ ಅಂತ. ಬಟ್ ನನಗೆ ಎಲ್ಲ ಒಂದು ಕಡೆ ಗಟ್ ಫೀಲಿಂಗ್ ಇತ್ತು, ನಮ್ಮದು ವರ್ಕೌಟ್ ಆಗುತ್ತೆ ಅಂಥೇಳಿ. ಆಮೇಲೆ ನಮ್ಮ ಡೈರೆಕ್ಟರು ಇಲ್ಲ, ರಚಿತಾ ಅವ್ರು ಬಂದರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು, ಚೆನ್ನಾಗಿ ಸೂಟ್ ಆಗ್ತಾರಂತ ಇಲ್ಲಿಂದನೇ ಕೂತ್ಕೊಂಡು ಕಾಲ್ ಮಾಡಿದೆ. ಬಂದು ರೀಡಿಂಗ್ ಕೊಡಿ ಅಂತ ಹೇಳಿದ್ರು. ನಮ್ಮ ಡೈರೆಕ್ಟರ್ ಅದೇ ಸಾಯಂಕಾಲ ಈವ್ನಿಂಗ್ ರೀಡಿಂಗ್ ಹೋದರು. 2.5 or 3 hours ಡಿಸ್ಕಸ್ ಆಯಿತು. ರಾತ್ರಿ 9 ಗಂಟೆಗೆ ಕಾಲ್ ಬಂತು, ಐ ಆಮ್ ಇನ್ ಅಂತ. ಇಮಿಡಿಯೇಟ್ ಹಂಗೆ ಶುರು ಆಯಿತು.
ನಮಗೂ ಅದೇ ಅನಿಸ್ತಾ ಇತ್ತು. ಅವ್ರು ಸ್ವಲ್ಪ ವಯಸ್ಸಾದವ್ರ ಥರ ಕಾಣಿಸ್ತಾರೇನೋ, ನೀವು ತುಂಬ ಅವ್ರಿಗಿಂತ ಸಣ್ಣ ಹುಡುಗನ ಥರ ಕಾಣಿಸ್ತೀರೇನೋ ಅಂತ ಅಂದ್ಕೊತಿದ್ವಿ. ಬಟ್ ಯಾವಾಗ ಹೃದಯವೇ ಸಾಂಗು ಬಂತೋ ಅದನ್ನು ನೋಡಿದಾಗ ಟೀಸರಲ್ಲೇ ನಮ್ಗೆ ಗೊತ್ತಾಯಿತು ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಕೆಮಿಸ್ಟ್ರಿ ಇರ್ಬೋದು ತುಂಬ ಚೆನ್ನಾಗಿದೆ, ಇಬ್ರಿಗೂ ಚೆನ್ನಾಗಿ ಆಗಿದೆ. ಸೊ ನಿಮಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರು ಅಂತ? ಅಂದರೆ ಎಲ್ಲರೂ ಅದೇ ಹೇಳ್ತಾ ಇದ್ರು, ಏನು ಅಕ್ಕ ತಂಗಿದ ಕತೆನಾ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ಸ್ಗಳು, ಏನೇನೋ ಜನ ಎಲ್ಲ ಅಫ್ಕೋರ್ಸ್ ಅವ್ರು ಸೀನಿಯರ್ ಮೋಸ್ಟು ಹಂಗೆ ಅಂತ ನಾನು ಏನೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ನೀವು ಸಿನಿಮಾ ನೋಡಿಯಪ್ಪ, ನಾವು ದಡ್ರಲ್ಲ ಸುಮ್ಮನೆ ರಚಿತಾರಾಮವ್ರನ್ನ ತೊಗೊಂಡ್ಬಿಡೋದಕ್ಕೆ. ನಾವು ಆ ಪಾತ್ರ ಹಂಗೆ ಕೇಳ್ತಾ ಇತ್ತು, ಅದಕ್ಕೆ ನಾವು ಅವ್ರನ್ನ ಹಾಕ್ಕೊಂಡಿರೋದು. ಉಲ್ಟಾ ನಾವು ಬೇರೆಯವ್ರಿಗೆ ಆಡ್ತಿದ್ರು, ನಮ್ಮ 50% ಸಿನಿಮಾ ಬಜೆಟ್ ಆದರೂ ಕಮ್ಮಿ ಆಗ್ತಾಯಿತ್ತು. ಬಟ್ ಒಟ್ಟೆ ನೀವು ಸಿನಿಮಾ ನೋಡಿ ಆಮೇಲೆ ಗೊತ್ತಾಗತ್ತೆ ನಾವೇನಿಗೆ ರಚಿತಾರಾಮವ್ರನ್ನ ತಗೊಂಡ್ವಿ ಅಂತೇಳಿ. ಅವ್ರು ತುಂಬ ತೂಕವಾದಂಥ ಪಾತ್ರ ಅವ್ರದ್ದು. ಸೊ ಅದನ್ನು ಜನ ಅವ್ರನ್ನ ತುಂಬ ಕನೆಕ್ಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಐ ಥಿಂಕ್ ಈ ಸಿನಿಮಾದವ್ರ ಮೇಲೆ ಅವ್ರಿಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಇಲ್ಲಿವರೆಗೂ ನೀವು ರಚಿತಾರಾಮವ್ರನ್ನ ಏನು ನೋಡಿದ್ದೀರಾ ಅದನ್ನು ಡೆಡ್ ಆಪೋಸಿಟ್ ನೋಡ್ತೀರಾ. ಇತ್ತೀಚೆಗೆ ತುಂಬ ಚಾಲೆಂಜಿಂಗ್ ರೋಲ್ಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಇದು ಕೂಡ ಒಂದು ಅಂತ ನಾನು ಭಾವಿಸ್ತೀನಿ. 101%. ಸೂಪರ್ ಸೂಪರ್. ಒಂದು ಟೀಸರಲ್ಲಿ ನಿಮ್ದೊಂದು ಜಲಕ್ ನೋಡಿದೆ, ಒಂದು ಪೇಂಟಿಂಗ್ ಇರುತ್ತೆ, ಒಂದು ಹುಡುಗಿ ರೋಸ್ ಇಟ್ಕೊಂಡು ನಿಂತಿರ್ತಾಳೆ, ಜೈದವ್ರು ಹೋಗ್ಬಿಟ್ಟು ಆ ರೋಸ್ನ ಒರೆಸಾಕ್ಬಿಟ್ಟು ಅದನ್ನು ಕತ್ತಿಯಾಗಿ ಕನ್ವರ್ಟ್ ಮಾಡ್ತಾರೆ. ಅದು ನಾನಲ್ಲ ಸರ್, ಅದು ನನ್ನ ಕ್ಯಾರೆಕ್ಟರ್ ಮಾಧವ ಅಂತೇಳಿ. ಅವ್ನ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಓಕೆ, ಏನಕ್ಕೆ ಏನು ಅಂತಲೇ ಅದು ಸಿನಿಮಾ ಇರೋದು. ಸೊ ಆ ಥರ ಮಾಧವ ಕ್ಯಾರೆಕ್ಟರ್ ಸೂಪರ್. ಮಲೈಕ್ ಅವರೇ, ಸಿನಿಮಾದಲ್ಲಿ ನಿಮ್ಮ ಹೆಸರು ಏನಿದೆ, ನಿಮ್ಮ ರೋಲ್ ನೇಮ್ ಅಂತ? ಯಾಕಂದರೆ ಅಲ್ಲಿ ರಚಿತಾ ಅವ್ರ ನೇಮು ಇತಿಹಾಸಿನಿ, ತುಂಬ ಕ್ಯೂಟ್ ಆಗಿದೆ ಹೆಸರು, ಬಟ್ ಪಾತ್ರ ಕ್ಯೂಟ್ ಇಲ್ಲ ಅಂತ ಅನಿಸುತ್ತೆ. ನಿಮ್ಮದು ನಂದಿನಿ ನೀವೇನಾ ಅಥವಾ ನಿಮ್ಗೆ ಬೇರೆ ಹೆಸರು ಇದೆಯಾ ಅಂತ? ಅದೇ ಕ್ವೆಶ್ಚನ್ ಮಾರ್ಕ್ ಇರೋದು ಸರ್. ಒಂದು ಸಣ್ಣ ಹಿಂಟ್ ಆದರೂ ಬಿಟ್ಕೊಡಿ. ಅಲ್ಲ, ಅದು ಹೆಸರು ಬಿಟ್ಕೊಟ್ಬಿಟ್ರೆ ಕತೆ ಗೊತ್ತಾಗ್ಬಿಡುತ್ತೆ. ಇವಾಗ ಅವ್ರು ಹೇಳ್ತಿದ್ರಲ್ವ ಸರ್, ಇವಾಗ ಸಿಸ್ಟರ್ ಅದು ಇದು ಕಾಂಬೋ ಹಂಗೆಲ್ಲ ಹೇಳ್ತಾರೆ, ಕಮೆಂಟ್ಸ್ ಮಾಡ್ತಾರೆ ಅಂತ. ಹಂಗೆ ನೋಡೋದಿದ್ರೆ ಸಲ್ಮಾನ್ ಖಾನ್ ಸರ್ ರಶ್ಮಿಕಾ ಜೊತೆ ಆ್ಯಕ್ಟ್ ಮಾಡಿಲ್ವಾ? ಆ ಥರ ಏನಕ್ಕೆ ಹುಡುಗಿರಿಗೆ ಹೇಳ್ಬೇಕು? ದಟ್ ಡಸಂಟ್ ವರ್ಕ್ಔಟ್. ಲೈಕ್ ರಜನಿಕಾಂತ್ ಅವರು ಎಷ್ಟು ಜನ ಹೆಂಗ್ ಹೀರೋಯಿನ್ಸ್ ಜೊತೆ ವರ್ಕ್ ಮಾಡ್ತಿಲ್ಲ. ರಚಿತಾ ಮ್ಯಾಮ್ಗೆ ಆ ಥರ ಕಮೆಂಟ್ ಹಾಕ್ಬೇಕಂದ್ರೆ, ರಚಿತಾ ಮ್ಯಾಮ್ ಅಂತಲ್ಲ, ಎನಿ ಗರ್ಲ್ ಇನ್ ದಟ್ ಪಾಯಿಂಟ್. ಎಷ್ಟೊಂದು ಜನ ಹೀರೋಸು ಯಂಗ್ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಹಾಗೆ ಇವಾಗ ಅವ್ರು ದೊಡ್ಡವರು ಯಂಗ್ ಹೀರೋ ಕೆಮಿಸ್ಟ್ರಿ ವರ್ಕ್ ಆಯ್ತಾ ಸರ್? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನೋಡಿ, ವಾಯ್ಸ್ ರೈಸ್ ಮಾಡ್ತಾರೆ. ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅಷ್ಟೇ ಸರ್, ಬೇರೆ ಏನು. ವೆರಿ ಟ್ರೂ, ವೆರಿ ಟ್ರೂ. ನಮ್ಗೆ ಆ ಕೆಮಿಸ್ಟ್ರಿ ಎದ್ದು ಕಾಣುತ್ತೆ ಇನ್ಫ್ಯಾಕ್ಟ್ ಇದ್ರಲ್ಲಿ ನೋಡಿದಾಗ. ಇನ್ನು ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ಅರ್ಜುನ್ ಜನ್ಯ ಅವರು 45 ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರೂ ಕೂಡ ಅವ್ರದ್ದೇ ಡೈರೆಕ್ಷನ್ ಸಿನಿಮಾ, ಇಂಥ ಒಳ್ಳೆ ಬ್ಯೂಟಿಫುಲ್ ಆಲ್ಬಮ್ ಕೊಟ್ಟಿದ್ದಾರಲ್ಲ, ಸೊ ಏನು ಹೇಳ್ತೀರಾ? ನಾವು ಶೂಟ್ ಮಾಡುವಾಗಲೇ ಕೇಳಿ ಕೇಳಿ ನಮ್ಗೆ ಆ್ಯಕ್ಚುಲಿ ಸಾಕ ಹೋಗ್ಬಿಡ್ತು ಕೇಳಿ. ರಿಲೀಸ್ ಆದಮೇಲೆ ಅಷ್ಟು ನಾವು ಇವಾಗ ಈ ಸಾಂಗ್ ಕೇಳ್ತೀವಿ, ರಚಿತಾ ಮ್ಯಾಮ್ದು ಅಷ್ಟು ನಾವು ಆ ಸಾಂಗ್ ಕೇಳಿರಲಿಲ್ಲ. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾಯಿಂದ ಐ ಫೀಲ್ ವೆರಿ ಲಕ್ಕಿ ಸಾಂಗ್ಸ್ ವಿಷಯದಲ್ಲಿ. ನನಗೆ ನೀನು ಅವರೇ ಕೊಟ್ಟಿದ್ದು, ಸೇಮ್ ಅನಿಲ್ ಸರ್ ಮತ್ತೆ ಕಾಂಬಿನೇಷನ್ ಇದು ಕೂಡ ಅವರೇ ಕೊಟ್ಟಿರೋದು. ಅಂದ್ರೆ ನಮ್ಮಂತ ಯಂಗ್ಸ್ಟರ್ಸ್ಗೆ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾ ಹಾಡ್ ಮಾಡ್ತಿರೋದೇ ಅನ್ನೋದೇ ದೊಡ್ಡ ವಿಷಯ ನಮ್ಗೆ. ಬಿಕಾಸ್ ಅವ್ರೆಲ್ಲ ಸ್ಟಾರ್ಗೆ ಮಾಡಿದ್ದಾರೆ, ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಎಲ್ಲರಿಗೂ ಮಾಡಿದ್ದಾರೆ. ಸೊ ನಮಗೂ ಮಾಡಿದ್ದಾರೆ ಅಂದರೆ ಅದು ನಮಗೆ ದೊಡ್ಡ ವಿಷಯನೇ. ಹಾಗೆ ಅಯ್ಯೋ ಶಿವನೇ ಒಂಥರ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿ ಹೋಗ್ಬಿಟ್ಟಿದೆ ಸರ್. ನಾವು ಮೊನ್ನೆ ಮಂಗಳೂರಿಗೆ ಹೋದ್ರೂ ಕೂಡ, ಮಂಗಳೂರಲ್ಲಿ ಯೂಶಲಿ ಕನ್ನಡ ಸಿನಿಮಾಗಳು ಅಂದರೆ ಸಾಂಗ್ಸ್ ಅಷ್ಟು ಅಲ್ಲಿ ತನಕ ರೀಚ್ ಆಗುತ್ತಾ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೊಂದು 2 ಸಾಲ ಹಾಡಿದ್ರೆ ಅವರೊಂದು 2 ಸಾಲ ಅವರೇ ಹಾಡ್ತಾರೆ, ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಲೈನ್ಸು. ಸೊ ಅದಕ್ಕಿಂತ ಇನ್ನೊಂದು ಹಿಟ್ ಆಗಿದೆ ಅಂತ ಸಾಂಗ್ ಹೇಳಕ್ಕೆ ಇನ್ಯಾವ ಬೇರೆ ಪ್ರೂಫೇ ಬೇಡ ಅಂತ ಅನಿಸುತ್ತೆ. ಜೈದ್ ಅವರೇ, ಹಳದ ಊರಿನ ದಾರಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎಂಥ ಬ್ಯೂಟಿಫುಲ್ ಲೈನ್ಸ್ ಬರೆದಿದ್ದಾರೆ ಅನಿಲ್ ಅವರು. ಇನ್ಫ್ಯಾಕ್ಟ್ ಎಲ್ಲ ಸಾಂಗ್ಸ್ಗೂ ಅವರೇ ಲಿರಿಕ್ಸ್ ಪೆನ್ ಮಾಡಿರೋದು. ಇನ್ಸ್ಟೆಂಟ್ ಬರೆಯೋದು ಸರ್ ಅವರು. ಇನ್ಸ್ಟೆಂಟ್ ಸುಮ್ಮನೆ ಹಿಂಗೆ ಕೂತಿರ್ತೀವಲ್ವಾ, ಅವ್ರು ಫಸ್ಟ್ ಸ್ವಲ್ಪ ಹೆದರ್ತಾರೆ, ಅಯ್ಯೋ ನಾನು ಬರೆಯಲ್ಲ ಅಂತೇಳಿ. ಬರೀರಿ ಸರ್, ಅದೊಂದು ಮ್ಯಾಟ್ರ ನಿಮಗೆ, ಅಯ್ಯೋ ಬರೀರಿ ಸರ್ ಅಂತ ಟ್ಯಾಂಕ್ ಅಂತ ಬರ್ಬಿಡ್ತಾರೆ. ಅವ್ರು ಸ್ಟಾರ್ಟಿಂಗ್ ಒಂದು ಲೈನ್ ಅಷ್ಟೇ ಅವ್ರಿಗೆ ಕಷ್ಟ ಆಗೋದು, ಆನೆ ಟಕ ಅಂತ ಬರ್ದೋಗ್ತಾರೆ. ಅಯ್ಯೋ ಶಿವನೇ ಆಲ್ಮೋಸ್ಟ್ 1.5 ಕೋಟಿಗೂ ಅಧಿಕ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ. ಅದಕ್ಕಿಂತ ಹೆಚ್ಚಾಗಿ ನೋಡಿರೋರೇ ಪದೇ ಪದೇ ನೋಡ್ತಿದ್ದಾರೆ, ಕೇಳಿರೋರೇ ಪದೇ ಪದೇ ಕೇಳ್ತಿದ್ದಾರೆ. ಆ ಸಾಂಗು ಮ್ಯೂಸಿಕಲಿ ಅಷ್ಟು ಹಾರ್ಟ್ ಟಚಿಂಗ್ ಆಗಿದೆ ಅದು. ಸೊ ನೀವು ಎಷ್ಟು ಸರಿ ಕೇಳಿದ್ದೀರಾ? ನಿಮಗೆ ಎಷ್ಟು ಸ್ಪೆಷಲ್ ಆ ಸಾಂಗು? ತುಂಬ ಸ್ಪೆಷಲ್ ಅಲ್ಲ ಸರ್. ಆಮೇಲೆ ನಾನು ಜಾಸ್ತಿ ಸಿನಿಮಾಕ್ಕಿಂತ ಸಾಂಗ್ಸ್ಗೆ ತುಂಬ ಗಮನ ಕೊಡ್ತೀನಿ. ಏನಕ್ಕೆ ಸಿನಿಮಾಗೆ ಬರುತ್ತೆ, ಓಕೆ ಸಿನಿಮಾದ ಒಂದು ವಾರ ಓಡುತ್ತೆ, ಹಿಟ್ ಸಿನಿಮಾ ಅಂದರೆ 2 ವಾರ 3 ವಾರ ಓಡುತ್ತೆ. ಬ್ಲಾಕ್ ಬಸ್ಟ್ ಅಂದರೆ 5 ವಾರದ ಮೇಲೆ ಸಿನಿಮಾ ಇರಲ್ಲ ಇವತ್ತಿನ ಟೈಮಿಗೆ, ಕಾಲಕ್ಕೆ. ಸಾಂಗ್ಸು ನಾವು ಬಿಡುವಾಗಲೂ ಇರುತ್ತೆ, ಇವತ್ತು ಇರುತ್ತೆ, ನಾಳೆ ಇರುತ್ತೆ, ನಾನಿಲ್ಲ ಅಂದ್ರೆ ಹಾಡುಗಳು ಇರುತ್ತೆ. ಸಾಂಗ್ ಹ್ಯಾಸ್ ವೆರಿ ಬಿಗ್ ಸ್ಪ್ಯಾನ್, ಲೈಫ್ ಸ್ಪ್ಯಾನ್. ಆಮೇಲೆ ನನಗೆ ತುಂಬ, ನಾನು ಕನ್ನಡ ಹಾಡುಗಳು ಕೇಳ್ಕೊಳ್ಳುವಾಗ, ಅಂದರೆ ಕನ್ನಡ ಇಂಡಸ್ಟ್ರಿಗೆ ಬರೋ ಮುಂಚೆ ಆ ಮೆಲೋಡಿ ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು. ಸೊ ಅದು ನನ್ನ ತಲೆಯಲ್ಲಿ ತುಂಬ ಇತ್ತು. ನಾನು ಯಾವುದೇ ಸಿನಿಮಾ ಇದ್ದರೂ ಕೂಡ ಒಂದು ಮೆಲೋಡಿ ಸಾಂಗ್ ಅಂತೂ ಕಂಪಲ್ಸರಿ
ಇರಲೇಬೇಕು, ಅದೇನೇ ಆದರೂ ಪರವಾಗಿಲ್ಲ ಅಂತ. ಇನ್ಫ್ಯಾಕ್ಟ್ ಬನಾರಸಲ್ಲಿ ಬೆಳಕಿನ ಕವಿತೆ ಇವತ್ತಿಗೂ ಕೂಡ ಹಮ್ಮಿಂಗ್ ಸಾಂಗ್ಗಳಲ್ಲಿ ಅದು ಒಂದು. ಈ ಸಿನಿಮಾದಲ್ಲಿ ಈಗ ಈ ಸಾಂಗ್ ಒಂದು ಸಿಕ್ತು, ಅಯ್ಯೋ ಶಿವನೇ. ಸೊ ಗ್ರೇಟ್, ಅದೊಂಥರ ಸ್ಪೆಷಲ್ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ. ಖಂಡಿತ, ಡೆಫಿನೆಟ್ಲಿ, ಅಫ್ಕೋರ್ಸ್. ಯಾಕಂದರೆ ನಾವು ಅದೇ ಥರ ಕೆಲಸ ಮಾಡಿರ್ತೀವಿ. ಆಮೇಲೆ ಬಹುಶಃ ಐ ಥಿಂಕ್ ನನಗೆ ಮತ್ತು ಅನಿಲ್ ಅವ್ರಿಗೂ ಕೂಡ ಒಂದು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ನನಗೆ ಸಾಂಗ್ಸ್ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಸ್ವಲ್ಪ ಚೆನ್ನಾಗಿದೆ ಅಂತ ನನ್ನ ಬಗ್ಗೆ ನಾನೇ ಹೊಗಳ್ಕೊಳ್ತಾ ಇದ್ದೀನಿ. ಅದೊಂದು ವಿಷಯಕ್ಕೆ ಕೇಳಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತೇಳಿ. ಇದೇ ಹೃದಯವು ಕೇಳದೆ ಹಾಡಿಗೆ ನಂದು ಡೈರೆಕ್ಟರ್ ಅವ್ರದ್ದು ತುಂಬ ಗಲಾಟೆಗಳಾಗಿದೆ. ಫಸ್ಟ್ ಟೈಮು, ಇಲ್ಲಿವರೆಗೂ ಎಲ್ಲೂ ಆಗಿರಲಿಲ್ಲ ಗಲಾಟೆ. ಅಂದರೆ ಶೂಟಿಂಗ್ ಟೈಮ್ ಗ್ಯಾಪ್ ಸಿಗ್ತಾ ಇಲ್ಲ. ನಾವು ಮೊನ್ನೆ 4-5 ಡೇಸ್ ಬ್ಯಾಕ್ ಶೂಟ್ ಮಾಡಿರೋದು ಸರ್. ಅದು ರಿಲೀಸ್ ಏನು ಮಾಡಿದ್ವಿ 4 ಡೇಸ್ ಬಿಫೋರ್ ಶೂಟ್ ಮಾಡಿದ್ದು. ಅವ್ರು ಶೂಟಿಂಗ್ ಹೆಂಗೆ ಮಾಡ್ತೀರಾ, ಕಾಸ್ಟ್ಯೂಮಿಂದ ರೆಡಿ ಮಾಡ್ತೀರಾ, ಹೆಂಗೆ ಏನು ಅಂತ ನಾನು ಹೇಳಿದೆ. ಸರ್ ಶೂಟ್ ಮಾಡೋಕ್ಕಿದ್ರೆ ಈ ಹಾಡನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ವಾ ಎಷ್ಟು ಪೇಮೆಂಟ್ ಅಂತ ಹೇಳಿ ನಾನು ನಿರ್ಮಾಪಕರಿಗೆ ಕೊಟ್ಟು ಈ ಸಾಂಗ್ನ ಪರ್ಚೇಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸಿನಿಮಾಗೆ ಯೂಸ್ ಮಾಡ್ಕೊತೀನಿ. ಅವ್ರು ನಾನು ಬಿಡಲ್ಲ ಅಂತೇಳಿ, ಇದು ನನ್ನ ಸಿನಿಮಾದ ಹಾಡು ನಾನೇ ಇಟ್ಕೊಳ್ತೀನಿ, ಶೂಟಿಂಗ್ ಮಾಡಿ. ಓಕೆ, ನೀವು ರೋಲಿಂಗ್ ಕಾರ್ಡಲ್ಲಿ ಅಲ್ಲೆಲ್ಲ ಹಾಕ್ತಂದ್ರೆ ನಾನಂತೂ ಒಪ್ಪಲ್ಲ ಇಂಥ ಒಳ್ಳೆ ಹಾಡು ಅಂತೇಳಿ. ಮತ್ತು ಕೊನೆಗೆ ಟಕ ಅಂತೇಳಿ ರಚಿತಾ ಅವ್ರ ಡೇಟ್ ತೊಗೊಂಡು ಇಮ್ಮಿಡಿಯಾಗಿ ರಾತ್ರಿ 3 ಡೇಸ್ ಒಳಗಡೆ 3 ಡೇಸ್ ಅದು ಕಂಪ್ಲೀಟ್ ನೈಟ್ ಶೂಟ್ ಮಾಡಿರೋದು ಅಂತ ನೈಟ್ ಶೂಟು ಹರ್ಷ ಸರ್ನ ಹಿಡ್ಕೊಂಡು ಓಕೆ ಇಮ್ಮಿಡಿಯಾಗಿ ಹೊರದು ಸಾಕ್ತೀವಿ. ನೋಡಿ, ಹರ್ಷ ಅವರು ಬಹುಶಃ ಬಾಲಿವುಡ್ಗೆ ಹೋಗಿ ಡೈರೆಕ್ಷನ್ ಮಾಡಿ ಬಂದ ನಂತರ ಫಸ್ಟ್ ಸಾಂಗ್ ಕೊರಿಯೋಗ್ರಫಿ ಅನಿಸುತ್ತೆ ಅಲ್ವಾ? ನಂದು ಮತ್ತು ಅವ್ರ ವರ್ಣ ತುಂಬ ಚೆನ್ನಾಗಿದೆ. ಏಕೆಂದರೆ ನನಗೆ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಬೇಕಾಗಿತ್ತು ನಾನು. ಸೊ ಆವತ್ತಿಂದ ನನಗೆ ಅವ್ರು ತುಂಬ ಪರಿಚಯ, ತುಂಬ ಒಳ್ಳೆ ಫ್ರೆಂಡು. ಸೊ ಅವ್ರದ್ದು ನನ್ನ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಒಂದು ಕಾಲ್ ಹೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಬಾಂಬೆಯಿಂದ ಫ್ಲೈಟ್ ತೊಗೊಂಡು ಬೆಂಗಳೂರು ಬಂದು ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಪ್ಲ್ಯಾನಿಂಗ್ ಹೇಳಿದ್ರು. ಆ ಪ್ಲ್ಯಾನಿಂಗ್ ನನಗೆ ಯಾವತ್ತೂ ಇಷ್ಟ, ಯಾಕಂದರೆ ಬೆಳಕಿನ ಕವಿತೆನ ಅವರೇ ಮಾಡಿದ್ದು. ಆವಾಗಲೂ ಕೇಳ್ಕೊಳ್ಳುವಾಗ ಟಕ್ ಅಂತ ಬಂದು ಮಾಡಿಕೊಟ್ರು. ಸೊ ಹಂಗೆ ಬಂದು ಮಾಡಿದ್ರು. ಇನ್ಫ್ಯಾಕ್ಟ್ ರಚಿತಾ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನನಗೂ ಕೂಡ ನನ್ನದೇ ಒಂದು ಸಾಂಗ್ ಇದ್ರು ಈ ಸಿನಿಮಾದಲ್ಲಿ, ನನ್ನ ಫೇವ್ರೇಟ್ ಸಾಂಗು ಅಯ್ಯೋ ಶಿವನೇ ಅಂತ ಹೇಳ್ತಾ ಇದ್ರು. ಮೊನ್ನೆ ನಾವು ಪ್ರೀ ರಿಲೀಸ್ ಇವೆಂಟಲ್ಲಿ ಸಿಕ್ಕಾಗ ನಾನು ಹೇಳಿದೆ ನಂಗೆ ಸಿಕ್ಕಾಪಡೆ ಇಷ್ಟ ಆಗೋಯ್ತು ನಿಮ್ಮ ಸಾಂಗು ಅಂತ ನಾನು ಹೇಳಿದೆ. ಅವರು ಇಲ್ಲ ನನಗೆ ಅಯ್ಯೋ ಶಿವನೇ ಇಷ್ಟ ಆಯಿತು ಅಂತಲಿಲ್ಲ, ನನಗೆ ನಿಮ್ಮ ಸಾಂಗ್ ಇಷ್ಟ ಆಯಿತು ಅಂದರೆ ಅಯ್ಯೋ ಶಿವನೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇಷ್ಟಪಡೋಕ್ಕೆ. ಬಟ್ ಇವ್ರದ್ದು ಸಾಂಗು, ಇವರಿಬ್ರದ್ದು ಸಾಂಗು ಕೇಳಿದ್ರೆ ಕೇಳ್ತಾ ಇರ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಕೇಳಿದ್ರು ಕೇಳಬೇಕು ಅಂತ ಅನ್ಸುತ್ತೆ. ರಬ್ಬಾಗಿ ನಾನು ಮತ್ತು ಡೈರೆಕ್ಟ್ರು ಅವ್ರು ಈ ಹಾಡು ಬೇಕು ನನಗೆ ಅಂತ ಅವರು, ನಾವು ಇಲ್ಲ ಈ ಹಾಡು ಇವ್ರದು ಅಂತೇಳಿ, ಇಲ್ಲ ಇಂಥ ಒಳ್ಳೆ ಹಾಡು ನಾನೇ ಬೇಕು ನನಗೇ ಬೇಕು ಅಂತ ಹೇಳಿ. ಏನಕ್ಕಂದರೆ ಆ ಕತೆ ಹಂಗೆ ಡಿಮ್ಯಾಂಡ್ ಮಾಡುತ್ತೆ. ಸೊ ಹಾಗೆ ಆಮೇಲೆ ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲ ಈ ಹಾಡು ನಿಮಗೆ ಕೊಡೋಕ್ಕಾಗಲ್ಲ, ನಿಮಗೆ ಬೇರೆ ಥರ ಒಂದು ಮಾಡ್ತೀವಿ, ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ, ಇದು ನಿಮಗೆ ಸೂಟ್ ಆಗಲ್ಲ, ಕತೆ ಹಂಗೆ ಡಿಮ್ಯಾಂಡ್ ಮಾಡ್ತಾಯಿಲ್ಲ. ಆಮೇಲೆ ಅವರು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಬೇಜಾರು ಪಟ್ಟರು. ಆವಾಗ ಆಮೇಲೆ ಸ್ವಲ್ಪ ಸರಿಯಾದು. ಹಾಡುಗಳು ಹಿಟ್ಟಾಗಬೇಕಂದ್ರೆ ಬರೀ ಲಿರಿಕ್ಸ್ ಚೆನ್ನಾಗಿದ್ರೆ ಆಗಲ್ಲ, ಅಟ್ ದ ಸೇಮ್ ಟೈಮು ಟ್ಯೂನ್ ಚೆನ್ನಾಗಿರಬೇಕು, ಲಿರಿಕ್ಸ್ ಚೆನ್ನಾಗಿರಬೇಕು, ಎಸ್ಪೆಷಲಿ ಸಿನಿಮಾಟೋಗ್ರಫಿ ಚೆನ್ನಾಗಿರಬೇಕು. ಅಯ್ಯೋ ಶಿವನೇ ಸಾಂಗ್ ಅಂತೂ ನನಗೆ ಪರ್ಸ್ನಲಿ ಒನ್ ಆಫ್ ಮೈ ಫೇವ್ರೆಟ್ ಸಾಂಗು. ಏನಕ್ಕೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಫ್ರೇಮು ಪೇಂಟಿಂಗ್ ಥರ ಬಂದಿದೆ ಲಿಟ್ರಲಿ. ಸೊ ಜಗದೀಶ್ ವಾಲಿ ಸರ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀವಿ? ತುಂಬ ಅದ್ಭುತವಾದ ಸಿನಿಮಾಟೋಗ್ರಾಫರು. ಅವರಿಗೆ ಪಾಪ ಎಲ್ಲೂ ಪೊಟೆನ್ಷಿಯಲ್ ಸಿಕ್ಕಿರಲಿಲ್ಲ. ಅವ್ರಿಗೆ ಇಲ್ಲಿವರೆಗೂ ಸಿಕ್ಕಿರೋದು ತುಂಬ ಚಿಕ್ಕ ಸಿನಿಮಾಗಳು. ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂದರೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಅವ್ರ ಹೆಗಲ್ ಮೇಲೆ ಅವ್ರ ಮೋಸ್ಟ್ ಫಾಸ್ಟೆಸ್ಟ್ ಕ್ಯಾಮ್ರಾಮನ್ ಅಂತ ಅವ್ರಿಗೊಂದು ಹೆಸರಿದೆ. ಅಂದರೆ ಆ ಕ್ಯಾಮ್ರಾನ ಹೆಗಲ್ ಮೇಲೆ ಇಟ್ಕೊಂಡೇ ಶೂಟ್ ಮಾಡೋದು ಅಂತ ಹೇಳಿ. ಇಲ್ಲಿ ಒಂದು ಸೀನು ಕೂಡ ಮೇಲೆ ಸ್ಟ್ರೆಸ್, ಅದು ಒಂದು ಕ್ಲಾತ್ ಬರುತ್ತೆ, ಅದೊಂದು ಕ್ಲಾತ್ ಕಟ್ಟಿವರೆಗೂ ಶೂಟ್ ಮಾಡ್ತಾ ಇರಲಿಲ್ಲ. ಅದು ಟೈಮ್ ಟೇಕಿಂಗ್ ತುಂಬ. ಅದಕ್ಕೆ ನಮ್ಮದು 92 ಡೇಸ್ ಈ ಇಡೀ ಸಿನಿಮಾ ಶೂಟ್ ಮಾಡೋದಕ್ಕೆ. ನಾನು ಅಲ್ಲಿ ಬಡ್ಕೊಳ್ತಾ ಇದ್ದೆ, ಅಲ್ಲಿ ಪ್ರೊಡ್ಯೂಸರ್ ಬಡ್ಕೊಳ್ತಾ ಇದ್ರು. ಏನಕ್ಕೆ ಝೀ ಅಂತ ಕಾಲ್ ಶೀಟ್ ಹೋಗ್ತಾ ಇರುತ್ತೆ, ಡಬಲ್ ಕಾಲ್ ಶೀಟ್ ಡಬಲ್ ಪೇಮೆಂಟ್ ಎಲ್ಲರೂ ಕೊಡಬೇಕು. ಸರ್ ಮುಗಿಸಿ ಸರ್ 10 ಮಿನಿಟ್ಸ್ ಸರ್ 10 ಮಿನಿಟ್ಸ್ ಸರ್ 10 ಮಿನಿಟ್ಸ್ ಅಂತ. ಆದರೆ ಇವಾಗ ಅರ್ಥ ಆಗ್ತಿದೆ ನಮಗೆ. ಅವಾಗ ನಾವು ಕೋಪ ಮಾಡ್ಕೊಂಡಿರ್ಬೋದು, ಸಣ್ಣ ಪುಟ್ಟ ಜಗಳಗಳು ಆಗಿರ್ಬೋದು. ಆದರೆ ಇವತ್ತು ಆ ಕ್ವಾಲಿಟಿ ನೋಡಿದ್ಮೇಲೆ ಗೊತ್ತಾಗ್ತಿದೆ, ಓಕೆ ಇವ್ರು ಇಷ್ಟೊಂದು ಟೈಮ್ ತೊಗೊಂಡು ಈ ಲೈಟಿಂಗ್ಗೆ ಈ ಥರ ಇದು ಕ್ವಾಲಿಟಿಗೆ ಅಂತ ಹೇಳಿ. ಮಲೈಕ್ ಅವರೇ, ಟೀಸರಲ್ಲಿ ನಾವು ಒಂದಷ್ಟು ಶಾರ್ಟ್ಸ್ ನೋಡಿದ್ವಿ. ಝೈದ್ ಅವ್ರಿಗೆ ಅಂದರೆ ಮಾಧವಗೆ ನೀವು ಸಿಗ್ತೀರಾ, ರಚಿತಾ ಅವ್ರು ಸಿಗ್ತಾರಾ? ನೀವು ಕೈ ಕೊಡ್ತೀರಾ ಅಥವಾ ಅವ್ರು ಕೈ ಕೊಡ್ತಾರಾ? ಏನೋ ಸಣ್ಣ ಹಿಂಟ್ ಕೊಡ್ಬೋದಾ? ಇವರೇ ಕೈ ಕೊಟ್ಬಿಟ್ರೆ ಅವ್ರು ಕೈ ಕೊಡೋದಾಗಿದ್ದಿದ್ರೆ ಪ್ಯಾಥೋ ಸಾಂಗಲ್ಲಿ ಟನ್ಗಟ್ಲೆ ಸಿಗರೇಟ್ ಪ್ಯಾಕ್ಗಳನ್ನ ಸುಡೋ ಅವಶ್ಯಕತೆ ಅವ್ರಿಗೇನಿರ್ತಿತ್ತು? ಲೀಟರ್ ಗಟ್ಲೆ ಬಾಟ್ಲ್ ಎಣ್ಣೆ ಕುಡಿಯೋದು ಅವಶ್ಯಕತೆ ಅವ್ರಿಗೇನಿರ್ತಿತ್ತು? ಕನ್ಫ್ಯೂಸ್ ಮಾಡಕ್ಕೆ ಸರ್. ಅದು ಡೆಫಿನೆಟ್ಲಿ ನಾನಂತೂ ಕೈ ಕೊಡಲ್ಲ. ನನ್ಗನ್ಸ್ದಂಗೆ ಅವರು ರಚಿತಾ ಮ್ಯಾಮು ಕೈ ಕೊಡಲ್ಲ. ನೀಟಾಗಿ ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ನನಗೆ, ಅಂದರೆ ನನ್ನ ಥ್ರೂ ಆಡಿಯನ್ಸ್ಗೆ. ವೆರಿ ಗುಡ್, ನೈಸ್. ಮೋಸ್ಟ್ಲಿ ಇವರೇ ಇರ್ಬೋದು, ಇಲ್ಲಾಂದ್ರೆ ಇನ್ನೊಬ್ರು ಬರ್ಬೋದೇನೋ, ನೆವೆನೋ ಮಧ್ಯ ಯಾರಾದ್ರು ಇನ್ನೊಬ್ರು ಇರ್ಬೋದು. ಅದು ಹಿಂಟ್ ಕೊಟ್ಟೆ ನಾನು ಇವಾಗ. ಸೂಪರ್. ಝೈದ್ ಅವರೇ, ಪ್ಯಾಥೋ ಸಾಂಗಲ್ಲಿ ಯು ಹ್ಯಾವ್ ಗಿವನ್ ಎವ್ರಿಥಿಂಗ್ ಟು ದಟ್ ಸಾಂಗ್ ಅಂತ ನನಗನ್ಸುತ್ತೆ. ಸೊ ತುಂಬ ಎಮೋಷನ್ಸ್ ಇದೆ. ಅಂದರೆ ಒಂದು ಸಿನಿಮಾದಲ್ಲಿ ಎಮೋಷನ್ ಇಲ್ದಿರ ಯಾವ ಸಿನಿಮಾನೂ ಇರಲ್ಲ. ಎಮೋಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎನಿ ಸಿನಿಮಾ. ಬಟ್ ಈ ಸಾಂಗಲ್ಲಿ
ನೀವು ಬಹುಶಃ ಒಂದು 100 ಸಿನಿಮಾಗಳಿಗೆ ಆಗೋಷ್ಟು ಎಮೋಷನ್ಸ್ನ ಈ ಒಂದು ಸಾಂಗಲ್ಲಿ ವ್ಯಕ್ತಪಡಿಸಿದ್ದೀರ ಅಂತ ನನಗೆ ಅನಿಸುತ್ತೆ. ಸೊ ಪ್ಯಾಥೋ ಸಾಂಗ್ ನಿಮಗೆ ಪರ್ಸ್ನಲಿ ಎಷ್ಟು ಕಾಡುತ್ತೆ? ತುಂಬ ಹೌ ಕಾಡು. ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಯು ಟು ಶಾರ್ಟ್? ಫಸ್ಟ್ ಥಿಂಗ್ ವಾಸ್ ಸ್ಮೋಕಿಂಗ್. ಓಕೆ. ಅದು ಸ್ಟಾರ್ಟಿಂಗಾಗಿ ನಾವು ನಾರ್ಮಲ್ ಸಿಗರೇಟೇ ಸೇದ್ಕೊಂಡು ಶುರು ಮಾಡಿದ್ವಿ. ಹೋಗ್ತಾ ಹೋಗ್ತಾ ಓವರ್ ಆಗೋಕ್ಕೆ ಶುರು ಆಗುತ್ತೆ. ನನ್ನ ಬಾಡಿ ತಗೊಳ್ತಾ ಇರಲಿಲ್ಲ ಅಷ್ಟೊಂದು. ಬಿಕಾಸ್ ಸಿನಿಮಾ ಒಂದು ಕಡೆ ಅಂದ್ರೂ ಆರೋಗ್ಯ ಒಂದು ಕಡೆ, ನಾನು ಅದನ್ನು ತುಂಬ ಗಮನ ಕೊಡಬೇಕಾಗಿರೋದ್ರಿಂದ. ಆಮೇಲೆ ಅಲ್ಲಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಆಯುರ್ವೇದಿಕ್ ಟೊಬ್ಯಾಕೊ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತ, ಸರಿ ತೊಗೊಂಬನ್ನಿ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ 2 ದಿನ ಕಷ್ಟ ಆಯಿತು. ಆಮೇಲೆ ಅದು ಹಾಗೆ ಸೆಟ್ ಆಯಿತು ನನಗೆ. ಸೊ ಅದು ಫ್ಲೇವರ್, ಅದು ಬೇರೆ ಥರ ಫ್ಲೇವರ್ ಇರುತ್ತೆ, ಸ್ಟ್ರಾಬೆರಿ ಆ ಥರ ಫ್ಲೇವರ್ಸಲ್ಲಿ ಎಲ್ಲ. ಸೊ ಅದು ಏನೂ ಎಫೆಕ್ಟ್ ಆಗೋಲ್ಲ, ಅದು 0 ಟಾರ್ 0 ಇದು ಅದು ನಿಕೋಟಿನ್. ಸೊ ಅದನ್ನು ಸೇದಕ್ಕೆ ಶುರು ಮಾಡಿದೆ. ಅದಾಗಿ ಮತ್ತೆ ಈ ಎಣ್ಣೆ ಕುಡಿಯೋ ಸೀನ್ ಇದೆಯಲ್ಲ, ಒಂದು ಪೆಪ್ಸಿಯಲ್ಲಿ ನೀರು ಹಾಕ್ಕೊಡ್ತಾರೆ, ಇಲ್ಲ ಆ್ಯಪಿ ಜ್ಯೂಸ್ ಹಾಕ್ಕೊಡ್ತಾರೆ. ಅದು ಬಾ 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 ಅಯ್ಯೋ ಸರ್, ನೀವು ಇಷ್ಟು ಅಂದಾಗೆಲ್ಲ ಒಂದೊಂಚೂರು ಕುಡಿತಾ ಇರಬೇಕು. ಅದು ನಾನು ಒಂದು ಸ್ವಲ್ಪ ಹೆಂಗಂದ್ರೆ ಕ್ಯಾಟ್ರಿಗೆ ಹೋಗ್ಬಿಡ್ತೀನಲ್ಲ, ಕುಡಿತಾನೇ ಇರ್ತೀನಿ ಅದನ್ನು. ಅಯ್ಯೋ ತುಂಬ ಲೂಸ್ ಮೋಷನ್ಸ್ ಆಗ್ಬೋದು. ತುಂಬ ಸತಿ ನಂಗೆ ಜ್ವರ ಬಂದಿದೆ, ನೆಗಡಿ ಬಂದಿದೆ. ಹೇಗಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ಮಳೇಲಿರೋದು. ಒಂದು ಫೈಟ್ ಮಳೇಲಿದೆ, ಒಂದು ಸಾಂಗ್ ಮಳೇಲಿದೆ, ಹಲವಾರು ಸೀನ್ಸ್ಗಳು ಮಳೇಲಿದೆ. ಅದು ಸಿಕ್ಕಾಪಟ್ಟೆ ಟಾರ್ಚರ್ ಅದು ಮಳೇಲಿ ಶೂಟ್ ಮಾಡಬೇಕು ಅಂತ ಹೇಳಿ. ಸೊ ಪ್ಯಾಥೋ ಸಾಂಗು ನೀವು ಹೇಳಿದಾಗೆ 50 to 60% ಐಡಿಯಾಸ್ ನಂದೆ. ಈ ಸಾಂಗಲ್ಲಿ ಏನು ಎಪಿಸೋಡ್ಸ್ಗಳಿದೆಯಲ್ಲ, ಇದು ಯಾಕೆ ಗೊತ್ತೆ ನನಗೆಲ್ಲ ತಲೆಗೆ ಬರ್ತಾಯಿತ್ತು. ಅವ್ನ ಕ್ಯಾರೆಕ್ಟರ್ ಹಿಂಗೆ ಅಂತ ನಂಗೆ ಗೊತ್ತಾದ ತಕ್ಷಣ ನಾನು ಇನ್ಪುಟ್ ರೈಟರ್ಗೆ ಕೊಡೋಕ್ಕೆ ಶುರು ಮಾಡಿದೆ. ಸರ್ ಹಿಂಗೆಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂತ. ಹಿಂಗೆ ತಲೆಗೆ ಬರ್ತದ್ದು ಗೊತ್ತಿಲ್ಲ ಸರ್, ಸ್ಪಾಂಟೇನಿಯಸ್ ಆಗಿ ಬಂತು ಹೇಳಕ್ಕಂತ ಅನಿಸ್ತು, ಅದಕ್ಕೆ ಹೇಳಿದೆ. ಎಷ್ಟು ನಂಬರ್ ಆಫ್ ಸಿಗರೇಟ್ಸ್ನ ಸ್ಮೋಕ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ, ಲೆಕ್ಕ ಇಲ್ಲ. ಸೊ ಅದನ್ನು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಪ್ಯಾಥೋ ಸಾಂಗ್ಸು ನನಗೆ ಒಂದು ಚಾಲೆಂಜಾಗಿ ಏನಿತ್ತು ಅಂದರೆ, ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಪ್ಯಾಥೋ ಸಾಂಗ್ಸ್ಗಳು ಇಲ್ಲ. ನೀವು ನೋಡಿ, ಹಿಸ್ಟ್ರಿ ತೆಗೆದು ನೋಡಿ, ತುಂಬ ಕಡಿಮೆ. ಆಮೇಲೆ ಇಲ್ಲಿ ಪ್ಯಾಥೋ ಸಾಂಗ್ ವರ್ಕೇ ಆಗಲ್ಲ, ಪ್ಯಾಥೋ ಸಾಂಗು. ಸೊ ಹೆಂಗಾದ್ರೂ ಮಾಡಿ ಆ ವಿಜುವಲ್ಸು ಮತ್ತು ಸಾಂಗ್ ಹೆಂಗಾದ್ರೂ ಕಚ್ಚಿಸ್ಬೇಕಲ್ಲ. ಪ್ಯಾಥೋ ಸಾಂಗ್ ಟಕ್ಕಂತ ವರ್ಕೌಟ್ ಆಗಲ್ಲ. ಇಟ್ಸ್ ತುಂಬ ಸ್ಲೋಯೆಸ್ಟ್ ಪಾಯ್ಸನ್ ಅದು. ಮೆಲೋಡಿ ಸಾಂಗ್ ಸ್ಲೋ ಪಾಯ್ಸನ್ ಅಂದರೆ ಇದು ಸ್ಲೋಯೆಸ್ಟ್ ಪಾಯ್ಸನ್ ಅದು. ಅದು ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದು ಸೆಕ್ಟ್ ಜನನೇ ಕೇಳೋದು ಅದು, ಅವ್ರು ಯಾರು ಡಿಪ್ರೆಷನ್ ಇದ್ದಾರಲ್ಲ ಅವ್ರುಗಳು. ಎಷ್ಟೋ ಜನಕ್ಕೆ ಅಯ್ಯೋ ಶಿವನೇ ಇಷ್ಟ ಇಲ್ಲ, ಹೃದಯ ಕೇಳದೆ ಇಷ್ಟ ಇಲ್ಲ, ಬಿಡಿಲ್ಲ ಇಷ್ಟ ಇಲ್ಲ, ಈ ಸಾಂಗ್ ತುಂಬ ಇಷ್ಟ. ಆಮೇಲೆ ವಿಜುವಲ್ ಟ್ರೀಟ್ ಇನ್ನು ಯಾವ ಥರ ನಾವು ಕೊಡ್ಬೋದು. ಆಮೇಲೆ ಈ ಸ್ವಲ್ಪ ಸಿನಿಮಾ ನೀವು ನೋಡಿದ್ರೆ ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ, ಸ್ವಲ್ಪ ನಾನು ಅದನ್ನೇ ಕೇಳಕ್ಕೆ ಬಂದೆ. ಆ ಬ್ಯಾರಿಯರ್ಸ್ನ ಕಟ್ ಮಾಡಿ ನಾವು ಇನ್ನು ಯಾವ ಥರ ತೋರಿಸ್ಬೇಕು, ಹೊಸ ಹೊಸ ಐಡಿಯಾಗಳು ಮಾಡಬೇಕಲ್ಲ ಅಂತೇಳಿ ಒಂದಷ್ಟು ಆಲೋಚನೆಗಳು ಮಾಡಿಕೊಂಡು. ಮತ್ತು ನೀವು ಆ ಫಿಶ್ ಇರುತ್ತಲ್ಲ, ಅದು ಅಕ್ವೇರಿಯಮ್ ಸಣ್ಣದು, ಅದನ್ನು ಹೊರಗಡೆ ಚೆಲ್ಬಿಟ್ಟು ನೀರಿಗೆ, ಮತ್ತು ಅದಕ್ಕೆ ಸಿಗರೇಟ್ ಬಡ್ಸ್ ಹಾಕ್ತಿರಲ್ಲ, ಅದು ಆರ್ಯ 2 ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತಲ್ಲ, ಅದನ್ನು ಒಂದು ನೆನಪಿಸುತ್ತೆ. ಸೊ ತುಂಬ ಕ್ರಿಯೇಟಿವ್ ಆಗಿದೆ ಇನ್ಫ್ಯಾಕ್ಟು. ಬಟ್ ಒಂದು ಸಣ್ಣ ಶೇಡ್ಸು ನೀವು ಹೇಳ್ದಂಗೆ ಅರ್ಜುನ್ ರೆಡ್ಡಿ ಸಿನಿಮಾ ನೆನಪಾಗುತ್ತೆ, ವಿಜಯ್ ದೇವರಕೊಂಡ ಅವ್ರದ್ದು. ಆ ಕಡೆ ಶಾಹಿದ್ ಕಪೂರ್ ಅವರ ಕಬೀರ್ ಸಿಂಗ್ ನೆನಪಾಗುತ್ತೆ. ಅನಿಮಲ್ ಸಿನಿಮಾದ ಒಂದು ಇಂಟೆನ್ಸ್ ಇದು ಫ್ರಸ್ಟ್ರೇಷನ್ ಕಾಣಿಸುತ್ತೆ. ಸೊ ಇವೆಲ್ಲ ಕಾಣ್ಬೋದಾ ನಾವು ನಿಮ್ಮಲ್ಲಿ ಝೈದ್ ಪಾತ್ರದಲ್ಲಿ? ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್. ಎಸ್, ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಸಾಕು ಅಂತ ಅಂದ್ಕೊತಾರೆ ಎಲ್ಲರೂ. ಝೈದ್ ಅವ್ರಿಗೂ ಕೂಡ ಬೇಜಾನ್ ದುಡ್ಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲೋ ಇರೋ ಹತ್ರದಿಂದನೇ ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಪ್ರಮೋಷನ್ಸ್ ಮಾಡಿಸ್ಕೋಬೋದಿತ್ತು. ಬಟ್ ಯು ಆರ್ ನಾಟ್ ಡೂಯಿಂಗ್ ಲೈಕ್ ದಟ್. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಮೂಲೆಗೂ 600ರಿಂದ 700 ಕಿಲೋಮೀಟರ್ಸು, 6000ರಿಂದ 7000 ಕಿಲೋಮೀಟರ್ ಸುತ್ತಿದ್ದೀರಾ. 21,700 ಚಿಲ್ಲರೆ ಕಿಲೋಮೀಟರ್. ಬೆಳಗ್ಗೆ ಬಂದಾಗ ಅವ್ನು ಡ್ರೈವರ್ ಹೇಳ್ತಿದ್ದ ಸರ್ವಿಸ್ ಕಳಿಸ್ಬೇಕು ಗಾಡಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ನಿಮಗೆ ಆ ಥರದೊಂದು ಪ್ಯಾಷನ್ ಇಟ್ಕೊಂಡು ಎಲ್ರಿಗೂ ಹೋಗಿ ನಾನೇ ನೇರವಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕು, ಥಿಯೇಟ್ರ್ ಕರಿಬೇಕು ಅಂತ ಅನ್ನಿಸ್ತು? ಸರ್ ವೆರಿ ಸಿಂಪಲ್ ಆನ್ಸರ್ ಸರ್. ಜನ ಥಿಯೇಟ್ರಿಗೆ ಇವಾಗ ಬರ್ತಾ ಇಲ್ಲ. ಕಾರಣ ಏನು? ಜನ ತಪ್ಪಲ್ಲ, ನಾವು ಅದನ್ನು ನನ್ನನ್ನು ಸೇರ್ಕೊಳ್ತಾ ಇದ್ದೀನಿ. ನಾವು ಒಳ್ಳೆ ಸಿನಿಮಾವನ್ನು ಮಾಡ್ತಾಯಿಲ್ಲ. ಆ ಒಂದು ನಂಬಿಕೆ ಇಷ್ಟು ವರ್ಷನ ನಾವೇನು ಕಾಪಾಡ್ಕೊಂಡು ಬಂದ್ವಿ, ಆ ನಂಬಿಕೆ ನಾವು ಕಳ್ಕೊಂಡಿದ್ದೀವಿ. ಜನ ಇವಾಗ ಸ್ಟಾರ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಏನಕ್ಕಂದ್ರೆ ಅವ್ರ ಬಜೆಟು ಹಾಗೆ ಇರುತ್ತೆ, ಮೇಕಿಂಗ್ ವೈಸು ಚೆನ್ನಾಗಿರುತ್ತೆ, ಇಷ್ಟವಾದಂಥ ಹೀರೋ ಅಂತ ಹೇಳ್ಬಿಟ್ಟು ಸ್ಟಾರ್ಗೆ ಸೀಮಿತ ಆಗಿಬಿಡ್ತಾರೆ. ಒಬ್ಬ ಆರ್ಟಿಸ್ಟಾಗಿ ನೀವು ಮಾತು ಹೇಳ್ತಿದ್ರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ಇಟ್ ಅಲ್ವಾ ಸರ್? ಒಂದು. ಎರಡನೇದು, ಇನ್ನೂ ಜನ ಥಿಯೇಟ್ರಿಗೆ ಯಾಕೆ ಬರ್ತಾರೆ ಅಂದರೆ ಟಿಕೆಟ್ ಪ್ರೈಸಿಂಗ್, ಪಾಪ್ಕಾರ್ನ್ ಪ್ರೈಸಿಂಗ್. ಟೈಮ್ ಪಾಸ್ ಮಾಡೋಕ್ಕೆ ಬರಬೇಕು ಅಂದರೆ ಸರ್ ಅವ್ನು ಮಿನಿಮಮ್ ಒಬ್ಬ ವ್ಯಕ್ತಿ ಅಂದ್ರೆ 1,000-1,500 ರೂಪಾಯಿ ಇಡಬೇಕು. ಅಷ್ಟಿಂದ ಕೂಲಿ ಕಾರ್ಮಿಕರು ಅವರೆಲ್ಲ ಡೈಲಿ ಲೇಬರ್ಸು ಏನಿಂದ ತೊಗೊಂಬರ್ತಾರೆ ಹೇಳಿ ಸರ್? ಟಿಕೆಟ್ ಪ್ರೈಸ್ ಇಷ್ಟಿಟ್ಟು ಪಾಪ್ಕಾರ್ನ್ ಪ್ರೈಸ್ ಫಸ್ಟ್ ಅದೊಂದು ಕಡಿಮೆ ಮಾಡಬೇಕು ಸರ್. ನನಗಂತೂ ಅದೇ ತಲೆಯಲ್ಲಿ ಹೆಂಗಾದ್ರೂ ಮಾಡಿಸಿ ಈ ಸಿನಿಮಾ ಒಂದು ಕಡೆ ಎಲ್ಲ ನಿಲ್ಲಿಸ್ಬಿಟ್ಟು ಮನಸ್ಸು ಮಾಡಿದ್ರೆ ಆಗುತ್ತೆ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ತಾ ಇದ್ದೀನಿ ಸರ್. ಇದು ನಾನು ಒಬ್ಬರೇ ಮಾಡಿದ್ರೆ ಆಗಲ್ಲ ಸರ್. ಓಕೆ, ನಾನು ರಾಜಕಾರಣಿ ಮಗ, ನಾನು ಒಬ್ಬನೇ ನಿಂತ್ಕೊಂಡ್ರೆ ಆಗಲ್ಲ. ಹಂಗೆ ನೋಡೋಕೆ ನೀವು ಪರ್ಸನಲ್ ಆಗಿ ಸಿಎಂ ಸಾಹೇಬ್ರಿಗೂ ಹೇಳಿದ್ರಿ, ಅದು ಮಾಡಿದ್ರು ಕೂಡ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಅವರಿದ್ರು,
ನಾನು ಕನ್ನಡ ಸಂಘದವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಒಂದು ಬೇಡಿಕೆ ಇಟ್ಟೆ. ಏನಂತೇಳಿ, ಸರ್ ನಮ್ಮ ಥಿಯೇಟರ್ಸಲ್ಲಿ ರಾಷ್ಟ್ರಗೀತೆ ಹೆಂಗೆ ಹಾಕಿದ್ದೀರಾ ನೀವು, ಅದೇ ಹಾಗೆ ನಾಡಗೀತೆನೂ ಹಾಕಿ ಅಲ್ಲ, ನಾವು ನಮ್ಮ ಭಾಷೆಗೆ ಏನಕ್ಕೆ ಗೌರವ ಕೊಡಬಾರ್ದು, ಇಲ್ಲ ಅದು ಹಂಗೆ ಹಾಕೋಕ್ಕಾಗಲ್ಲ, ಹಂಗೆ ಹಿಂಗೆ ಒಂದು ಕೆಲಸ ರಾಷ್ಟ್ರಗೀತೆನ ತೆಗೆದುಬಿಡಿ ಅಲ್ಲ, ಏನಕ್ಕೆ ಹಾಕ್ತೀರಾ ಅಲ್ಲಿಗೆ? ಎಂಟರ್ಟೈನ್ಮೆಂಟ್ ಜಾಗ ತಾನೇ ಪ್ಲ್ಯಾಟ್ಫಾರ್ಮ್ ಅದು, ನೀವು ಏನಕ್ಕೆ ಇಲ್ಲಿ ಇದನ್ನು ಹಾಕ್ತಿದ್ದೀರಾ, ಏನಕ್ಕೆ ನೀವು ಹಾಕ್ತಿದ್ದೀರಾ? ಅಮೌಂಟ್ ಆಫ್ ಪೀಪಲ್ ಜನ ಥಿಯೇಟ್ರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅಲ್ಲಿ ಏಜ್ ಸೆಕ್ಟರ್ ಇಲ್ಲ, ಜಾತಿ ಸೆಕ್ಟರ್ ಇಲ್ಲ, ಏನಿಲ್ಲ, ಜನ ಬರ್ತಿರ್ತಾರೆ. ಹೆಚ್ಚು ಕಡಿಮೆ PVRಗೆ ವರ್ಷಕ್ಕೆ 11 to 12 ಕೋಟಿ ಜನ ಫುಟ್ಫಾಲ್ ಆಗುತ್ತೆ. ಸೊ ಅವರೇನು ಈಗಿನ ಜನ್ರೇಷನು ರಾಷ್ಟ್ರಗೀತೆನ ಮರ್ತೋಗ್ಬಿಡ್ತಿದ್ದಾರೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮುಂಚೆ ಅದನ್ನು ಅವ್ರು ಕೇಳ್ತಾ ಇದ್ದಾರೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಇರುತ್ತೆ, ಮರಿಬಾರ್ದು ಅನ್ನೋ. ನಾಡಗೀತೆಗೆ ಬೆಲೆ ಇಲ್ವಾ, ಅದನ್ನು ಹಾಕಿ ಅಂತ ಅವ್ರೇನೋ ಒಂದು ಮ್ಯಾನಿಫೆಕ್ಟ್ ಮಾಡಿ ಬಿಟ್ಬಿಟ್ರು, ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತೆ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದಾಗ ಅವಾಗಲೂ ಅವ್ರನ್ನ ಒಂದು ರಿಕ್ವೆಸ್ಟ್ ಅಪ್ರೋಚ್ ಮಾಡಿದನು, ಸರ್ ಮಾಡಿ ಸರ್, ತುಂಬ ಬೇಕಾಗಿರುತ್ತೆ. ಯಾರಿಗೂ ಗೊತ್ತಿಲ್ಲ ಸರ್ ನಾಡಗೀತೆ, ಯಾರಿಗೂ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನನ್ನ ಬಗ್ಗೆ ಯಾರಿಗೂ ಬರಲ್ಲ. ಒಂದು ಲೈನ್ ಹೇಳ್ತಾರೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿಗಳ ಗಡನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಇದಾದ್ಮೇಲೆ ಹೇಳಕ್ಕೆ ಹೇಳಿ, ಸ್ಕೂಲ್ ಡೇಸ್ ಅಲ್ಲಿ ನನಗೆ ಕಷ್ಟ, ಹಂಗಾಗಿ ಅಲ್ಲಿವರೆಗೂ ಬರುತ್ತೆ ಎಲ್ಲ ಕಷ್ಟ. ಬಟ್ ಈಗಿನ ಮಕ್ಳಿಗಂತೂ ಎಸ್ಪೆಷಲಿ ಇವಾಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತಲ್ಲ, ನಾವೆಲ್ಲ ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲೇ, ತುಂಬ ಮಾತು ಜನರಲ್ ಟಾಕ್ಸೇ ಬರೀ ಇಂಗ್ಲೀಷಲ್ಲಿ ಆಗಿರೋದ್ರಿಂದ ಅವ್ರಿಗೆ ಕನ್ನಡ ಮೇಲೆ ಹಿಡಿತಾನೆ ಇಲ್ಲ. ನನ್ನದೇ ಎಷ್ಟೋ ಜನ ಸುತ್ತಮುತ್ತ ನನ್ನ ಚಿಕ್ಕ ಮಕ್ಕಳು ಓದ್ತಿರೋದು ಕಸಿನ್ಸ್ ಮಕ್ಕಳಿರ್ಬೋದು, ಕನ್ನಡದಲ್ಲಿ ಹಿಡಿತಾನೆ ಇಲ್ಲ, ಕನ್ನಡ ಸಾಂಗ್ಸ್ ಕೇಳಲ್ಲ, ಏನಿದ್ರು ಇಂಗ್ಲೀಷು ಅದು ಇದು. ಅವ್ರು ಹೇಳ್ತಿರೋದು 100% ಕರೆಕ್ಟ್. ಆದರೆ ಅದರಿಂದ ಆದರೂ ಕಿವಿಗೆ ಕೇಳಿಸುತ್ತಲ್ಲ, ಈ ಥರ ಒಂದಿದೆ, ಎಕ್ಸಿಸ್ಟೆನ್ಸ್ ಆದರೂ ಇದೆ, ಅಂದರೆ ಅದನ್ನು ಒಂದು 10 years ಆದಮೇಲೆ ಅದು ಹೊಟ್ಟೋಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ಕಣ್ಣಿಗೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದು ಸರ್ಕಾರದ ಗಮನಕ್ಕೆ ತಟ್ಟುತ್ತೆ ಅನ್ಸುತ್ತೆ, ಅಥವಾ ಇದೊಂದು ಈ ವಿಷಯ ಅವರಿಗೆ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಸರ್. ಆಮೇಲೆ ಇದನ್ನು ನನ್ನ ಒಬ್ಬೊಂದು ಜವಾಬ್ದಾರಿ ಅಲ್ಲ ಸರ್, ನಾನು ಒಬ್ಬ ಕನ್ನಡಿಗ ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ನಿಂತ್ಕೊಡ್ಬೇಕು. ವೆರಿ ಟ್ರೂ. ಇದು ದೇಶ ನಮ್ಮೊಬ್ರದ್ದಲ್ಲ, ನನ್ನ ಒಬ್ಬಂದಲ್ಲ, ಎಲ್ರದ್ದು. ಸೊ ಎಲ್ಲರೂ ನಿಂತ್ಕೊಂಡ್ರೆ ಇದನ್ನು ಇಂಪ್ಲಿಮೆಂಟ್ ಆಗೋದು. ಸೊ ನಾನು ಈ ಬಾರಿ ಯಾಕೆ ಮೂಲೆಗೂ ಹೋಗಬೇಕು ಅಂದರೆ, ಈ ಕೆಲವೊಂದು ತುಂಬ ಕಾರಣಗಳು ಇತ್ತು. ಫಸ್ಟ್ ಆಫ್ ಆಲ್, ನಾವು ಶ್ರೀಮಂತರ ಮಕ್ಕಳು, ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ನಮಗೆ ಸಿಂಪತಿ ಬರಲ್ಲ ಸರ್. ಅಯ್ಯೋ ಪಾಪ, ನಾವು ಜೀವನದಲ್ಲೂ ಯಾರು ನಮಗೆ ಹೇಳಲ್ಲ, ನಮ್ಮ ನಿಜ ಕಷ್ಟ ಇದ್ರೂ ಕೂಡ ನಮ್ಗೆ ಹೇಳಲ್ಲ. ಯಾಕಂದರೆ ಆ ಬ್ಯಾಕ್ಗ್ರೌಂಡಿಂದ ಬಂದಾಗ ಅದು ಅನ್ಸಲ್ಲ, ಇವ್ನಿಗೆ ಏನು ಕಷ್ಟ ಬಿಡುಗರು, ಅವ್ನಿಗೆ ಏನು ಕಡಿಮೆ ಅಲ್ವಾ. ಸೊ ಹಂಗಿದ್ದಾಗ ನಮ್ಮ ಕಷ್ಟ ನಮ್ಗೆ ಗೊತ್ತು, ಅದನ್ನು ಹಂಚ್ಕೊಳ್ಳೋಕ್ಕೂ ನಮಗೂ ಒಂದೊಂದ್ಸತಿ ಮುದ್ಗಾರ ಆಗುತ್ತೆ, ಯಾರೂ ಬಿಲೀವ್ ಮಾಡಲ್ಲ ಅಂತೇಳಿ. ಓಕೆ, ಅಟ್ ಇಸ್ ನನ್ನ ಹಣೆ ಬರ, ಅದು ಬಿಟ್ಬಿಡಿ. ಸೊ ನಾನು ಈ ಬಾರಿ ಇದನ್ನು ಏನಕ್ಕೆ ಮಾಡಿದೆ ಅಂದರೆ, ನಾವು ಅವ್ರ ಬಾಗಿಲ ಹತ್ರ ಹೋಗಿ ಅವ್ರನ್ನ ಬೇಡ್ಕೊಳ್ಳೋವರೆಗೂ ಅವ್ರು ನಮ್ಮ ಬಾಗಿಲ ಹತ್ರ ಏನಕ್ಕೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಕರಿತೀನಿ, ಸರ್ ಇವತ್ತು ಸಾಯಂಕಾಲ ನೀವು ನಮ್ಮ ಮನೆಗೆ ಬರಬೇಕು, ಹ್ಞೂ ಸರ್ ಬರ್ತೀನಿ ಅಂತ ನಿಮ್ಗೆ ಕರೆಸಿ, ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಮಾಡಿಸಿ, ನಿಮ್ಗೆ ಒಳ್ಳೆ ಊಟ ಹಾಕ್ಸ್ಬಿಟ್ಟು ಖುಷಿ ಮಾಡಿಬಿಟ್ಟು ಕಳಿಸಿದ್ರೆ, ನೀವು ಕಾರಿಂದ ಇನ್ನೂ ಮನೆಗೂ ತಲುಪಿರಲ್ಲ, ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ, ಜೇದ ನನ್ನ ಚೆನ್ನಾಗಿ ನೋಡ್ಕೊಂಡು ನಾನು ಒಂದ್ಸತಿ ಕರಿಬೇಕು ನನ್ನ ಮನೆಗೆ, ನನ್ನ ಹೆಂಡತಿಗೆ, ನನ್ನ ತಾಯಿಗೆ ಹೇಳಿಸ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಸ್ಬಿಟ್ಟು ಮನೆಗೆ ಕರಿಬೇಕು. ವೆದರ್ ರೆಸ್ಪೆಕ್ಟ್ ಆರ್ ಲವ್ ಈಸ್ ಮ್ಯೂಚುವಲ್, ಗಿವ್ ಅಂಡ್ ಟೇಕ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ನಾನು ಇವತ್ತು ಬಾಗ್ಲ ಹತ್ರ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಂದು ನನ್ನ ಹತ್ತಿರದಿಂದ ನೋಡುವಾಗ ನನ್ನ ದೃಷ್ಟಿಕೋನ ನೋಡೋ ರೀತಿ ಚೆನ್ನಾಗುತ್ತೆ. ಪರವಾಗಿಲ್ಲ ಬಿಡು, ಹುಡುಗ ಚೆನ್ನಾಗಿದ್ದಾನಲ್ಲ, ನಾವು ಏನೇನೋ ಅಂದ್ಕೊಳ್ತಿದ್ದೀವಿ. ಏನಕ್ಕೆ ನಾನು ಎಲ್ಲ ಕಡೆ ಇದು ಫೇಮಸ್ ಆಗಿರೋದೇ ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರನೇ. ಸೊ ಅದು ಎಷ್ಟೇ ಇದ್ರೂ ಒಂದು ಫಿಲ್ಟರ್ ಇದ್ದೇ ಇರುತ್ತೆ. ಫೇಸ್ ಟು ಫೇಸ್ ನೋಡಿದಾಗ ಅದು ತುಂಬ ಬೇರೆ ಥರ ಅಭಿಪ್ರಾಯ ಚೇಂಜ್ ಆಗುತ್ತೆ. ಸೊ ಅನ್ಕೊಂತಿದ್ದಾರೆ ಇದನ್ನ ರಾಜಕೀಯಕ್ಕೆ ಏನಾದರೂ ವೇದಿಕೆ ಮಾಡ್ಕೊಂತಾರ ಜೈದ್ ಅವರು? ಖಂಡಿತವಾಗ್ಲೂ ಇಲ್ಲ ಸರ್. ನನಗಿರೋ ತಂದೆ ಹೆಸರಿಗೆ, ತಂದೆಗಿರೋ ಬ್ರ್ಯಾಂಡಿಗೆ, ನನ್ನ ತಂದೆಗಿರೋ ಫ್ಯಾನ್ ಫಾಲೋಯಿಂಗ್ಗೆ ನನಗೆ ಏನೂ ಬೇಕಾಗಿಲ್ಲ ಸರ್. ನಾನು ಹೇಳ್ತಿದ್ದೆ, ನಾನು ಕ್ಯಾಂಪೇನ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ತಂದೆಯರ ಹೆಸರಿಗೆ ನಾನು ಹಿಂಗೆ ಗೆಲ್ಕೊಂಡು ಬರ್ತೀನಿ, ನನ್ನ ಮನಸ್ಸು ಮಾಡಿ. ಇದೆಯಾ ಕನಸುಗಳಿದೆಯಾ ಮುಂದೆ ಫ್ಯೂಚರ್ ರಾಜಕೀಯಕ್ಕೆ ಬರಬೇಕು? ಯಾವುದೇ ಕಾರಣಕ್ಕೂ ಇಲ್ಲ. ರಾಜಕೀಯ ಕಡೆ ನಾನು ರಾಜಕೀಯ ಕಡೆ ಹೋಗ್ತಿದ್ದೆ ಸರ್. ನಾನು ಸಿನಿಮಾಗೆ ಯಾಕೆ ಬರ್ತೀನಿ, ಚಾಮರಾಜಪೇಟೆ ಕ್ಷೇತ್ರ ನೋಡ್ಕೊಂಡು ಆರಾಮಾಗಿ ಕೂರ್ತಿದ್ದೆ. ಆಯಿತು, ಎಲೆಕ್ಷನ್ ಬಂತು, ರಿಜ್ವಾನ್ ಅರ್ಷದವ್ರಿಗೆ ನಮ್ಮ ತಂದೆ ಸಪೋರ್ಟ್ ಮಾಡಿಬಿಟ್ಟು ಗೆಲ್ಸಿದ್ರು. ಇದು ನನ್ನ ಮನೆ ಅಲ್ಲೇ ಇರೋದು, ಶಿವಾಜಿನಗರಲ್ಲೇ. ನಾನು ನಿಂತ್ಕೊಳ್ತೀನಿ ಅಂತ ನಾನು ಫೋರ್ಸ್ ಮಾಡ್ಬೋದಿತ್ತು. ಚಿಕ್ಕಪೇಟೆಯಿಂದ ನಾನು ನಿಂತ್ಕೊಬೋದಿತ್ತು. ಹಲವಾರು ಆಫರ್ಗಳು ನನಗೆ ಬಂತು, ಬಟ್ ನನಗೆ ಇಷ್ಟ ಇಲ್ಲ ಸರ್. ನಾನು ಸಿನಿಮಾ ಫೀಲ್ಡ್ ಬಿಟ್ಟರೆ ಇನ್ನೆಲ್ಲೂ ಸಹ ಕಾಣಿಸ್ಕೊಳ್ಳಲ್ಲ, ನನಗೆ ಬೇಕಾಗೋದಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಕಡೆ ಪ್ರಮೋಷನ್ಸ್ಗೆ ಎಲ್ಲ ಕಡೆ ನುಗ್ತಾ ಇದ್ದೀನಿ. ಅದು ಇಲ್ಲಿವರೆಗೂ ಬಹುಶಃ ನನ್ನ ಪ್ರಕಾರ ಯಾವ ಕಲಾವಿದನೂ ಮಾಡಿಲ್ಲ. ಎಸ್, ನಾನು ಅದನ್ನೇ ಕೇಳಕ್ಕೆ ಬರ್ತಿದ್ದೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಒಂದು ಸಿನಿಮಾಗೋಸ್ಕರ ಯಾವ ಕಲಾವಿದರು ಇಷ್ಟೊಂದು ಡಿಸ್ಟ್ರಿಕ್ಟ್ ಸೆಂಟರ್ಗಳನ್ನ ಟಚ್ ಮಾಡಿಲ್ಲ. ನೀವು ಡಿಸ್ಟ್ರಿಕ್ಟ್ ಸೆಂಟರ್ಗಳಷ್ಟೇ ಅಲ್ಲ, ತಾಲೂಕು ಸೆಂಟರ್ಸ್ಗಳು ಕೂಡ ಟಚ್ ಮಾಡಿದ್ದೀರಾ. ತುಂಬ ಜನಕ್ಕೆ
ಜಮೀರ್ ಅವರ ಮಗ ನಮ್ಮೂರಿಗೆ ಬಂದಿದ್ದ ಅಂತ ಪ್ರೀತಿಯಿಂದ ಹೇಳ್ಕೊಂತಾರೆ. ಒಂದಷ್ಟು ಜನ ಸೆಲ್ಫಿಗಳು ಜನ ತಗೊಂಡಿದ್ದಾರೆ. ಹೆಂಗ್ ಬರ್ತಿದ್ದಾರೆ ನೋಡಿ ಸರ್. ಮತ್ತೆ ನಿಮ್ಮನ್ನ ಪರ್ಸ್ನಲ್ ಆಗಿ ಗೊತ್ತಿರೋರು ಮನೆಗೋ ಅಂಗಡಿಗೋ ಕರ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಗೊತ್ತಿರೋರು ದರ್ಗಾಗೆ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ನಂಗೆ ಖುಷಿ ಆಯಿತು. ದಾವಣಗೆರೆಯಲ್ಲಿ ದುರ್ಗಮ್ಮ ಟೆಂಪಲ್ಗೆ ಹೋಗಿದ್ರಿ ನೀವು. ಅಲ್ಲಿ ಹೋಗಿದ ಕಡೆ ಎಲ್ಲನೂ ನೀವು ಕಲ್ಚರ್ನ ಪಾಲಿಸೋದಿದೆಯಲ್ಲ, ದಟ್ಸ್ ರಿಯಲಿ ಗುಡ್ ಥಿಂಗ್ ಅಂತ ಅನಿಸ್ತು. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ದ ರಿಲಿಜನ್ಸ್ ಅಲ್ಲ ಸರ್. ನಾವು ಇಂಡಿಯಾದಲ್ಲಿ ಇದ್ಮೇಲೆ ನೀವು ಬೇರೆ ಕಂಟ್ರೀಸ್ ಹೋಗಿ ಮಾಡ್ಕೊಳ್ಳಿ. ಈಗ ನಮ್ಮ ಮುಸ್ಲಿಮ್ಸ್ ಅವ್ರದ್ದು ಒಂದು ಕೆಲವೊಂದು ಕಂಟ್ರೀಸ್ಗಳು ಇದೆ, ಕ್ರಿಶ್ಚಿಯನ್ಸ್ ಅವ್ರದ್ದು ಹಲವಾರು ಕಂಟ್ರೀಸ್ಗಳು ಇದೆ, ಬೇರೆ ಬೇರೆ ಜಾತಿಯವ್ರದ್ದು ಇದೆ. ಆದರೆ ನಾವು ಇಂಡಿಯಾದಲ್ಲಿ ಹುಟ್ಟಿದ್ವಿ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ರಿಲಿಜನ್. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು ಅಲ್ಲ, ಹಮ್ ಸಾಥ್ ಅಂತಾರೆ. ನಾವೆಲ್ಲ ಮುಂದಕ್ಕೆ ಬರೆಸಿದ್ರೆ ಒಂದು ಇಂಡಿಯಾ ಅಂತ ಆಗೋದು, ಜಾತ್ ಪಾತಿಂದ ನಾವು ಬದುಕಕ್ಕಾಗೋದು ಖುಷಿ ಇದರಿಂದ. ಸೊ ಹಾಗಾಗಿ ಯಾರ ನನಗೆ ಪ್ರೀತಿಯಿಂದ ಕರೆದು ನಾನು ಖಂಡಿತ ಹೋಗ್ತೀನಿ. ನಾನು ಬಿಲೀವ್ ಮಾಡಲ್ಲ ನನಗೆ, ಏನಕ್ಕೆ ನಾನು ಮುಸ್ಲಿಂ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ದೇವ್ರಿಗೆ ನಾನು ಬಿಲೀವ್ ಮಾಡೋದು. ಬಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರ ದೇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಯಾವುದು ಕಮ್ಮಿ ಇಲ್ಲ. ನಮ್ಮ ದೇವರು ಅದೇ ಹೇಳಿರೋದು, ಯಾವ ದೇವ್ರಿಗೂ ಕೂಡ ಅವಮಾನ ಮಾಡಬಾರ್ದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. ಆದರೆ ನಂಬಿಕೆ ನೀನು ನನ್ನ ಮೇಲೆ ಇಟ್ಕೊಳ್ಬೇಕು. ಆ ಮಾತು ಹೇಳಿದ್ಮೇಲೆ ನಾನೀಗ ಡಿಸ್ರೆಸ್ಪೆಕ್ಟ್ ಮಾಡಬೇಕು. ಇನ್ಫ್ಯಾಕ್ಟ್ ನಿಮ್ಮ ಸಿನಿಮಾ ಕಳ್ಳ ಸಿನಿಮಾದ ಮುಹೂರ್ತ ಶುರುವಾಗಿದ್ದು ಕೂಡ ವಿಘ್ನ ವಿನಾಯಕನ ಆಲಯದಿಂದನೇ ಅಲ್ಲ? ಕರ್ಕೊಂಡು ಹೋಗಿ ಮಸೀದಲ್ಲಿ ಮಾಡ್ಬೋದಿತ್ತಲ್ಲ ಸರ್. ನಾನು ಇಟ್ಸ್ ನಥಿಂಗ್ ಲೈಕ್ ದಟ್. ಸೂಪರ್. ನಿಮಗೆ ಸ್ಪೆಷಲ್ ಮೂಮೆಂಟ್ಸು ತುಂಬ ಡಿಸ್ಟ್ರಿಕ್ಟ್ ಸೆಂಟರ್ಗಳಿಗೆ ಹೋಗಿದ್ರಿ, ನಾವು ವೀಡಿಯೋಸ್ ಎಲ್ಲ ನೋಡ್ತಿದ್ವಿ. ಒಂದಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡಿ ಒಂದು ದೊಡ್ಡ ಸ್ಟಾರ್ಡಮ್ ಇರೋವಂತಹ ಸ್ಟಾರ್ಗಳು ಹೋದಾಗ ಏನು ಜನ ಸೇರ್ತಾರೋ, ಏನು ಪ್ರೀತಿ ಅಭಿಮಾನ ಇದು ಸಿಗುತ್ತೋ, ಆದರೆ ಸೇಮ್ ಅಮೌಂಟ್ ಆಫ್ ಲವ್ ನಿಮಗೂ ಸಿಕ್ತು. ಸೊ ಅದನ್ನೆಲ್ಲ ನೋಡಿದಾಗ ಏನು ಅನಿಸ್ತು ನಿಮಗೆ? ಯಾವ ಥರ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಯಾವ ಜನ್ಮದ ಪುಣ್ಯನೋ, ನಾನು ಮಾಡಿರೋದ ಇಲ್ಲ ನಮ್ಮ ತಂದೆ ತಾಯಿ ಮಾಡಿರೋದು, ಅದು ನನಗೆ ಸಿಗ್ತಿರೋದು, ಅದನ್ನು ಅದೃಷ್ಟ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಒಂದಷ್ಟು ಜನ ಸೇರ್ತಾರೆ. ಕಲಾವಿದ್ರಲ್ವಾ, ಉತ್ತರ ಕನ್ನಡದಲ್ಲೇ ಸ್ವಲ್ಪ ಗೌರವ ಜಾಸ್ತಿ. ಆಮೇಲೆ ಸ್ವಲ್ಪ ಫೇಸ್ ಫಿಂಗರ್ ಆಗಿದೆ. ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಮಲಾಯ್ಕ ಅವ್ರು 2-3 ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಹಾಡು ಕ್ಲಿಕ್ ಆಗಿದೆ. ಸೊ ಒಂದಷ್ಟು ಜನ ಸೇರ್ತಾ ಅಂತ. ಬಟ್ ಈ ಮಟ್ಟಿಗೆ ಜನ ಸೇರ್ತಾರೆ, ಈ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಾ ಸರ್. ಆಲ್ಮೋಸ್ಟ್ ಜನ ನಾನು ಹೇಗಿದೆ ಅಂತ ನೋಡೋಕ್ಕೆ ಬಂದಾರೆ. ಅವ್ನು ಜಮೀನ್ ಮಗ ಹೇಗಿರ್ತಾನೆ ಅಂದರೆ ಅವ್ರು ನನಗೆ, ನನ್ನ ಮನುಷ್ಯನ ಥರ ನನಗೆ ಫೀಲ್ ಮಾಡ್ತಾ ಇಲ್ಲ. ಅವ್ರು ನನಗೆ ಅಲ್ಲಿ ಒಂದು ಸತಿ ಮುಟ್ಬೇಕು, ಅವ್ರು ನನ್ನನ್ನು ಮುಟ್ಬೇಕು ಅಂದರೆ ಈ ನಿಜವಾಗಿ ಮನುಷ್ಯನ ನಮ್ದು ಥರ ಸ್ಕಿನ್ ಇದೆಯಾ ಅಂದರೆ ಆ ಥರ ಅವ್ರಿಗೆ ಪಾಪ ಅವ್ರಿಗೆ ಫೀಲಿಂಗು. ಆಮೇಲೆ ಪ್ರತಿಯೊಂದು ಮೂಮೆಂಟು ನನಗೆ ತುಂಬ ಸ್ಪೆಷಲ್ ಸರ್. ಇದು ಒಂದು ಚೆನ್ನಾಗಿತ್ತು, ಇದೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ. ಪ್ರತಿಯೊಂದು ಮೂಮೆಂಟು ತುಂಬ ಚೆನ್ನಾಗಿತ್ತು. ಇದಕ್ಕಂದರೆ ತುಂಬ ಜನ ನನಗೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವೇಟ್ ಮಾಡೋರೆ. ಅದು ಅವಶ್ಯಕತೆ ಇರಲಿಲ್ಲ. ನನ್ನ ಹಿಂದೆ ಗಾಡಿ ಸ್ಪೀಡಲ್ಲಿ ಓಡಿಸ್ಕೊಂಡು ನನ್ನ ಹಿಂದೆ ಬರ್ತಾರೆ ಗಾಡಿಯಲ್ಲಿ. ನಾನು ಫೋಟೋ ಅಂತ ಫೋಟೋ ಕೊಡೋವರೆಗೂ ಬಿಡಲ್ಲ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮುಟ್ಟಬೇಕು. ಹೈಯೆಸ್ಟ್ ನಾನು ನೋಡಿದ್ದು ನನ್ನ ಮುಟ್ಟಬೇಕು. ಅದು ಏನು ಖುಷಿಯಿಂದ ಅವ್ರಿಗೆ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ನನ್ನ ಮುಟ್ಟಬೇಕು. ಅವ್ರು ನನ್ನ ಚೂರು ಇಷ್ಟು ಹೆಚ್ಚಾದರೂ ಸಾಕು ಬೆರಳು. ಸೊ ಅದು ಒಂದು ತುಂಬ ಇದು ಅಬ್ಸರ್ವ್ ಮಾಡಿದೆ. ಸೊ ಎವ್ರಿ ಮೂಮೆಂಟ್ ಇಸ್ ಸ್ಪೆಷಲ್ ಫಾರ್ ಮಿ. ಆಮೇಲೆ ಎಷ್ಟೋ ಜನ ನನ್ನ ಫೋಟೋ ಹೆಗಲ ಮೇಲೆ ಹಾಕ್ಕೊಂಡು ಹಿಡ್ಕೊಂಡು, ಈಗ ಪ್ರೀಲೀಸ್ ಇವೆಂಟ್ ನಾವು 4-5 ಕಡೆ ಮಾಡಿದ್ವಿ. ಅಲ್ಲಿ ಎಷ್ಟೆಷ್ಟು ಜನ ಸಂಘದವರು ಅವರವರೇ ಅಲ್ಲಿ ದಾವಣಗೆರೆಯಲ್ಲಿ, ಹುಬ್ಳಿಯಲ್ಲಿ, ಬೆಳಗಾಮಲ್ಲಿ ಎಲ್ಲರೂ ಸಂಘಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ. ನಾನು ಜಾಸ್ತಿ ಆ ಕಡೆ ಎಲ್ಲ ನೋಡಲ್ಲ. ಅಲ್ಲಿ ಹೋದಾಗೆಲ್ಲ ಗೊತ್ತಾಯಿತು ಇವ್ರ ಅಸೋಸಿಯೇಷನ್ ಅಂತ, ಅವನ ಅಧ್ಯಕ್ಷ ಅಂತ. ನನಗೆ ಯಾರಂತಲೇ ಗೊತ್ತಿಲ್ಲ. ಪಾಪ ಅವ್ರುಗಳು ಅವ್ರವ್ರ ಪ್ರೀತಿಯಲ್ಲೇ ಪಾಪ ಅವ್ರುಗಳು ಮಾಡ್ಕೊಂಡಿದ್ದಾರೆ. ನಿಮ್ಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮದು ಫಸ್ಟ್ ಸ್ಟೋರಿ ಮಾಡಿದ್ದು ನಾನೇ. ಜೂನಿಯರ್ ರಣಬೀರ್ ಕಪೂರ್ ಅಂತ ಒಂದು ಸ್ಟೋರಿ ಮಾಡಿದ್ವಿ ನಾವು. ನೀವೊಂದು ಕುತ್ಕೊಂಡು ಎಲ್ಲ ಒಂದು ಫೋಟೋ ಶೂಟ್ ಮಾಡಿಸಿದ್ರಿ. ಈ ಕಾಲಿಂಗೆ ಚಾಚ್ಕೊಂಡು ಕುತ್ಕೊಂಡು ಈ ಥರ ನೋಡ್ತಿರೋದು ಎಲ್ಲನೂ ತುಂಬ ಲೈಟಾಗಿ ಬಿಯರ್ಡಿತ್ತು. ಅಂದರೆ ಗೊತ್ತಾಯ್ತು ಟ್ರಿಮ್ ಮಾಡಿದ್ರಿ. ನೆನಪಿಲ್ಲ ಸರ್ ನನಗೆ. ಎಷ್ಟು ಕೊಟ್ಬಿಟ್ಟಿದ್ದೀನಿ ಅಂದರೆ ನನ್ನ ಫಸ್ಟ್ ಸಿನಿಮಾಗೆ 1700 ಚಿಲ್ಲರೆ ಕೊಟ್ಬಿಟ್ಟಿದ್ದೀನಿ ಸರ್ ಇಂಟರ್ವ್ಯೂಸ್ ಒಂದು ಸಿನಿಮಾಗೆ. ಓಕೆ, ಸಾರಿ, ನನಗೆ ನೆನಪಿಲ್ಲ. ಎಸ್ ಮಲೈಕ ಅವರೇ, ನೀವು ಕೂಡ ವಿಟ್ನೆಸ್ ಆದ್ರಿ ಎಲ್ಲ ಇವೆಂಟ್ಸ್ಗೂ. ಎಷ್ಟು ಖುಷಿ ಅನ್ನಿಸ್ತು ಆ ಕ್ರೌಡ್ನೆಲ್ಲ ನೋಡಿ. ಯಾಕಂದರೆ ನಮ್ಮ ಕನ್ನಡದ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋದಾಗ ಆ ಥರದ ಜನ ಸೇರಿ ಬಂದು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ವಾಯ್ಸ್ನ ಇದು ಮಾಡ್ತಾರಲ್ಲ, ಅದಕ್ಕಿಂತ ಖುಷಿ ಒಬ್ಬ ಕಲಾವಿದಾಗಿ ಬೇರೆ ಇನ್ನೇನು ಬೇಕಿರಲ್ಲ ಅನಿಸುತ್ತೆ. ಅಂದರೆ ಸರ್ 3ನೇ ಸಿನಿಮಾಗೆ ನನಗೆ ಇಷ್ಟೊಂದು ಎಕ್ಸ್ಪೋಜರ್ ಸಿಗ್ತಿರೋದು ನನ್ನ ಬ್ಲೆಸ್ಸಿಂಗ್. ನನಗೆ ಗ್ರ್ಯಾಟಿಟ್ಯೂಡ್ ದೇವ್ರಿಗೆ ಕೊಡಬೇಕು ಅದಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ನಾವು ಯೂಶ್ವಲಿ ಮಾತಾಡ್ತಿರುವಾಗ ಇವತ್ತು ಸ್ವಲ್ಪ ಜನ ಸೇರ್ತಾರೆ, ಚೆನ್ನಾಗಿ ಮಾತಾಡಬೇಕು ಸ್ಟೇಜ್ ಮೇಲೆ ಅಂತ ಮಾತಾಡ್ಕೊಂಡಿದ್ದು ಉಂಟು. ಬಟ್ ನಾವು ಅಲ್ಲಿ ಹೋಗಿ ನೋಡ್ತಿದ್ದ ವಾತಾವರಣನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರ್ತಾ ಇತ್ತು. ನಾವು ಸ್ಟಾರ್ಟ್ ಮಾಡಿದ್ದು ಧಾರವಾಡಿಂದ, ಮೇಜರ್ ಪ್ರೀ ರಿಲೀಸ್ ಈವೆಂಟ್. ನಾನು ಫಸ್ಟ್ ಅಟೆಂಡ್ ಸರ್ 50,000 ಜನ ಸರ್ ಧಾರವಾಡ. ಅಲ್ಲಿ ಹುಬ್ಳಿಯಲ್ಲಿ ಮಾಡಿದ್ವಿ 15,000 ಜನ. ನೀವು ವೀಡಿಯೋಸ್ಗಳು ನಾನು ಏನು ಸುಮ್ಮನೆ ಹೇಳ್ತಾ ಇಲ್ಲ. ಚಿತ್ರದುರ್ಗಲ್ಲಿ ಮಾಡಿದ್ವಿ 25,000 ಜನ.
ನೆನ್ನೆ ದಾವಣಗೆರೆಯಲ್ಲಿ ಮಾಡಿದೆ ಇಲ್ಲ, 20,000 ಎಲ್ಲ ಕಡೆ ಜನ ಕಿಕ್ಕಿರಿದು ಸೇರಿದ್ರು, ಸರ್. ನಾವು ನೋಡ್ತಾ ಒಬ್ಬ ಇದ್ವಿ ವ್ಯಕ್ತಿ ಹೃದಯ ಗೆಲ್ಲೋದೇ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಅದು ಇಷ್ಟು ಸಾವಿರಾರು ಜನನ ಹೃದಯ ಗೆಲ್ಲೋದು ಅದು ಆಟ ಅಲ್ಲ. ಒಂದ್ ಕಡೆ ಜನ ಕಾಲ್ ತುಳ್ತಾ ಆಗಿ ವೈರ್ ಕೂಡ ಡಿಸ್ಕನೆಕ್ಟ್ ಆಗಿ ಲೈವ್ ಸ್ಟ್ರೀಮ್ ಮಾಡಕ್ ಆಗ್ಲಿಲ್ಲ ನಿಮ್ಗೆ, ಯಾವುದೋ ಒಂದ್ ಕಡೆ ಹುಬ್ಬಳ್ಳಿ ಇಲ್ಲ ಇದರಲ್ಲಿ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ. ಹೌದು ಹೌದು ಹೌದು. ಆಮೇಲೆ ನಾವು ರೀಸೆಂಟಾಗಿ ಮಾಡಿದ್ದು ನಮ್ಮ ದಾವಣಗೆರೆಯಲ್ಲಿ. ಅಂದರೆ ನನ್ನ ಟೀಚರ್ಸ್ ಇರ್ಬೋದು, ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಇರೋದ್ರಿಂದ ನನ್ನ ಟೀಚರ್ಸ್ ಎಲ್ಲ ನಂಗೆ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಫೋನ್ ಮಾಡ್ತಾಯಿದ್ರು. ಅಂದರೆ ನನ್ನ ಕಣ್ಮುಂದೆ ಓದಿರೋಳು ಅಷ್ಟು ಜನದ ಮುಂದೆ ನೀನು ಸ್ಟೇಜ್ ಮೇಲೆ ಇರೋದು ನಮಗೆ ತುಂಬ ಹೆಮ್ಮೆ, ತುಂಬ ಖುಷಿ ಆಯಿತು ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಎಲ್ಲದಕ್ಕಿಂತ ಜಾಸ್ತಿ ನನಗೆ ಖುಷಿ ಕೊಟ್ಟಿದ್ದಾನೆ, ನಾನು ಧಾರವಾಡಲ್ಲಿದ್ದಾಗ ಯಾರೋ ನನ್ನ ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನನಗೆ ಇವಾಗ ಎಲ್ಲ ಸೂಪರ್ ಸ್ಟಾರಿಗೆ ಅದನ್ನು ಮಾಡೋದು ಅದು ಅವ್ರಿಗೆ ಅದು ಮಾಡೇ ಮಾಡ್ತಾರೆ, ಯಾಕಂದ್ರೆ ಅವ್ರು ಸೂಪರ್ ಸ್ಟಾರ್ ಆಲ್ರೆಡಿ. ನಾವು ಯಾರೂ ಸೂಪರ್ ಸ್ಟಾರ್ಸ್ ಅಲ್ಲ, ವಿ ಆರ್ ಜಸ್ಟ್ ನ್ಯೂ ಕಮ್ಮರ್ಸ್, ಯಂಗ್ಸ್ಟರ್ಸ್ ನಾವೇನೋ ಬಂದಿರೋರು. ನಮಗೋಸ್ಕರ ಯಾರೋ ಒಬ್ಬರಾದ್ರೂ ನಮಗೋಸ್ಕರ ಫೋಟೋ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ವೇ ಇಲ್ಲ. ಅದಿನ್ನೂ ನನ್ನ ಹತ್ರ ನನ್ನ ಮನೇಲಿ ಅದು ನನ್ನ ಸ್ಕೂಲಲ್ಲೋ ಕಾಲೇಜ್ ಪರ್ಸನಲ್ ಆಗಿ ಕಲೆಕ್ಟ್ ಮಾಡ್ಕೊಂಡ್ರ ಫ್ಯಾನಿಂದ. ಖಂಡಿತ ಅವ್ರು ಸ್ಟೇಜ್ ಮೇಲೆ ಬಂದ್ರು ನನಗೆ ಕೊಟ್ಟು, ಅವರೇ ಕೈಯಾರೆ ಮಾಡಿರೋದು, ತುಂಬ ಅದ್ಭುತವಾಗಿ ಮಾಡಿದ್ರು. ಸೊ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆಮೇಲೆ ನನಗೆ ಗೊತ್ತಿರಲ್ಲ, ಮಂಡ್ಯದಲ್ಲಿ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅದೆಲ್ಲ ಗೊತ್ತಾಗ್ತಾ ಇದೆ ನಮ್ಗೆ. ಯಾಕಂದ್ರೆ ಅವ್ರು ಟ್ಯಾಗ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಮಲೈಕಾ ಮಂಡ್ಯ ಆ ಥರ ಏನಾದರೂ ಹೆಸರಿದ್ದಾಗ. ಅಂದರೆ ನಾವು ಒಂದು ಸೀರಿಯಲಿಂದ ಅದು ಬಂದಿರೋದು, ನಾನು ಸೀರಿಯಲ್ನ ಬಿಟ್ಕೊಡೋಕ್ಕೆ ಆಗಲ್ಲ, ಅಲ್ಲಿಂದಾನೇ ಅದು ಸ್ಟಾರ್ಟ್ ಆಗಿರೋದು. ವೆರಿ ಗ್ರೇಟ್ಫುಲ್ ಸರ್. ಗುಡ್. ಯಾಕಂದ್ರೆ ಹೋಗಿದ ಕಡೆ ಎಲ್ಲ ತುಂಬಾ ಜನ ಸೇರ್ತಾ ಇದ್ದಾರೆ, ಅವೆಲ್ಲವೂ ಟಿಕೆಟ್ ಆಗಿ ಕನ್ವರ್ಟ್ ಆದ್ರೆ ಅದಕ್ಕಿಂತ ಖುಷಿ ಇನ್ನಿರಲ್ಲ. ಅಷ್ಟು ಜನ ಬಂದು ಸಿನಿಮಾ ನೋಡ್ಬಿಟ್ರೆ ಸಾಕು, ಬ್ಲಾಕ್ ಪೋಸ್ಟರ್ ಹಿಟ್ ಆಗ್ಬಿಡುತ್ತೆ. ಸಲ ಆಗತ್ತೆ, ಬನ್ನಿ ಸರ್. ಆಗಬೇಕು ಕೂಡ, ಕನ್ನಡ ಸಿನಿಮಾಗಳೆಲ್ಲವೂ ಚೆನ್ನಾಗಿ ಆಗಬೇಕು ಅಷ್ಟೇ. ಎಸ್, ನೀವು ಒಂದು ಕಡೆ ಮಾತಾಡ್ತಾ ಹೇಳಿದ್ರಿ ಥಿಯೇಟ್ರ್ ಮಾಫಿಯಾ ನಡೀತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ನಾನೊಬ್ಬ ಪ್ರಭಾವಿಯಾಗಿ ನನಗೇ ಇಷ್ಟು ಕಷ್ಟ ಆಗ್ತಾ ಇದೆ ಥಿಯೇಟ್ರ್ ಸೆಟಪ್ ಮಾಡೋದಕ್ಕೆ ಅಂದರೆ, ಇನ್ನು ಬೇರೆಯವ್ರ ಕತೆ ನೀವೇ ಊಹಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ. ವಾಟ್ ಮೇಡ್ ಯು ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್ ಸರ್? ನನ್ನ ಫಸ್ಟ್ ಸಿನಿಮಾಗೆ ನಾವು ರಿಲೀಸ್ ಮಾಡುವಾಗ ಫಸ್ಟು ಒಂದು ಡಿಸ್ಟ್ರಿಬ್ಯೂಟರ್ ಒಪ್ಕೊಂಡ್ರು, ಹೆಸರು ಬೇಡ, ತುಂಬ ದೊಡ್ಡ, ಅಂದರೆ ಬನಾರಸ್ಗೆ, ಇದಕ್ಕೆ ಬನಾರಸ್ಗೆ. ಸೊ ಅವರು ತುಂಬ ದೊಡ್ಡ ಡಿಸ್ಟ್ರಿಬ್ಯೂಟ್ರು ಅವರು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಫೈನಲೈಸ್ ಆಯಿತು, ಅಗ್ರಿಮೆಂಟ್ ಎಲ್ಲ ಆಯಿತು. ನಮ್ಮ ಕಡೆಯಿಂದ ಸೈನ್ ಆಗಿರಲಿಲ್ಲ, ನಮ್ಮ ನಿರ್ಮಾಪಕರ ಕಡೆಯಿಂದ. ಅದೇನಾಗಿತ್ತು, ನನ್ನ ಇಡೀ ಪ್ರೊಡಕ್ಷನ್ ಹೌಸ್ ನಾನೇ ನೋಡ್ಕೊತಿದ್ದರಿಂದ ಸೊ ಅವ್ರು ನನಗೆ ಏನು ಮಾಡೋದು, ಸೈನಿಂಗ್ ಅಥಾರಿಟಿ ಕೊಟ್ಬಿಟ್ಟಿದ್ರು. ನಾನು ಮತ್ತೆ ಪಾಪ ಬಾಂಬೆ ಕಡೆಯವರು, ತಿಲಕ್ ರಾಜ್ ಬನ ನನ್ನ ಫಸ್ಟ್ ಪ್ರೊಡ್ಯೂಸರು. ನಾನು ಮತ್ತೆ ಬರೋಕ್ಕಾಗಲ್ಲ, ನಿಮಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿಬಿಟ್ಟಿದ್ದೀನಿ, ಎನಿ ಹೌ ನಿಂಗೆ ಸೈನಿಂಗ್ ಏನು ಬೇಕಾದರೂ ಮಾಡ್ಬೋದು, ಬಟ್ ವಾಟ್ ಎವರ್ ಯು ಡೂ ಫೋಟೋ ಮಾಡಿ ಕಳಿಸ್ಬೇಕು. ಅವ್ರೇನು ಮಾಡ್ತಿದ್ರು, ಚೆಕ್ ಬುಕ್ಸಲ್ಲಿ ಫಸ್ಟೇ ಅಂದರೆ ನಮ್ಮ ಇಬ್ಬರದ್ದು ಸೈನ್ ಬೇಕು. ಅವ್ರು ಚೆಕ್ ಸೈನ್ಗಳು ಮಾಡ್ಬಿಟ್ಟು ಕಳಿಸ್ಬಿಟ್ಟವರು. ಸೊ ನಾನು ಯಾವುದೇ ಚೆಕ್ ಬುಕ್ ಸೈನ್ ಮಾಡೋ ಮುಂಚೆ ಒಂದು ಫೋಟೋ ಅವ್ರಿಗೆ ಕಳಿಸಿ, ಇಂಥ ಡಿಪಾರ್ಟ್ಮೆಂಟ್ಗೆ ಒಂದು ಪೇಮೆಂಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ. ಯಾಕಂದರೆ ಅವ್ರು ಕೊಡೋ ನನ್ನ ಮೇಲೆ ನನ್ನ ನಂಬಿಕೆಯಿಂದ. ಸೊ ನನ್ನ ಕಡೆ ನಂದು ಸೈನ್ ಇರಲಿಲ್ಲ, ನಿರ್ಮಾಪಕದ್ದು ಸೈನ್ ಇರಲಿಲ್ಲ. ಹೋಗಿ ಕೊಟ್ಬಿಟ್ಟೆ, ಸಿನಿಮಾ ಒಪ್ಕೊಂಡ್ರು. ಪ್ರಮೋಷನ್ ಕಂಟೆಂಟ್ ಎಲ್ಲ ಕಳಿಸ್ಬಿಡಿ ಅಂದರೆ ಸ್ಟ್ಯಾಂಡೀಸು, ಅದು ಇದು, ವಾಲ್ ಪೋಸ್ಟರ್ಸು ಎಲ್ಲ ಕಳಿಸ್ಬಿಟ್ಟಿದ್ರು. ಸರಿ ಆಯಿತು, ಎಲ್ಲ ಕಳಿಸ್ತೀನಿ ಅಂತೇಳಿ ಎಲ್ಲ ಕಳಿಸ್ಕೊಟ್ಬಿಟ್ಟು, ಅವ್ರು ಎಷ್ಟೆಲ್ಲ ಹೇಳಿದ್ರು ಅಷ್ಟೆಲ್ಲ ಪ್ರಿಂಟ್ ಮಾಡಿಸಿ ಎಲ್ಲ ಹಾಕಿಸಿ ಅವ್ರ ಗೋಡನಲ್ಲಿ ಇದು ಮಾಡಿಬಿಟ್ಟೆ. ಒಂದು ವಾರ ಆಯಿತು ರಿಲೀಸ್ಗೆ. ವಾಲ್ ಪೋಸ್ಟರ್ಸ್ ಕಾಣಿಸ್ತಾ ಇಲ್ಲ, ಥಿಯೇಟ್ರಲ್ಲಿ ಒಂದು ಸ್ಟ್ಯಾಂಡಿಗೆ ಕಾಣಿಸ್ತಾ ಇಲ್ಲ, ಏನೇನೋ ಕಾಣಿಸ್ತಾ ಇಲ್ಲ. ನಾನು ಯಾಕೆ ಒಂದು ವಾರ ಸಿನಿಮಾ ರಿಲೀಸ್ ಅಷ್ಟೇ ಇರೋದು, November 4th or 7th ಅನಿಸುತ್ತೆ ನನ್ನ ಸಿನಿಮಾ ರಿಲೀಸ್ ಆಗಿತ್ತು ಫಸ್ಟ್ ಸಿನಿಮಾ. ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಫೋನ್ ಮಾಡಿಬಿಟ್ಟು, ಇಲ್ಲ ಸ್ವಲ್ಪ ಅರ್ಜೆಂಟಾಗಿ ಸಿಗಬೇಕು. ಹೋದೆ, ನಾನು ಡೆಲ್ಲಿಯಲ್ಲಿದ್ದೆ ಪ್ರಮೋಷನ್ಗೆ. ಸೀದಾ ಫ್ರೆಂಡ್ ತೊಗೊಂಡು ಸಾಯಂಕಾಲ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಮನೆಗೆ ಹೋದೆ. ಹೇಳಿ ಏನಾಯಿತು ಅಂದರೆ, ಇಲ್ಲ ನಿನ್ನ ಸಿನಿಮಾ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಿಲ್ಲ. ಏನಕ್ಕೆ? ಇಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಆಯಿತು, ಹಂಗೆ ಹಿಂಗೆ. ನಾನು ಹೇಳಿದೆ, ಸರಿ ಕೊನೆ ಮೂಮೆಂಟ್ ನಾನು ಎಲ್ಲಿಗೆ ಹೋಗಬೇಕು, ನಾನು ಏನು ಮಾಡ್ಬೇಕು ಹೇಳಿ. ಇವಾಗ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ, ಎಲ್ಲರೂ ಕಮರ್ಷಿಯಲ್ಸ್ ಹೋಗ್ಬಿಟ್ಟಿದೆ, ಎಲ್ಲ ಪ್ರಮೋಷನ್ ಆಗೋಗ್ಬಿಟ್ಟಿದೆ. ಅದನ್ನು ಪಾಯಿಂಡೇ ಬೇರೆ ರಿಲೀಸ್ ಮಾಡ್ತಾಯಿದ್ದು, ಆಲ್ ಲ್ಯಾಂಗ್ವೇಜಸಲ್ಲಿ ಮಾಡ್ತಾಯಿದ್ದೀನಿ ನಾನು. ಕನ್ನಡ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಎಂಥ ದೊಡ್ಡ ಅವಮಾನ ನನಗೆ ಸರ್. ನಾನು ಇಲ್ಲಿಗೆ ಹೋಗಬೇಕು, ದಯವಿಟ್ಟು ಹಂಗೆ ಮಾಡಿಬಿಟ್ಟು ಅವ್ರು ಯಾವುದೇ ಕಾರಣಕ್ಕೆ ಹೋಗಲಿಲ್ಲ. ಆ ಟೈಮಲ್ಲಿ ದರ್ಶನ ಪಾಪ ಅವ್ರು ತುಂಬ ಸಪೋರ್ಟ್ ಕೊಟ್ಟು ನನಗೆ. ಟಕ್ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ತುಂಬ ಎಲ್ಲ ಅಳ್ಕೊಂಡು ಅವ್ರ ಮನೆಗೆ ಹೋದೆ. ಅಣ್ಣ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ಈ ಥರ ಇವ್ರ ಕೈ ಎತ್ಬಿಟ್ಟಿದ್ದಾರೆ, ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಇಮಿಡಿಯೇಟಾಗಿ ದಿಢೀರ್ ಅಂತ ಹೇಳ್ಬಿಟ್ಟು, ನಿಮಗೆ ಸುಪ್ರೀತ್ ಅವ್ರಿಗೆ ಗೊತ್ತಾ, KVN ಅವರು, ಆ ಥರ ಮಾತಾಡ್ತೀನಿ, ಹೋಗಿ ನಿಮಗೆ ರಿಲೀಸ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅವ್ರಿಗೆ ಹೋಗಿ ಭೇಟಿ ಮಾಡಿ ಇಮಿಡಿಯೇಟಾಗಿ ರಾತ್ರಿ ಅಗ್ರಿಮೆಂಟ್ ಮಾಡಿಸಿ, ಮತ್ತೊಂದು ಸತಿ ಅವ್ರಿಗೆ ವಾಪಸ್ ಇದನ್ನು ಕೊಡಲಿಲ್ಲ. ಅವರು ಏನೂ ಕೊಡಲಿಲ್ಲ, ಸ್ಟ್ಯಾಂಡೀಸ್ ಗಿಂಡೀಸ್ ಏನೂ ಕೊಡಲಿಲ್ಲ ವಾಪಸ್ಸು. ಮತ್ತೆ ರಾತ್ರಿ ಪ್ರಿಂಟ್ ಮಾಡಿಸಿ ನಾನು ಹೋಗಿ. ಯಾರದು ಅವ್ರ ಹೆಸರು ರಿವೀಲ್ ಮಾಡ್ಬೋದಾ? ಬೇಡ ಸರ್, ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ವ್ಯಕ್ತಿ, ನಾವು ಆ ಹೆಸರುಗಳು ತಗೊಳ್ಬಾರ್ದು. ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂತೆ ಅವರಿಗೆ, ನನಗೆ ಅದು. ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೋ ಆ ಥರದೊಂದು ಇದಾಗಬಾರ್ದಲ್ವಾ, ಆ ನಿಟ್ಟಿನಲ್ಲಿ ರಿವೀಲ್ ಮಾಡಿ. ಸರ್ ಅವ್ರು ಕೆಟ್ಟೋದು, ನಾನು ಕೆಟ್ಟೋರಲ್ಲ. ಈಗ ಮಾಧ್ಯಮ ಮುಂದೆ ಅದು ಯಾವುದೋ ಹೆಸರು ಹೇಳೋದು, ಅವ್ರಿಗೆ ಅದು ಟಾರ್ಗೆಟ್ ಆಗೋದು, ಅವ್ರಿಗೆ ಅದು ಬೇಜಾರಾಗೋದು, ನಾನು ಆ ಥರ ವ್ಯಕ್ತಿ ಅಲ್ಲ.
ಆ ಥರ ತುಂಬ ನಡೀತು ಸರ್. ಇದು ಒಂದು ಘಟನೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದಾದ್ಮೇಲೆ ಇನ್ನೂ ಒಂದಷ್ಟು ಘಟನೆಗಳು ನಡೀತು ನಮ್ಮದ್ರಲ್ಲಿ. ಆಮೇಲೆ ಸುಪ್ರೀತ್ ಸರ್ ತಗೊಂಡ್ರು. ಆಮೇಲೆ ಪಾಪ ಅವ್ರ ಕೈಲಿ ಎಷ್ಟಾಯಿತು, ಏನಂದರೆ ಇದ್ದಿದ್ದೆ 3 ದಿನ ಥಿಯೇಟರ್ ಲಿಸ್ಟ್ ಫೈನಲ್ ಮಾಡಬೇಕಾಗಿತ್ತು. ಹೆಂಗೋ ಒಂದು ಫೈನಲ್ ಮಾಡಿ ಸ್ಟ್ಯಾಂಡರ್ಡ್ಸ್ಗಳು ಎಷ್ಟಾಗತ್ತೋ ಅಷ್ಟು ಕಳಿಸಿದ್ರು, ಏನೋ ಒಂದು ಸೆಟ್ ಮಾಡಿದ್ರು, ಮುಗೀತು. ಪಾಪ ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು ಕೊನೆ ಮೂಮೆಂಟ್. ಪಾಪ ಅವ್ರ ತಪ್ಪು ನಾನು ಹೇಳ್ತಾನೆ ಇಲ್ಲ. ಹಂಗಿರ್ತಿದ್ರೆ ನಾನು ಈ ಸಿನಿಮಾ ಅವ್ರು ಕೊಡ್ತಾ ಇರಲಿಲ್ಲ. ಯಾಕಂದರೆ ಈ ಸಿನಿಮಾಗೆ ಅವ್ರು ಪ್ರೆಸೆಂಟು ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಸು ಕೂಡ. ಸೊ ಆ ಒಂದು ನಂಬಿಕೆ ಅವ್ರು ಉಳಿಸ್ಕೊಂಡ್ರು ಹೋದ ಸಿನಿಮಾದಲ್ಲಿ ಅಂತ ನಾನು ಅವ್ರ ಜೊತೆ ಈ ಬಾರಿ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಹೊಂಬಾಳೆ ನಂತರ KVN ಇಂದ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಯಶೋರ ಟಾಕ್ಸಿಕ್ ಇರ್ಬೋದು, ಜನನಾಯಕನ್ ಇರ್ಬೋದು, 100% ಆ ಕಡೆ ಎಲ್ಲ ಸಿನಿಮಾ ಎಲ್ಲ ಭಾಷೆಯಲ್ಲೂ ಕೂಡ ಅದ್ಭುತವಾದ ಸಿನಿಮಾಗಳು ಮಾಡ್ತಿದ್ದಾರೆ. ಸೊ ಆಮೇಲೆ ಏನಾಯಿತು, ಶೋಸ್ಗಳು ಕೊಟ್ಟರು ಒಂದಷ್ಟು ಕಡೆ. ನನಗೆ ಗೊತ್ತಿಲ್ವಲ್ಲ ಸರ್ ಯಾವ ಥಿಯೇಟ್ರ್ ಕೊಟ್ಟರೆ ಹೆಂಗೆ ಅಂತ. ಈಗ ಸ್ವಲ್ಪ ಒಂದು ಸಿನಿಮಾದ ನನಗೆ ಪಾಠ ಕಲಿತೆ ನಾನು. ಶೋಸ್ಗಳು ಇವಾಗ ಹಳ್ಳಿಯಲ್ಲಿ ಅಲ್ಲ, ಬೆಳಗ್ಗೆ ಶೋಸ್ಗಳು, ಸಾಯಂಕಾಲ ಟೈಮಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ ಬೆಳಗ್ಗೆ ಅಷ್ಟು ನೋಡಲ್ಲ, 4 ಗಂಟೆ ಮೇಲೆ ಶೋ ಅಲ್ವಾ, ಉಲ್ಟಾ ಟೈಮಿಂಗ್ಸ್ ಕೊಟ್ಟಿದ್ರು ನನಗೆ. ಇದು ಸುಪ್ರೀತ್ ಸರ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಕೆಲವರು ಡಿಸ್ಟ್ರಿಬ್ಯೂಟರ್ಸ್ ಇದ್ರು, ಅಲ್ಲಿ ಥಿಯೇಟರ್ಸ್ ಮಾಫಿಯಾ ಕೆಲವರು ಇದ್ರು, ಥಿಯೇಟರ್ಸ್ ತೆಗೆದ್ಬಿಟ್ರು. ಈ ಕಡೆ ಹಳೆ ಡಿಸ್ಟ್ರಿಬ್ಯೂಟರ್ ಅವರು ತುಂಬ ಒಂದಷ್ಟು ಮೋಸ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಲ್ಟ್ ಸಿನಿಮಾಗೆ ಏನಾದರೂ ಥಿಯೇಟರ್ ಮಾಫಿಯಾ ನಡೀತಿದೆಯಾ ಅಂತ. ಯಾಕಂದರೆ ನನ್ನ ಪ್ರಕಾರ ಈ ಸಲ ನಡೆಯಲ್ಲ ಸರ್. ಏನಕ್ಕೆ ಆ ಬಾಂಧವ್ಯ, ಆ ಒಂದು ಬಾಂಡಿಂಗು ನಾನು ಥಿಯೇಟರ್ಸ್ ಜೊತೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಪುಡುಂಗುಗಳು ಅಂತ ಯಾರು ಹೇಳ್ತಾರಲ್ಲ ಇಂಡಸ್ಟ್ರಿಯಲ್ಲಿ ಇವಾಗ ಥಿಯೇಟರ್ಸ್ ಅಂತ, ಅವ್ರ ಜೊತೆ ನನ್ನ ಜೊತೆ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಒಂದು ಬಾಂಧವ್ಯ ಮಾಡ್ಕೊಂಡು ನನ್ನ ಹೊಟ್ಟೆ ಪಾಡ ಸರ್. ಅವ್ರ ಜೊತೆ ನಾನು ಎಗರಾಕೊಂಡು ಅವ್ರಿಗೆ ದುಶ್ಮನಿ ಮಾಡ್ಕೊಂಡು ನಾನಂತೂ ಇರೋಕ್ಕಾಗಲ್ಲ ಇಲ್ಲಿ. ಸೊ ಒಂದಾಗಿ ಮತ್ತು ಸುಪ್ರೀತ್ ಅವರು ತುಂಬ ಮುಂಚೆನೇ ಆನ್ ಬೋರ್ಡ್ ಬಂದರು, ವೆಂಕಟ್ ಸರ್ ಸುಪ್ರೀತ್ ಸರ್. ಸೊ ಕ್ಲೀನಾಗಿ ಪ್ಲ್ಯಾನಿಂಗ್ ಆಗಿದೆ. ಸೊ ಈ ಸಲ ದೇವರದಿಂದ ಎಲ್ಲೂ ಇದಾಗಲ್ಲ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಬೇಕು ಅಂದರೆ ಇಲ್ಲೇ ನಾನು ಆಫೀಸಲ್ಲಿ ಕೂತಿದ್ದೆ, ಎಲ್ಲರೂ ಮೇನ್ ಥಿಯೇಟ್ರಿಗೆ ಹೋಗೋಣ ಓಕೆ ನೋಡೋಕ್ಕೆ. ಫಸ್ಟ್ ಡೇ ಫಸ್ಟ್ ಶೋಗೆ ಇಲ್ಲ ರಾತ್ರಿ, ನೆಕ್ಸ್ಟ್ ಡೇ ಬೆಳಗ್ಗೆ ರಿಲೀಸ್. ಓಕೆ, ಅದು ನೋಡೋಣ ಹೇಗಿರುತ್ತೆ ಫೀಲಿಂಗ್ ಅಂತ. ಅದೆಲ್ಲ ತುಂಬ ಹಿಂಸೆ ಮಾಡಿದ್ರು. ನಾನು ಅದೆಲ್ಲ ಬರಲ್ಲಪ್ಪ, ಸುಮ್ಮನೆ ಮೊದಲೇ ತಲೆ ಕೆಟ್ಟೋಗಿದೆ. ಬನಾರಸ್ಗೆ ಇಲ್ಲ ಬರಲೇಬೇಕು ಹೋಗೋಣ ಅಂತೀನಿ. ಸರಿ ಆಯಿತು ಅಂತ ಒಂದು ಚಿಕ್ಕ ಕಾರಲ್ಲಿ I10 I20 ನನ್ನ ಫ್ರೆಂಡ್ ಕಾರಲ್ಲಿ ಕೂತ್ಕೊಂಡು ಹೋದ್ವಿ. ಅನುಪಮನೆ ಅನ್ಸೋದು, ಅನುಪಮ ಇದೆ ಥಿಯೇಟರ್, ಅನುಪಮನೆ. ಸೊ ಅದು ನಮಗೆ ಮೇನ್ ಥಿಯೇಟ್ರ್ ಸಿಕ್ಕಿತ್ತು. ಸೊ ಅಲ್ಲಿ ಹೋಗ್ತಾ ಇದ್ವಿ, ದೊಡ್ಡ ಕಟೋಲ್ಗಳೆಲ್ಲ ಹಾಕೋರೆ, ಸ್ಟಾರ್ ಗಿರಿ ಎಲ್ಲ ಹಾಕೋರೆ, ಸೂಪರು. ಬಳೆ ಹೋದೆ, ಒಂದು ಸ್ಟ್ಯಾಂಡಿಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ತೆರಿಗೆ, ಒಂದು ಸ್ಟ್ಯಾಂಡಿ ಇಲ್ವಾ ಗುರು ನನ್ನ ಸಿನಿಮಾದು ಅಂತ. ಒಬ್ಬ ಎಲ್ಲೂ ಮಲ್ಗವನೆ, ಅವ್ನಿಗೆ ಎಬರ್ಸ್ ನೋಡಿದ್ರೆ ನನ್ನ ಪೋಸ್ಟೆಲ್ಲ ಕೆಳಗೆ ಹಾಕೊಂಡು ಮಲ್ಗವನೆ ಅವನ ಮೇಲೆ. ಬಡ್ಡಿ ಮಗನೇ ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸು, ಯಾಕೋ ಹಿಂಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವ್ನು ಎಬ್ಬರಿಸಿ ಅವನ್ನ ಕರ್ಕೊಂಡೋಗಿ ಒಂದು ಬ್ಲ್ಯಾಂಕೆಟ್ ಒಂದು ಪಿಲ್ಲೋ ಕೊಡಿಸಿ ಮುಚ್ಕೊಂಡು ಹೋಗಿದ್ರೆ ಅದರಲ್ಲಿ ಮಲ್ಕೋ. ನನ್ನ ಪೋಸ್ಟಲ್ಲಿ ಏನಿಗೆ ಇದು ಮಾಡಿದೆ ಅಂತ. ಅದು ಡ್ಯಾಮೇಜ್ ಬೇರೆ ಆಗೋಗ್ಬಿಟ್ಟಿತ್ತು. ಮತ್ತೆ ಒಂದು ಆಟೋ ಮಾಡಿಕೊಂಡು ಇಲ್ಲಿಗೆ ಬಂದು ನನ್ನ ಆಫೀಸ್ ಇದ್ದಿದ್ದು ಒಂದು ಸ್ಟ್ಯಾಂಡಿ ಆಟೋದಲ್ಲಿ ಇಟ್ಕೊಂಡು ಹಿಂಗೆ ಕರ್ಚೀಫ್ ಕಟ್ಕೊಂಡು ಯಾರು ನೋಡಬಾರ್ದು ಅಂತೇಳಿ ಕರ್ಕೊಂಡು ಹೋಗಿ ಮಲ್ಟಿ ಸಿಂಗಲ್ ಸ್ಕ್ರೀನಲ್ಲಿ. ಫಸ್ಟ್ ಸಿನಿಮಾ ಕಟ್ಔಟ್ ಬೀಳೋವಾಗ ಎಲ್ಲರೂ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾರೆ ಅಂತಾರೆ. ನೀವು ಭಯಂಕರ ಹೊಡೆದಿದ್ರೆ ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ ನೋಡಿ. ನೀವು ಹೇಳ್ದಾಗ ನಮ್ಗೆ ಇವೆಲ್ಲ ಗೊತ್ತಾಗ್ತಿದೆ. ಹೋಗಿ ಅಲ್ಲಿ ಇಟ್ಟು ಓಕೆ ಬಂದಿದ್ದು. ಗ್ರೇಟ್ ಇದ್ದಾರೆ. ನಿಮಗೂ ನಾನು ಹೇಳ್ತಾ ಇರ್ತಾರಲ್ಲ, ಯಾವುದೋ ಕಿಕ್ ಸಿನಿಮಾದಲ್ಲಿ ಹೇಳ್ತಾರೆ, ಮದುವೆ ಹೆಂಗಾದೆ ಅಂತ ನಿಮ್ಮ ತಾಯಿ ಕೇಳಿದ್ರೆ ಜಂಪಿಂಗ್ಗಳು ಅವು ಇವು ಎಲ್ಲ ಮಾಡಿ ಸಾಹಸಗಳು ಮಾಡಿ ನಿಮ್ಮ ಅಮ್ಮನ ಮದುವೆ ಆದ ಕಣ ಅಂತ ಹೇಳೋಕೆ ಒಂದು ಸ್ಟೋರಿ ಇರಬೇಕಲ್ಲ ಅಂತ. ನಿಮಗೂ ಹಂಗೆ ಹೀರೋ ಹೆಂಗಾದೆ ಅಂತಂದರೆ ಮುಂದಿನ ಇದರಲ್ಲಿ ಪತ್ನಿಗೆ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಟೋರಿ ಇರಬೇಕಲ್ಲ. ಆ ಥರದೊಂದು ದೊಡ್ಡ ಸ್ಟೋರಿನೇ ಇದೆ, ಒಂದೊಂದು ಸ್ಟೋರಿ ಅಲ್ಲ. ಇವಾಗ ಮಜಾ ಬರೋದು ಸರ್. ಅವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ನಿಜವಾಗ್ಲೂ ಗೊತ್ತಿರಲಿಲ್ಲ ನಂಗೆ. ಆವಾಗ ಅದೇ ಟೈಮ್ ಅದೇ ಅನಿಸಿದ್ದು ನನಗೆ, ಇಂಥ ಒಬ್ಬ ಮಂತ್ರಿ ಮಗ ಆಗಿ ಕರ್ನಾಟಕಲ್ಲಿ ಇರ್ತ ಒಂದು ಒಳ್ಳೆ ಸಾಮ್ರಾಜ್ಯ ನಾವು ನಮ್ಮ ತಂದೆ ಕಟ್ಕೊಂಡು ಇಷ್ಟು ಕಾಂಟ್ರಾಕ್ಟ್ ಇಟ್ಕೊಂಡು ಇಷ್ಟ ಎಲ್ಲ ವೇಸ್ಟ್ ಅಲ್ವಾ? ನಮಗೇನೆ ಇಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ ಅಂದರೆ ಹೊಸಬದ ಕತೆ ಏನು? ಟ್ರೂ. ಈಗ ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗೋದ್ರು ಎಷ್ಟು ಬಿಸ್ನೆಸ್ ಕೊಡ್ತಾ ಬೀಳುತ್ತೆ ಅನಿಸುತ್ತೆ? ನನ್ನ ಪ್ರಕಾರ ಇಲ್ಲ. 2 ಸಿನಿಮಾಗೆ ಏನೂ ಪ್ರಾಬ್ಲಮ್. ಹೌದಾ? 100% ಆಗಲ್ಲ. ನಮ್ಮಲ್ಲಿ ಥಿಯೇಟ್ರ್ಗಳು ಹೇರಳವಾಗಿದ್ದಾವೆ, ಅಂದರೆ ಸೆಗ್ರಿಗೇಟ್ ಮಾಡಿಕೊಂಡು ರಿಲೀಸ್ ಮಾಡ್ಬೋದು, ಅದರಲ್ಲಿ 2 ಮಾತಿಲ್ಲ. ಆದರೆ ನಿಮಗೆಲ್ಲೋ ಅನಿಸುತ್ತಲ್ಲ, ಇವಾಗ ಜನವರಿ 23ಕ್ಕೆ ದುನಿಯಾ ವಿಜಯ್ ಅವರ ಲ್ಯಾಂಡ್ ಸಿನಿಮಾ ಬರ್ತಾ ಇದೆ, ಝೈದ್ ಅವರ ಕಲ್ಟ್ ಸಿನಿಮಾ ಬರ್ತಾ ಇದೆ. ಈ 2ಕ್ಕೂ ಈಗ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಸೆಂಟ್ರಲ್ಲಿ ಒಂದು ಸೆಂಟ್ರು ಈ ಥಿಯೇಟ್ರ್ ನಮ್ಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ ಅವ್ರಿಗೆ ಸಿಕ್ಬಿಟ್ರೆ, ಅಥವಾ ನಿಮ್ಗೆ ಸಿಕ್ಕಿದ್ರೆ ಇದು ನಮ್ಗೆ ಸಿಗಬೇಕಿತ್ತು ಅಂತ ಅವ್ರಿಗೂ ಅನಿಸ್ಬೋದು. ಅಫ್ಕೋರ್ಸ್ ಅದು ಮನುಷ್ಯ ಎಷ್ಟಿದ್ರು ಅನ್ಸ್ಯಾಟಿಸ್ಫೈಡ್ ಸರ್. ಓಕೆ, ಕೆಲವೊಂದು ಥಿಯೇಟರ್ ಅವ್ರಿಗೆ ಒಳ್ಳೇದು ಸಿಗ್ಬೋದು, ಇನ್ನು ಕೆಲವೊಂದು ಥಿಯೇಟರ್ಗಳು ನನಗೆ ಒಳ್ಳೇದು ಸಿಗ್ಬೋದು. ಮಲ್ಟಿಪ್ಲೆಕ್ಸ್ ಏನು ಪ್ರಾಬ್ಲಮ್ ಆಗಲ್ಲ, ಬಿಸ್ನೆಸ್ಗೆ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಆಗಲ್ಲ ಅನ್ಕೊಂತೀನಿ. 2 ಸಿನಿಮಾನು ಚೆನ್ನಾಗಿದ್ರೆ 2 ಸಿನಿಮಾನು ತುಂಬ ಚೆನ್ನಾಗಿ ಓಡುತ್ತೆ. ಅದಕ್ಕೆ ಈಗ ನೋಡಿ ಮುಂಗಾರು ಮಳೆ ನೋಡಿದ್ರೆ, ಅದಾದಮೇಲೆ ದುನಿಯಾ ಪಿಕ್ಚರ್ ಬಂತು. ಸೊ ಏನು ಪ್ರಾಬ್ಲಮ್ ಆಯಿತು? ದುನಿಯಾದ ಕೆಪಾಸಿಟಿಲಿ ಇತ್ತು, ಅಲ್ಲಿವರೆಗೂ ಇತ್ತು. ಮುಂಗಾರು ಇನ್ನೂ ಚೆನ್ನಾಗಿತ್ತು, ಇನ್ನೂ ನೆಕ್ಸ್ಟ್ ಲೆವೆಲ್. ಈಗ ಮೊನ್ನೆ 45 ಬಂತು, ಮಾರ್ಕ್ ಬಂತು, 2 ಒಟ್ಟಿಗೆ ಬಂದಿದ್ದು. ನಿಜವಾಗ್ಲೂ ಓಪನಿಂಗ್ ಡೇ ಲಾಸ್ ಆಯ್ತು ಇಬ್ರಿಗೂ ಅಂತ ಅನಿಸ್ಲಿಲ್ವ ನಿಮಗೆ? ಬಟ್ ಬೀಯಿಂಗ್ ಎ ಫಿಲ್ಮ್ ಜರ್ನಲಿಸ್ಟ್ ನನಗೆ ಅನಿಸಿದೆ ತುಂಬ ದೊಡ್ಡ ಲಾಸ್ ಆಗಿದೆ.
ನನಗೆ ಗೊತ್ತಿಲ್ಲ ಸರ್, ಐ ಡೋಂಟ್ ಥಿಂಕ್ ಸೊ. ಏನಕ್ಕೆ ಸುದೀಪ್ ಸರ್ದೇ ಸ್ಟಾರ್ಡಮ್ ಬೇರೆ, ಶಿವಣ್ಣ ಸರ್ದು ಮತ್ತು ಉಪೇಂದ್ರ ಸರ್ದು ಸ್ಟಾರ್ಡಮ್ ಬೇರೆ. ಅವ್ರ ಆಡಿಯನ್ಸೇ ಬೇರೆ, ಇವ್ರ ಆಡಿಯನ್ಸೇ ಬೇರೆ. ಸಿಂಗಲ್ ಸಿನಿಮಾ ರಿಲೀಸ್ ಆಗ್ತಿದ್ರು ಕೂಡ, ಈಗ ನಾನು ಎಕ್ಸಾಂಪಲ್ ಶಿವಣ್ಣ ಸರ್ ಫ್ಯಾನು, ಅವರು ಸುದೀಪ್ ಸರ್ದು ಫ್ಯಾನ್. ನಾನು ಸುದೀಪ್ ಸರ್ ಶಿವಣ್ಣ ಸರ್ ಸಿನಿಮಾ ಬಂದರೆ ನಾನು ಥಿಯೇಟ್ರಿಗೆ ಹೋಗೋದು. ಓಕೆ. ಆ ದಿನಕ್ಕೆ ಸುದೀಪ್ ಸರ್ ಶಿವಣ್ಣ ಸರ್ ಸಿನಿಮಾ ಬರಲಿಲ್ಲ ಅಂದರೆ ನಾನು ಥಿಯೇಟ್ರಿಗೆ ಬಹುಶಃ ಹೋಗ್ತಾ ಇರೋದು. ಅದು ನಿಮಗೆ ಹಾಗೆ ಅನಿಸ್ತಾ ಇರ್ಬೋದು, ಬಟ್ ನನಗೆ ಆ ಥರ ಹಾಗೆ ಅನಿಸ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ಸರ್ ಎಲ್ಲ ಓಡುತ್ತೆ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದಿಸ್ ಈಸ್ ಆಲ್ ರೀಸನ್ಸ್. ವೆರಿ ಟ್ರೂ, ವೆರಿ ಟ್ರೂ. ಅಲ್ಟಿಮೇಟ್ ಆಗಿ ಕಂಟೆಂಟ್ ಇಸ್ ದ ಕಿಂಗ್. ಕಂಟೆಂಟ್ ಚೆನ್ನಾಗಿರಬೇಕು. 23ಗೆ ನಿಮ್ಮ ಹೀರೋಯಿನ್ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಲ್ಯಾಂಡ್ ಲಾರ್ಡು, ಕಲ್ಟು. ರಚಿತಾ ಅವರು ನಿಮ್ಮ ಜೊತೆ ಸಿನಿಮಾ ನೋಡ್ತಾರಾ? ಫಸ್ಟ್ ಶೋ ಲ್ಯಾಂಡ್ ಲಾರ್ಡ್ ಸಿನಿಮಾ. ನೀವು ಅವ್ರಿಗೆ ಕೇಳಬೇಕು ಸರ್, ಅವ್ರು ಎಲ್ಲಿ ಹೋದರೂ ಖುಷಿನೇ. ಆ ಕಡೆ ಹೋದ್ರೂ ಖುಷಿನೇ, ಈ ಕಡೆ ಹೋದ್ರೂ ಖುಷಿನೇ. ಏನಕ್ಕೆ ನಮ್ಮ ಕನ್ನಡ ಸಿನಿಮಾ ಮಧ್ಯದಲ್ಲಿ ಯಾವುದೂ ಕಾಂಪಿಟೇಷನ್ ಇಲ್ಲ. ವಿಜಯ್ ಸರ್ ನನಗೆ ತುಂಬ ಆತ್ಮೀಯರು, ಒಳ್ಳೆಯ ಸ್ನೇಹಿತರು. ಅವರು ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನು ಅವ್ರ ಡೇಟ್ ಅನೌನ್ಸ್ ಮಾಡಿದಾಗ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಮುಂದಕ್ಕೆ ಹಾಕ್ಕೊಳಕ್ಕಾಗತ್ತಾ ಅಂತ. ಅವ್ರಿಗೆ ಇಲ್ಲ, ನಂದು 20ನೇ ತಾರೀಕು ಬರ್ಡೇ ಆಗಿದೆ ಅಂತ ಒಂದು ಸೆಂಟಿಮೆಂಟ್, ನಾನು ಬಂದೇ ಬರ್ತೀನಿ ಅಂತ. ಪರವಾಗಿಲ್ಲ ಸರ್, ಬನ್ನಿ, ಜೊತೆಲೇ ರಿಲೀಸ್ ಮಾಡೋಣ. ನೀವು ನನ್ನ ಸಿನಿಮಾಗೆ ಸಪೋರ್ಟ್, ನಾನು ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀನಿ, ಕೈ ಜೋಡಿಸ್ಕೊಂಡು ಮಾಡೋಣ, ನಮ್ಮದಲ್ಲಿ ನೀನಿಗೆ ಕಾಂಪಿಟೇಷನು ಅಂತ. ಸೊ ಆ ಸಿನಿಮಾದ ಸ್ಯಾಂಪಲ್ಸ್ ಕೂಡ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದೆ, 80s ಕತೆ ಅಂತ. ಅದಕ್ಕೂ ಒಳ್ಳೆದಾಗಿದೆ. ನಿಮ್ಮ ರಚಿತಾ ಅವರು ಕೂಡ ಒಂದು ಚಾಲೆಂಜಿಂಗ್ ರೋಲ್, ಎಗೇನ್ ಅಲ್ಲಿಯೂ ಚಾಲೆಂಜಿಂಗ್ ರೋಲ್ ಮಾಡಿದ್ದಾರೆ. ಅವರು ನಿಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ, ನೀವು ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಇಟ್ಸ್ ಅ ಗುಡ್ ಥಿಂಗ್. ನಮ್ಗೆ ಖುಷಿ ಆಗುತ್ತೆ ಈ ಥರ ಒಂದು ಸಿನಿಮಾದ ಬಗ್ಗೆ ಮತ್ತೊಬ್ಬ ಕಲಾವಿದರು ಮಾತಾಡ್ತಕ್ಕಂಥ ವಿಚಾರಗಳು. ಅಷ್ಟೇ ಅಲ್ಲ ಸರ್, ಕನ್ನಡ ಸಿನಿಮಾ ಫಸ್ಟ್ ಯಾವ ಭಾಷೆ ಅಂತ ನೋಡ್ಕೊಳ್ಳಿ. ಕನ್ನಡ ಸಿನಿಮಾ ಅಂತ ನಾವೆಲ್ಲರೂ ಒಂದೇ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಜೈದ್ ಖಾನ್ ಅವರು ಭವಿಷ್ಯ ಹೇಳೋದು ಕಲ್ತಿದ್ದಾರಾ ಅಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಏನಕ್ಕೆ ಅಂತಂದರೆ, ನೀವು ಸಿನಿಮಾದ ಪ್ರಮೋಷನ್ಸ್ಗೆ ಡಿಸ್ಟ್ರಿಕ್ಟ್ ಸೆಂಟ್ರಿಗೆ ಹೋದಾಗ ಮಾಧ್ಯಮಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಜನವರಿಯಲ್ಲಿ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಏನು ಹೇಳಬೇಕು ಸರ್ ನಾನು ಇವಾಗ? ಅಂದರೆ ನನಗೆ ಬಂದಿದ್ದ ಮಾಹಿತಿ, ನಾನು ಒಂದಷ್ಟು ಲಾಯರ್ಸ್ಗಳ ಹತ್ರ ಡಿಸ್ಕಸ್ ಮಾಡಿದೆ. ಐ ಥಿಂಕ್ ಈಗೇನೋ 2-3 ಡೇಸಲ್ಲಿ ಏನೋ ಅವ್ರದ್ದು ಡೇಟ್ ಇದೆ ಕೋರ್ಟದು. ಸೊ ಆವಾಗ ಟ್ರಯಲ್ಸ್ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಸೊ ಈ ತಿಂಗಳಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ನನಗೆ ಮಾಹಿತಿ ಬಂತು. ವಿತ್ ಪ್ರಾಪರ್ ನಾರ್ಮಲ್ ಬೇಲ್, ಬೇರೆ ಥರ ಹೆಲ್ತ್ ಇಶ್ಯೂಸು ಆ ಇಶ್ಯೂಸ್ ಅಂತ ಇಟ್ಕೊಂಡು ನಾವು ಅವ್ರಿಗೆ ಬೇಲ್ ಕೊಡಿಸ್ತಾ ಇಲ್ಲ. ಸೊ ಅದು ಬರುತ್ತೆ ಅಂತ ನನಗೆ ಮಾಹಿತಿ ಗೊತ್ತಿತ್ತು. ಸೊ ಅಲ್ಲಿ ಮಾಧ್ಯಮ ಅವ್ರು ಕೇಳುವಾಗ ನನಗೂ ಒಂದು ಖುಷಿ ಅಲ್ಲ ಸರ್, ಏನಕ್ಕಂದ್ರೆ ನಾನು ಕಾಯ್ತಾ ಇದ್ದೀನಿ ಅವ್ರು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತೇಳಿ. ಯಾಕಂದರೆ ಹೋದ ಸಿನಿಮಾಗೂ ಅವ್ರು ಇದ್ದರು, ಈ ಸಿನಿಮಾಗೂ ಅವ್ರು ಇಲ್ಲ ಅಂತೇಳಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಅವ್ರು ನನಗೆ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಬೇಕು ಆ ಸ್ವಾರ್ಥನ ಇಟ್ಕೊಂಡಿಲ್ಲ. ಅವ್ರು ಹೊರಗಡೆ ಬಂದರೂ ಕೂಡ ನಾನು ಎಲ್ಲೂ ಕರೆಯಲ್ಲ ಅವ್ರಿಗೆ, ವೆರಿ ಕ್ಲಿಯರ್ ಕಟಾಗಿ ಹೇಳ್ತೀನಿ. ನಾನು ಅವರ ಎಲ್ಲೂ ಕರೆಯಲ್ಲ. ಏನಕ್ಕೆ ಹೊರಗಡೆ ಬರೋದೇ ನಿಮಗೆ ಒಂದು ದೊಡ್ಡ ಖುಷಿ. ಅವ್ರು ಆರಾಮಾಗಿ ಅವ್ರ ಫ್ಯಾಮಿಲಿ ಜೊತೆ ಇದ್ದು ಅವ್ರ ಮೆಂಟಲಿ ಪೀಸ್ನ, ಅವ್ರ ಹೆಲ್ತ್ನ ಚೆನ್ನಾಗಿ ಮಾಡಿಕೊಂಡ್ರೆ ಸಾಕು. ನಾನು ಅಷ್ಟು ಸ್ವಾರ್ಥ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಮತ್ತೆ ಅವ್ರಿಗೆ ಹೇಳ್ಕೊಂಡು, ನಾನು ಹೇಳಿದ ಖಂಡಿತ ಬರ್ತಾರೆ ಅವರು. ಅವ್ರಿಗೆ ಎಷ್ಟೇ ಬೆನ್ನು ಇಲ್ಲಿ ಏನೇನು ಇರಲಿ, ನಾವುಗಳು ಪ್ರೀತಿಯಿಂದ ಕರೆದು ಅವ್ರು ಬರ್ತಾರೆ. ಅದನ್ನು ನಾವು ಅಡ್ವಾಂಟೇಜ್ ಆಗ್ತಾರೆ. ಅದಕ್ಕೆ ಅವ್ರು ಹೊರಗಡೆ ಬಂದು ಆರಾಮಾಗಿ ಇದ್ಬಿಟ್ರೆ ಸಾಕು. ಏನಕ್ಕೆ ಅವರು ಆರಾಮಾಗ್ತಾರೆ, ಅವ್ರ ಅಭಿಮಾನಿಗಳು ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ. ಏನಕ್ಕೆ ಅವ್ರು ಎಲ್ಲರೂ ಪಾಪ ತುಂಬ ತಿಂಗಳಿಂದ ಅವರು ಹೊರಗಡೆ ಇರೋದ್ರಿಂದ ಅವ್ರು ಹೊಸಿಗೆ ಎತ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ ಇಸ್ ಹೈ ಟೈಮ್ ಫಾರ್ ಹಿಮ್ ಟು ಕಮ್ ಔಟ್ ಅಂತ. ಡೆವಿಲ್ ಸಿನಿಮಾ ನೋಡಿದ್ರೆ? ಖಂಡಿತ ನೋಡಿದೆ ಸರ್. ದರ್ಶನ್ ಅವರ 2 ಶೇಡಲ್ಲಿ ಯಾವ ಶೇಡ್ ನಿಮಗೆ ಜಾಸ್ತಿ ಇಷ್ಟ ಆಯಿತು? ನೆಗೆಟಿವ್ ನನಗೆ ಸ್ವಲ್ಪ ಅದೊಂಥರ ಕಿಕ್ ಕೊಡುತ್ತೆ. ಏನಕ್ಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವರು ಬೇಸ್ ವಾಯ್ಸ್ ಆಗಬಹುದು, ಅದು ನನಗೆ ಸ್ವಲ್ಪ ಪರ್ಸನಲಿ ತುಂಬ ಇಷ್ಟ ಆಯಿತು. ಒಳ್ಳೆಯದು ಅದು ಎಲ್ಲ ಸುಮಾರು ಇದರಲ್ಲಿ ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ. ಇದೊಂದು ಸ್ವಲ್ಪ ಬೇರೆ ಥರ ಇತ್ತಲ್ಲ, ಅದಕ್ಕೆ ನನಗೆ ಅದು ಜಾಸ್ತಿ ಇಷ್ಟ ಆಯಿತು. ಸೂಪರ್ ಸೂಪರ್. ಜೈದ್ ಖಾನ್ ಅವರು ಇಂಡಸ್ಟ್ರಿಗೆ ಬಂದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ತುಳಿಯಕ್ಕೆ ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರಿ. ಬಿಕಾಸ್ ಆಫ್ ಕ್ಯಾಸ್ಟ್ ಅಂತಕ್ಕಂಥ ಒಂದು ಮಾತನ್ನು ದೊಡ್ಡ ವೇದಿಕೆಯಲ್ಲೇ ಹೇಳಿದ್ರಿ. ಯಾಕೆ ಆ ಥರ ಅನ್ನಿಸ್ತು ಜೈದ್ ಅವ್ರಿಗೆ ಅಂತ? ತುಂಬ ಜನ ತುಳಿಯಕ್ಕೆ ನೋಡಿದ್ರು ಸರ್ ನನಗೆ. ಓಕೆ. ಡಿಸ್ಟ್ರಿಬ್ಯೂಟರ್ ಅಂತ ನೋಡ್ಕೊಳ್ಳಿ. ಈಗ ಡಿಸ್ಟ್ರಿಬ್ಯೂಟರ್ ಏನು ಹೇಳಿದಲ್ಲ, ಅವ್ರು ಆಮೇಲೆ ಗೊತ್ತಾಯ್ತು ನನಗೆ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೆ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅಂತೇಳಿ. ನಾನು ಅದಕ್ಕೆ ಎಲ್ಲರೂ ಕೇಳೋದು ಗೊತ್ತಾ ಸರ್, ಇಂಡಸ್ಟ್ರಿಯಲ್ಲಿ ಕಲಾವಿದ್ರು ಜಾತಿ ಇಲ್ಲ ಏನಕ್ಕೆ ಅಂದರೆ ಅಷ್ಟೊಂದು ಇದೆಯಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ಇದೆಯಾ? ಒಂದು ರೂಲ್ ಮಾಡಿ. ಅಲ್ಲ, ಕಲಾವಿದ್ರು ಹಚ್ಚೋ ಬಣ್ಣಕ್ಕೆ ಯಾವ ಜಾತಿ ಇರುತ್ತೆ? ಅಲ್ಲ ಸರ್, ನಾನು ಹೇಳ್ತಾ ಇದ್ದು ಕೆಲವ್ರು ಇರ್ತಾರಲ್ಲ ತುಂಬ ಜಾತಿಯವ್ರು, ಎಷ್ಟು ಹೇಳಿದ್ರು ಅವ್ರು ಜಾತಿ ಮಾಡೋದು ಬಿಡಲ್ಲ ಅಂಥವ್ರು. ನಾನು ಹೇಳೋದು ಗೊತ್ತಾ, ಸ್ಮೋಕಿಂಗ್ ಕಾರ್ಡ್ ಹಾಕ್ತಾರೆ ಗೊತ್ತಾ ಸರ್ ಸಿನಿಮಾ ಸ್ಕ್ರೀನಲ್ಲಿ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ, ನೋ ಸ್ಮೋಕಿಂಗ್ ಅಂತ. ಆ ಥರ ಒಂದು ಕಾರ್ಡ್ ಮಾಡಿಸಿ, ದಯವಿಟ್ಟು ಹಿಂದೂಗಳು ಬಿಟ್ಟು ಬೇರೆ ಯಾವ ಜಾತಿ ಇದೆ ಎತ್ತು ಹೋಗ್ಬಿಡಿ, ಇದು ಇವ್ರಿಗೆ ಸೀಮಿತ. ಹಾಕೋಕ್ಕಾಗತ್ತಾ ಸರ್? ಬದುಕೋಕ್ಕಾಗತ್ತಾ ಸರ್? ಮತ್ತು ಈಗ ಪ್ರಚಾರ ಮಾಡ್ತಿದ್ದರಿಂದ, ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದರಿಂದ, ನಮ್ಮವ್ರದ್ದು, ನಮ್ಮ ಜಾತಿಯವ್ರದ್ದು 22 ಥಿಯೇಟ್ರ್ ಇದೆ, ಹಾಕ್ಬಿಡಿ ಸಿನಿಮಾ. ಅಲ್ಲಿ ಏನಕ್ಕೆ ಹಾಕ್ತೀರಾ? ಮುಸ್ಲಿಮ್ ಅವ್ರದ್ದು ಎಷ್ಟೋ ಜನ ರೈತರಿಗೆ ಇದ್ದಾರೆ,
ಅವ್ರು ಅರ್ಧರಾತ್ರಿ ಕಷ್ಟಪಟ್ಬಿಟ್ಟು ಅನ್ನನ ಇದು ಮಾಡ್ತಿದ್ದಾರೆ, ತಿನ್ನಬೇಡಿ. ನಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ಬೇಡಿ, ಲಾಭ ಅಷ್ಟೇನಾ ನಮ್ಮ ಜೊತೆ, ಏನಕ್ಕೆ ಹಂಗೆ ಭೇದ ಭಾವ ಮಾಡ್ತೀರ? ಕೆಲವರು, ಎಲ್ಲರೂ ಅಲ್ಲ, ಕೆಲವರು, ಆ ಕೆಲವರು ಸೆಕ್ಟರ್ಸ್ ಎಲ್ಲ ಹಾಳು ಮಾಡ್ತಿರೋದು. ಅಷ್ಟೊಂದು ಜಾತಿ ಭೇದ ಭಾವ ಇರ್ತಿದ್ರೆ ಜನ ಏನಕ್ಕೆ ಬರಬೇಕಾಗಿತ್ತು ಸರ್? ಅಷ್ಟೊಂದು 1000 ಜನ, ನಾನು ಯಾವೊಂದು ದೊಡ್ಡ ಪುಡಂಗ, ನಾನು ಯಾವ ದೊಡ್ಡ ಸೂಪರ್ ಸ್ಟಾರ್, ನಾನು ಇನ್ನೂವರೆಗೂ ಎಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ನಾನು ದೊಡ್ಡ ಐ ಆಮ್ ಅ ಸ್ಟಾರ್, ಐ ಆಮ್ ಅ ಹೀರೋ, ನನಗೆ ಇಷ್ಟು ಮಾರ್ಕೆಟ್ ಇದೆ ಅಂತೇಳಿ. ನನಗೆ 2ನೇ ಸಿನಿಮಾ ಇದು. ಫಸ್ಟ್ ಸಿನಿಮಾ ನನಗೇನು ಬ್ಲಾಕ್ ಬಸ್ಟರ್ ಹಿಟ್ ಆಗಿಲ್ಲ, ಹಂಗೆ ಹೇಳ್ಕೊಳಕ್ಕೆ ಹೋದೆ. ಆ ನಂಬಿಕೆ ಜನ ಫಾಲೋ ಮಾಡ್ತಾ ಇರ್ತಾರೆ. ನನ್ನ ವ್ಯಕ್ತಿತ್ವ ಏನು, ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಎಲ್ಲಿ ಬರ್ತಾಯಿದ್ದೀನಿ, ಇವ್ನು ಹೆಂಗೆ ನಡ್ಕೊಳ್ತಿದ್ದಾನೆ ಅಂತ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದು ಸರ್ಟನ್ ಆಫ್ ದ ಟೈಮಲ್ಲಿ ಇರ್ಬೋದೇನೋ, ಬಟ್ ಆಲ್ ದ ವೇಸ್ ಅದು ಇರಲ್ಲ ಅಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ ಇವತ್ತು ಸಲ್ಮಾನ್ ಖಾನು, ಶಾರುಖ್ ಖಾನು, ಆಮಿರ್ ಖಾನ್ ಅಂತಹ ಸ್ಟಾರ್ಗಳು ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ಸೂಪರ್ ಸ್ಟಾರ್ಗಳಾಗಿ ಈಗ ನಮ್ಮ ಮುಸ್ಲಿಮ್ಸ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಓಕೆ, ಎಲ್ಲರೂ ಕೂಡ ಸಿನಿಮಾ ಕಡೆ ಹೋಗ್ಬೇಡ, ಹಂಗೆ ಹೋಗ್ಬೇಡ ಅಂತ. ನೀವು ಯಾರಪ್ಪ ನನಗೆ ಹೇಳೋಕ್ಕೆ? ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ನನಗೆ ಅದನ್ನು ನಾನು ನಂಬಲ್ಲ, ನನಗಿಷ್ಟ, ನನ್ನ ಪ್ಯಾಷನ್ ಇದೆ, ನಾನು ಮಾಡಬೇಕು, ನಾನು ಮಾಡ್ತೀನಿ. ಇಲ್ಲಿಯವರು ನಮ್ಮ ಮುಸ್ಲಿಮ್ಸ್ ಎಸ್ಪೆಷಲಿ ದುನಿಯಾ ವಿಜಯ್ ಸರ್ದು ಸ್ವಲ್ಪ ನೋಡ್ತಾರೆ, ದರ್ಶನ್ ಸರ್ದು ಸ್ವಲ್ಪ ಸಿನಿಮಾಗಳು ಜಾಸ್ತಿ ನೋಡ್ತಾರೆ. ನನ್ನನ್ನು ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಾರ್ದು? ಏನಕ್ಕಂದ್ರೆ ನಾನು ಇದೇ ಜಾತಿಯವನಾಗಿರೋದ್ರಿಂದ ಮುಸ್ಲಿಮ್ಸ್ ಅವರು ಕನ್ನಡ ಸಿನಿಮಾಗೆ ಬರೋ ಥರ ನಾನು ಮಾಡ್ಕೊಳ್ಬೇಕು ಅಂತ ನಾನು ಒಂದಷ್ಟು ಪ್ಲಾನಿಂಗ್ಗಳು ಮಾಡಿದಾಗ ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಅವ್ರಿಗೆ ಹೋಗ್ದೆ ನಾನು, ಸಿನಿಮಾ ನೋಡಬಾರ್ದಪ್ಪ, ಸಿನಿಮಾ ಹಾಗೆ ಅಂತ. ನಾನು ಹೇಳಿದೆ, ಕನ್ನಡ ಸಿನಿಮಾಗೆ ಹಿಂಗೆ ಹೇಳ್ತಿದ್ದೀರಾ, ಅದೇ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸಿನಿಮಾ ಬಂದರೆ ನಮಾಜ್ ಮುಗಿದ ತಕ್ಷಣ ಟಪುಕ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಇರ್ತೀರಾ, ಆವಾಗ ಜಾತಿ ಧರ್ಮ ಬರಲ್ವಾ? ಕನ್ನಡ ಸಿನಿಮಾಗೇ ಬರೋದು ನಿಮಗೆ. ಯಾರೂ ಸರಿ ಇಲ್ಲ ಸರ್, ಇಲ್ಲಿ ನಾವುಗಳು ಸರಿಯಾದ್ವಿ, ಅವರನ್ನು ಸರಿ ನಾವು ಮಾಡ್ಕೊಳ್ಬೇಕು. ಅಲ್ಲ, ಈ ಕಲೆಗೆ ನೀವು ಹೇಳ್ದಂಗೆ ಜಾತಿ ಭೇದ ಭಾವ ಧರ್ಮ ಇವ್ಯಾವು ಅಡ್ಡ ಬರಬಾರ್ದು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಶಾರುಖ್ ಖಾನ್ ಅವ್ರ ಮನೆಯಲ್ಲಿ ಗೌರಿ ಖಾನ್ ಇದ್ದಾರೆ, ಅವ್ರ ಮನೇಲಿ ದೇವ್ರನ್ನೂ ಪೂಜಿಸ್ತಾರೆ, ರಹೀಮ್ನೂ ಪೂಜಿಸ್ತಾರೆ, ರಾಮ ರಹೀಮ್ ಇಬ್ಬರನ್ನೂ ಪೂಜಿಸ್ತಾರೆ. ಈಗ ಸರ್ ನಾನು ದೇವಸ್ಥಾನ ಬರಲ್ಲ ಅಂದರೆ ಯಾರು ನನಗೆ ಫೋರ್ಸ್ ಮಾಡ್ತಿದ್ರಾ? ಖಂಡಿತ ಇಲ್ಲ. ಮತ್ತೆ ಯಾರೇನು ಮಾಡ್ಕೊಳ್ತಾಯಿದ್ರು, ಯಾರೇನು ಕಿತ್ಕೊಳ್ತಾಯಿದ್ರು? ಯಾರ ಕೈಲೂ ಏನೂ ಮಾಡ್ಕೊಳಕ್ಕಾಗಲ್ಲ. ನಾವು ಇಂಡಿಯಾದಲ್ಲಿರೋದು, ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ರೀಡಮ್, ಎವ್ರಿ ಒನ್ ಹ್ಯಾಸ್ ದರ್ ಓನ್ ಚಾಯ್ಸ್. ವೆರಿ ಟ್ರೂ, ವೆರಿ ಟ್ರೂ. ಈಗ ದರ್ಗಾದ ನೋಡಿ, ನಾನು ಅವನ್ನ ಕರ್ಕೊಂಡು ಹೋಗಿಲ್ಲ. ನೀವು ನೋಡಿ, ಅವ್ರ ದೇವಸ್ಥಾನ ನಾನು ಅವ್ರ ಜೊತೆ ಹೋದ ನಾನು ಕರ್ಕೊಂಡು ಹೋಗಿಲ್ಲ, ನನಗೆ ಇಷ್ಟ ಇಲ್ಲ. ಅವ್ರು ಬರಬಾರ್ದು ಅಂತಲ್ಲ, ಅವ್ರು ಬಂದರೂ ನನಗೇನು ಬೇಜಾರಿಲ್ಲ. ಅಲ್ಲ, ನಾನು ಸುಮ್ಮನೆ ಜನರಲಾಗಿ ಒಂದು ಹೇಳೋದಾದರೆ, ನಿಮ್ಮ ಡ್ಯಾಡಿಯವರು ಸಹಾಯ ಮಾಡಬೇಕು ಅಂತ ಬರೀ ಸಹಾಯ ಮಾಡೋದಾಗಿದ್ದಿದ್ರೆ ನಿಮ್ಮ ಬಾಂಧವರಿಗೆ ಮಾಡ್ಬೋದಿತ್ತು. ಅವರು ಸಹಾಯ ಮಾಡ್ತಿದ್ದಾರೆ ಅಂತಂದರೆ ಯಾರ್ದು, ನಿಮ್ದು ಯಾವ ಜಾತಿ, ಯಾವ ಕುಲ ಅಂತ ಕೇಳ್ದಿರ ಲಕ್ಷಾಂತರ, ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿದ್ದಾರೆ. ನನಗನ್ಸುತ್ತೆ ಈಗಿನ ಕಾಲದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇರ್ತಕ್ಕಂತಹ ಕರ್ಣ, ಕಲಿಯುಗದ ಕರ್ಣ ಅಂತ ನಮ್ಗನ್ಸುತ್ತೆ. ಅಷ್ಟೇ ಸರ್, ಜಾತಿ ಪಾತಿ ನೋಡಬೇಡಿ, ಕಷ್ಟ ಅಂತ ನೋಡಿ, ಮನುಷ್ಯ ಅಂತ ನೋಡಿ. ನೀವು ಬನಾರಸ್ ಸಿನಿಮಾ ಬರೋಕ್ಕೆ ಬಿಫೋರೇನೆ ಒಂದು ಹಿಂದೂ ಟೆಂಪಲ್ಲು ಜೀರ್ಣೋದ್ಧಾರ ಆಗ್ತಾ ಇರುತ್ತೆ ಅಥವಾ ಹೊಸದಾಗಿ ಕಟ್ತಾ ಇರ್ತಾರೆ. ಅದು ಕಂಪ್ಲೀಟ್ ಆಗೋದಕ್ಕೆ 50 ಲಕ್ಷ ದುಡ್ಡು ಬೇಕಾಗುತ್ತೆ, ನಿಂತೋಗ್ಬಿಟ್ಟಿರುತ್ತೆ. ಸೊ ನೀವು ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡು 50 ಲಕ್ಷ ಕೊಟ್ಟಿದ್ರೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಗೊತ್ತಿಲ್ಲ ಸರ್ ನನಗೆ. ನೋಡಿ, ಹೇಳ್ಕೊಳ್ಳಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಇಲ್ಲ ಸರ್, ನನ್ನ ಮೆಮೊರಿ ಪ್ರಾಬ್ಲಮ್, ನನಗೆ ಮರ್ತು ಬಿಡ್ತೀನಿ, ಗೊತ್ತಿಲ್ಲ. ಸೂಪರ್. ಈ ರೀಸೆಂಟಾಗಿ ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಲೇಬೇಕದು. ರೀಸೆಂಟಾಗಿ ಶಾರುಖ್ ಖಾನ್ ಅವರ ಮಗ ಬೆಂಗಳೂರಿಗೆ ಬಂದಿದ್ದರು, ಆರ್ಯನ್ ಖಾನು. ಅಲ್ಲೊಂದು ಮಿಸ್ಬಿಹೇವ್ ಮಾಡಿದ್ರು ಅಂತ ಒಂದು ದೊಡ್ಡ ಇದಾಯಿತು. ಅವ್ರು ಮಿಡ್ಲ್ ಫಿಂಗರ್ ತೋರಿಸಿದ್ರು ಅಂತಕ್ಕಂಥದ್ದು. ಅವ್ರು ಏನಕ್ಕೆ ಬಂದಿದ್ರು, ಏನಕ್ಕೋಸ್ಕರ ಅವ್ರು ತೋರಿಸಿದ್ರು, ಅದಕ್ಕೊಂದು ಸಣ್ಣ ಕ್ಲಾರಿಟಿ ಕೊಡ್ಬೋದು. ಯಾಕಂದರೆ ನೀವು ಮತ್ತೆ ತುಂಬ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಸರ್. ಅವರು ಜೊತೆಗಿದ್ರಿ ಅನ್ನೋ ಒಂದು ಇಲ್ಲಿ ಸರ್ ತುಂಬ ಶಾರ್ಟ್ಕಟ್ಟಲ್ಲಿ ಹೇಳ್ತೀನಿ. ಅವ್ರು ಬಂದಿದ್ದು ಒಂದು ಓಪನಿಂಗ್ಗೆ ಆಸ್ ಅ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಬೆಂಗಳೂರು ಬಂದ ತಕ್ಷಣವೇ ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವ್ರು ನನ್ನ ಫೋನ್ ಮಾಡಿಕೊಂಡು, ಗೆಳೆಯ ನಾನು ಕೋರ್ಸ್ ಮೀಟ್ ಮಾಡೇ ಮಾಡ್ತಾರೆ, ಬೆಂಗಳೂರು ಬರ್ತಾ ಇದ್ದೀನಿ ಅಂತ ಗಾಡಿಗಳೆಲ್ಲ ಕಳಿಸಿದೆ. ಜೊತೆಯಲ್ಲಿ ಅವನ ಜೊತೆನೇ ಹೋದೆ, ಸ್ವಲ್ಪ ಹೊತ್ತಲ್ಲಿ ಇದ್ವಿ. ಹೊರಟುವಾಗ ಜನ ಅನ್ಕೊಂಡ್ಕಿಂತ ಮೀರಿ ಜನ ಬಂದ್ಬಿಟ್ಟಿದ್ರು. ಶಾರುಖ್ ಖಾನ್ ಮಗ ಹೇಗಿರ್ತಾನೆ, ಹಿಂಗಿರ್ತಾನೆ, ಫೋಟೋ ತೊಗೊಳಕ್ಕೆ ಅಂತ ಅಫ್ಕೋರ್ಸ್ ಸಹಜವಾಗಿ ಬಂದರು. ಹ್ಯಾಂಡಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಜನಕ್ಕೆ. ಒಂದು ರೂಮ್ನ ನಮ್ಮನ್ನು ಕೂರಿಸ್ಬಿಟ್ರು. ಅವ್ನ ಮ್ಯಾನೇಜರ್ ಏನು ಮಾಡ್ದೆ, ಅವ್ನ ಫ್ರೆಂಡೇ, ಅವ್ನ ಮ್ಯಾನೇಜರ್, ಬೆಸ್ಟ್ ಫ್ರೆಂಡೇ. ಅವ್ನು ನಮ್ಮ ಮುಂದೆ ಎಲ್ಲ ಶೋ ಮಾಡಿಕೊಂಡು, ನಾನು ಹೆಂಗೆ 10 ನಿಮಿಷದಲ್ಲಿ ಎಲ್ಲ ಖಾಲಿ ಮಾಡ್ತೀನಿ ನೋಡು ಅಂತೇಳಿ, ನಾನು ಡಿಪಾರ್ಟ್ಮೆಂಟ್ ಬೇಕಿದ್ದರೆ ಸಪೋರ್ಟ್ ತಗೋ, ಬೌನ್ಸರ್ ಸಪೋರ್ಟ್ ತಗೋ ಅಂತ ಹೇಳ್ಬಿಟ್ಟು ಕಳಿಸ್ದೆ ಅವ್ನಿಗೆ. ಅವ್ನು ಶೋಲಿ ಹೋದ, ನಾನು ಕ್ಲಿಯರ್ ಮಾಡಿಸ್ತೀನಿ ಅಂತ. ಆಯಿತು ಅಂತ ಫನ್ ವೇಲಿ ಹೋದ. ಅವನು 15 ನಿಮಿಷ ಅಂತ 1 hour ಆಗೋಯ್ತು. ಎಲ್ಲ ಬರೋ ಇದು ಅತಾಪತನಿಲ್ಲ, ಏನಿಲ್ಲ ಅಂತ ಬಾಲ್ಕನಿಲಿ ಇತ್ತು. ಹೋಗೋಣ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋಣ ಅಲ್ಲಿ ಏನಿದೆ, ನಡೀತಿದೆ, ಖಾಲಿ ಮಾಡೋಣ ಇಲ್ವೋ, ಆದರೂ ಸೌಂಡ್ ಬರ್ತಾನೆ ಇತ್ತು, ನೋಡೋಣ ಅಂತ ಹೇಳಿದ್ರೆ ಒಂದು 50-60% ಪಾಪ ಅವ್ನು ಕ್ಲಿಯರ್ ಮಾಡಿಸಿದ್ದ. ಮೇಲೆ ನಾನು ಕೇಳಿದೆ, ಏನಾಯಿತು, ದೊಡ್ಡದಾಗಿ ಹೇಳಿ ಬಂದು ಬಿಲ್ಡಪ್ ಕೊಟ್ಟೆ ಅಲ್ಲ, ಖಾಲಿ ಮಾಡ್ತೀನಿ 15 ನಿಮಿಷ ಅಲ್ಲಿ ಅಂತ. ಏನಾಯಿತು ಅಂದರೆ ಸ್ವಲ್ಪ ಮಾಡ್ತೀನಿ ಅಂತ ಒಂದು ಫ್ರೆಂಡ್ಶಿಪ್ ವೇಲಿ ಒಂದು ಬ್ರೇಕ್ಸ್ ಥರ ಅವನೊಂದು ಫ್ರೆಂಡ್ಗೆ ತೋರಿಸಿದ್ದು. ಅದು ಮಾಧ್ಯಮ ಮುಖಾಂತರ ಅದು ಬೇರೆ ಥರ ಫೋಟೋ ಆಯಿತು, ಅವ್ನು ಜನಕ್ಕೆ ತೋರಿಸಿದ್ದು, ಹಾಗೆ ಹಿಂಗೆ ಅಂತ. ಬಟ್ ಇಟ್ ಇಸ್ ನಾಟ್ ಟ್ರೂ. ಬಟ್ ಆರ್ಯನ್ ಖಾನ್
ಕನ್ನಡಿಗರಿಗೆ ತೋರಿಸಿಲ್ಲ ಅದನ್ನು ಅವ್ರ ಮ್ಯಾನೇಜರ್ಗೆ ನಾನು ತೋರಿಸಿರೋದು. ಬಿಡ್ತಿದ್ದ ಸರ್, ನಾನು ಬಿಡ್ತಿದ್ದ ನಮ್ಮ ಕರ್ನಾಟಕ ಜನಕ್ಕೆ ತೋರಿಸ್ತಿದ್ರೆ ನೀವೇ ಹೇಳಿ, ನಾನು ಬಾಂಬೆಗೆ ಹೋಗಿ ಬದುಕೋನಲ್ಲ, ಇಲ್ಲಿ ಬದುಕಬೇಕು ನಾನು. ನೀವು ಎಲ್ಲರ ಕನ್ನಡಿಗರ ಪರವಾಗಿ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹಂಗಾಗಿ ನೀವೇ ಈ ಮಾತು ಹೇಳ್ತಿದ್ದೀರಾ ಅಂತಂದರೆ ವಿ ಶುಡ್ ಥಿಂಕ್ ಅಬೌಟ್ ಇಟ್. ಖಂಡಿತ ಬಿಟ್ಕೊಡ್ತಿರಲಿಲ್ಲ. ಆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಅದೇನೋ ಒಂದು ಕೇಸ್ ಮಾಡ್ಕೋಬೇಕು ಅಂತೆಲ್ಲ ಇಶ್ಯೂ ಆಯಿತು. ಸೊ ಅದಾದ ನಂತರ ಆರ್ಯನ್ ಖಾನ್ ಜೊತೆ ಮಾತಾಡಿದ್ರ ಈ ಥರ ಒಂದು ಇಶ್ಯೂ ಆಗೋಯ್ತಲ್ಲ ಅಂತ? ಖಂಡಿತ ಏನಂದ್ರು ಸರ್? ಹೇಳಿದೆ, ಈ ಥರ ಎಲ್ಲ ಮಾಧ್ಯಮ ನನ್ನ ಪ್ರಶ್ನೆಗಳು ಕೇಳ್ತಿದ್ದಾರೆ, ಹಿಂಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಇಲ್ಲ ಒಂದು ಸ್ವಲ್ಪ ಬೇರೆ ಥರ ಹೇಳ್ಬೋದಿತ್ತಲ್ವ ನೀನು, ನಾನು ಸುಳ್ಳು ಹೇಳಲ್ಲ ಗುರು. ಆರ್ಯನ್ ಖಾನ್ ಅವ್ರ ಒಂದು ಸಣ್ಣ ವಿಡಿಯೋ ಮಾಡಿ ಆದ್ರೂ ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತು. ಅದು ಅವನ ಇಷ್ಟ, ಅವ್ನಿಗೆ ಏನು ಚೌಕಟ್ಟುಗಳಿದೆ ನನಗೆ ಗೊತ್ತಿಲ್ಲ. ಸೊ ನಾನು ಹೇಳೋದ ನನಗೆ ಏನು ನನ್ನ ಕಡೆಯಿಂದ ಕನ್ವೆ ಮಾಡಬೇಕು ಕನ್ವೆ ಮಾಡಿದೆ. ಹಿಂಗೆಲ್ಲ ನಡೆದಿದೆ, ಹಿಂಗೆಲ್ಲ ಆಯಿತು, ಹಿಂಗೆಲ್ಲ ಹೇಳಿದ್ದೀನಿ, ನೀನು ಏನು ಮಾಡ್ತೀಯ ನೋಡಪ್ಪ, ನಿಂಗೆ ಇಷ್ಟ ಇದ್ದರೆ ಬಾ, ನಿಂಗೆ ಇಷ್ಟ ಇಲ್ಲ ಬರಬೇಡ, ಲಾಯರ್ಸ್ಗಳಿದ್ದಾರೆ, FIR ಆಗಿದೆ, ನೋಡ್ಕೊ. ಆಮೇಲೆ ಅವನು ಅಷ್ಟೊಂದೇನು ತಪ್ಪು ಮಾಡಿಲ್ವಲ್ಲ ಸರ್, ಸೊ ಅವನು ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಓಕೆ, ವಿಚಾರಣೆಗೂ ಇನ್ನೂ ಬಂದಿಲ್ಲ ನನಗೆ ತಿಳಿದಂಗೆ. ನನಗೆ ಗೊತ್ತಿಲ್ಲ ಸರ್, ಅದು ಈ ಕೇಸ್ ಆಗಿ ಅದು ಯಾವ ಥರ ಆಯಿತು, ಅವ್ರು ಯಾವಾಗ ಬರ್ತಾರೆ, ಅದು ಏನಂತ ನನಗೆ ಅದು ಐಡಿಯಾ ಇಲ್ಲ. ಆ್ಯಸ್ ಅ ಫ್ರೆಂಡ್ ಆಗಿ ನೀವು ಅವರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ 100%. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಝೈದ್ ಅವರೇ. ಸಾಕಷ್ಟು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಪಾರ್ಟ್ ಫ್ರಮ್ ದಟ್ ಕಲ್ಟ್ ಸಿನಿಮಾ ತುಂಬ ಎಫರ್ಟ್ಸ್ ಇದೆ, ತುಂಬ ಜನರ ಎಫರ್ಟ್ಸು ಎದ್ದು ಕಾಣಿಸ್ತಾ ಇದೆ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ. ಈ ಸಿನಿಮಾ ಚೆನ್ನಾಗಾಗಬೇಕು, ಈ ಸಿನಿಮಾ ಚೆನ್ನಾಗಾದರೆ ಅದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಕಲಾವಿದರ ಜೀವನೋತ್ಸಾಹ, ಸಿನಿಮೋತ್ಸಾಹ ಡಬಲ್ ಆಗುತ್ತೆ. ಆ ಡೈರೆಕ್ಟ್ರು ಮತ್ತಷ್ಟು ಸಿನಿಮಾಗಳು ಮಾಡೋದಕ್ಕೆ ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ. ಪ್ರೊಡ್ಯೂಸರ್ಗೂ ದುಡ್ಡು ಬಂದರೆ ಈ ಥರದ ಇನ್ನಷ್ಟು ಸಿನಿಮಾಗಳು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಸೊ ಫೈನಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್? ಆಲ್ರೆಡಿ ಬೇಜಾನ್ ಮಾತಾಡ್ಬಿಟ್ಟಿದ್ದೀನಿ, ಸೊ ಜಾಸ್ತಿ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಜನವರಿ 23ಗೆ ನನ್ನ ಕಳ್ಳ ಸಿನಿಮಾ ಬರ್ತಾ ಇದೆ. ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ಯಶಸ್ವಿ ಜೊತೆ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಲೈಕ್ ಅವರೇ, ಸೊ ಯಾಕಂದರೆ ಈ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಮೂವಿ, ಏನು ಹೇಳ್ತಾರೆ? ಖಂಡಿತ ಸರ್, ಅಂದರೆ ಒಂದು ಸಿನಿಮಾ ಬಿಗಿನರ್ಗೆ ಒಳ್ಳೆ ರೋಲ್ ಸಿಗೋದು ಅಥವಾ ಒಂದು ಎಲಿವೇಶನ್ ಸಿಗೋದು ತುಂಬ ಮುಖ್ಯ. ಜನಕ್ಕೆ ಅದೇ ಕೇಳೋದು, ಸೀರಿಯಲಿಂದ ಎಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೀರಿಯಲಿಂದ ಸಿನಿಮಾಗೆ ಬರೋದೇ ಒಂದು ದೊಡ್ಡ ಬ್ಯಾರಿಯರ್, ಅದನ್ನು ದಾಟ್ಕೊಂಡು ಬರೋದು ತುಂಬ ಕಷ್ಟ, ಎಕ್ಸೆಪ್ಟ್ ಮಾಡೋದು ಜನ ತುಂಬ ಕಷ್ಟ. ಸೊ ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಜನವರಿ 23ಕ್ಕೆ ಚಿತ್ರ ಬಿಡುಗಡೆ ಆಗ್ತಿದೆ. ದಯವಿಟ್ಟು 23 ಆಗಲಿಲ್ಲ ಅಂದರೆ 24, 25 ನೀವು ಎಷ್ಟು ದಿನ ನೋಡ್ತೀರಾ ಅಷ್ಟು ದಿನ ನಮ್ಮ ಸಿನಿಮಾನ ಚಿತ್ರಮಂದಿರಲ್ಲಿ ಓಡಿಸಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಯಂಗ್ಸ್ಟರ್ಸ್ ಇನ್ನು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರ್ಬೋದು. ಅದು ಒಂದೇ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಜನವರಿ 23 ಕಳ್ಳ ಸಿನಿಮಾ ಬಿಡುಗಡೆ ಆಗ್ತದೆ, ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಮಲೈಕ್ ಅವರೇ. ನಿಮಗೂ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಈ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಸಕ್ಸಸ್ ಬಗ್ಗೆ ನಾವು ಮಾತಾಡೋಣ. ಝೈದ್ ಅವರೇ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ವೆರಿ ಮೆಚ್ಯೂರ್ಡ್. ಅಂದರೆ ಇದೇನಾಗುತ್ತೆ ಅಂತಂದರೆ ನೀವು ಪ್ರತಿ ಸಾರಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ತುಂಬ ಕಾನ್ಷಿಯಸ್ಸಾಗಿ ಕೊಡಬೇಕಾಗುತ್ತೆ, ಎಸ್ಪೆಷಲಿ ಆ್ಯಸ್ ಅನ್ ಆರ್ಟಿಸ್ಟು. ಸೊ ಅದು ಯಾವುದ್ಯಾವುದೋ ರೂಪ ಪಡ್ಕೊಳ್ಳುತ್ತೆ. ಈಗ ನೀವೇ ಹೇಳಿದರೆ ಆರ್ಯನ್ ಖಾನ್ ಅವ್ರ ಉದ್ದೇಶ ಅದಾಗಿತ್ತು, ಅವ್ರು ತೋರಿಸಿದ್ದು ಅವ್ರಿಗಾಗಿತ್ತು, ಅದು ಬೇರೆ ರೂಪ ಪಡ್ಕೊಂತು ಅಂತ. ಅಟ್ ದ ಸೇಮ್ ವೇ ನೀವು ಒಂದಷ್ಟು ಟಾಪಿಕ್ಸ್ನ ತೊಗೊಂಡಾಗ ವೆರಿ ಕಾನ್ಷಿಯಸ್ ಆಗಿ ಒಂದು ಮಾತನ್ನ ಆಡಬೇಕಾಗುತ್ತೆ. ಬಟ್ ವಿ ಆರ್ ವಾಚಿಂಗ್ ಆಲ್ ಯುವರ್ ಸ್ಟೇಟ್ಮೆಂಟ್ಸು ವೆರ್ ಎವರ್ ಯು ಗೋ. ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾ ಇದ್ದೀರಾ, ತುಂಬ ಹಂಬಲ್ ಇದ್ದೀರಾ. ಸೇಮ್ ಇದು ಮುಂದಿನ ದಿನಗಳಲ್ಲೂ ಮುಂದುವರಿಸಿ ಅಂತ ಹೇಳ್ತಾ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಅಂತ ಹೇಳ್ತಾ, ಕಳ್ಳ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕಳ್ಳ ಸಿನಿಮಾದ ನಾಯಕ ನಟ ಝೈದ್ ಖಾನ್ ಮತ್ತು ನಾಯಕ ನಟಿ ಮಲೈಕಾ ವಜ್ಪಾಲ್ ಅವರ ಮನದಾಳದ ಮಾತುಗಳನ್ನು. ಸೊ ಇದೇ 23rd ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ದಯವಿಟ್ಟು ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.